ನಮ್ಮ ಈ ಪೀಠಿಕೆಗೆ ಮುಖ್ಯವಾದಂತ ವಚನ ಭಾಗದಿಂದ इस शीर्षक के लिए प्रामुख्य वचन भाग जो है ನಾವು ನೋಡ್ಕೊಂಡಿದ್ವಿ ಮತ್ತಾಯ 16 मत्ती का सुसमाचार उसका 16वां अध्याय ಮೊದಲಿನ 4 ವಚನಗಳು उसके पहले 4 वचन ಮತ್ತಾಯ 4 मत्ती का सुसमाचार उसका 4था अध्याय तरुवाय ಮತ್ತಾಯ 16 उसका 16वां अध्याय उसके पहले 4 वचन ತರುವಾಯ ಪರಿಸೇಯರು ಸದ್ದುಕಾಯರು ಬಂದು ಆತನನ್ನು ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. ಆತನು ಅವರಿಗೆ, ಸಂಜೆ ವೇಳೆಯಲ್ಲಿ ನೀವು ಆಕಾಶವು ಕೆಂಪದಾಗಿದೆ, ನಿರ್ಮಲದಿಂದ ಬರುವುದು ಅನ್ನುತ್ತೀರಿ, ಬೆಳಗ್ಗೆ ಆಕಾಶವು ಮೋಡ ಮುಚ್ಚಿಕೊಂಡು ಕೆಂಪಾಗಿದೆ, ಈ ಹೊತ್ತು ಗಾಳಿ ಮಳೆ ಅನ್ನುತ್ತೀರಿ ಅಲ್ಲವೇ? ಆಕಾಶದ ಸ್ಥಿತಿಯನ್ನು ನೋಡಿ ಇದು ಹೀಗೆ ಅದು ಹಾಗೆ ಅನ್ನುವುದಕ್ಕೆ ಬಲ್ಲಿರಿ, ಆದರೆ ಈ ಕಾಲದ ಸೂಚನೆಗಳನ್ನು ತಿಳಿದುಕೊಳ್ಳಲಾರಿರಿ. ಓಕೆ, ರೆಡಿ ಇದ್ದೀರಾ? क्या आप सब तैयार हो? ಎಲ್ಲರೂ ರೆಡಿ ಇದ್ದೀರಾ? आप सब तैयार हो? ನಾನು ಕಳೆದ ವಾರ ಹೇಳ್ತಾ ಇದ್ದೆ, ದೇವರು ಆಶೀರ್ವಾದಗಳನ್ನು ಕೊಡೋದಿಲ್ಲ. पिछले हफ्ते में कह रहा था परमेश्वर आशीषों को नहीं देते, ಆಶೀರ್ವಾದಗಳಿರುವ ಋತುವನ್ನ ಕಳಿಸ್ತಾನೆ. लेकिन आशीष से भरे हुए ऋतुओं को भेजते हैं. ಅದನ್ನ ಕೊಯ್ಕೊಳ್ಳೋದು ಅಥವಾ ಕಳ್ಕೊಳ್ಳೋದು ನಮ್ಮ ಮೇಲೆ ಬಿಡಲ್ಪಟ್ಟಿದೆ. उसे कटनी करना या उसे खो देना वो हमारे ऊपर निर्भर है. ಸ್ವಲ್ಪವಾಗಿ ಇದನ್ನು ಧ್ಯಾನ ಮಾಡಿಕೊಳ್ತಾ ಸ್ವಲ್ಪ ಮುಂದುವರಿಯೋಣ. थोड़ा इसे ध्यान करते हुए हम आगे बढ़ेंगे. ತರುವಾಯ ಪರಿಸಾಯರು ಸದ್ದುಕಾಯರು ಬಂದು ಆತನನ್ನ ಪರೀಕ್ಷಿಸುವುದಕ್ಕಾಗಿ ನೀನು ಆಕಾಶದಲ್ಲಿ ಒಂದು ಸೂಚಕ ಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳಿದರು. फारसी और सदुकियों ने पास आकर उसे परखने के लिए उससे कहा, हम स्वर्ग का कोई चिन्ह दिखा. ಆಮೆನ್. ಕಳೆದ ವಾರ ಇದನ್ನು ನಾನು ವಿಮರ್ಶಿಸಿದ್ದೇನೆ. पिछले हफ्ते इसे विवरण मैंने बताया है. ಈ ವಾಕ್ಯಕ್ಕೆ ನಾವು ತಿರುಗಿ ಬರುವುದಕ್ಕಿಂತ ಮುಂಚೆ इस वचन की ओर वापस आने से पहले ಸ್ವಲ್ಪ ಕಳೆದ ವಾರದನ್ನ ಜ್ಞಾಪಕ ಮಾಡಿಸಿಕೊಡ್ತೀನಿ. थोड़ा पिछले हफ्ते जो बताया था उसे मैं याद दिलाता हूँ. ಆಮೆನ್ आमेन ಆಮೆನ್ आमेन. ಮೀನು ಹಿಡಿಯೋರದನ್ನ ನೋಡಿದ್ದೀರಾ? मछुआरों को आपने देखा है? ಓಕೆ, ದೊಡ್ಡ ಕೆರೆ, बड़ा सा तालाब, ಗಾಳ ಹಾಕ್ತಾರೆ. वहाँ पर चारा वो डालते हैं. ನಂಬರ್ 1, पहला विषय, ಯಾರು ಬ್ಲೈಂಡ್ ಆಗಿ ಗಾಳ ಹಾಕೋದಿಲ್ಲ. कोई भी ऐसे ही अंधे बनकर चारा नहीं डालते हैं. ಇಲ್ಲಿ ಮೀನುಗಳಿವೆ ಎಂಬುದಕ್ಕೆ ಕೆಲವೊಂದು ಪುರಾವೆಗಳಿರ್ತದೆ. यहाँ पर मछलियाँ हैं कि थोड़े से सबूत रहते हैं. ನಮ್ಮ ತಂದೆ ನಾವು ಚಿಕ್ಕವರಿರುವಾಗ ಮೀನು ಹಿಡಿಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. मेरे पिता जब मैं छोटा था मछली पकड़ने के लिए वो ले जाते थे. ಸ್ಕೂಲ್ ರಜೆ ಬಿಡುವಾಗ स्कूल जब छुट्टी होता था ನಮಗೆ ಮೀನು ಹಿಡಿಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. मछली पकड़ने के लिए वो हमें ले जाते ನಮ್ಮ थे. ತಂದೆಗೆ ಮೀನು ಹಿಡಿಯೋದು ದೊಡ್ಡ ಹುಚ್ಚಿತ್ತು. मेरे पिता को मछली पकड़ना बहुत पसंद ನಮ್ಮ था. ಮನೆಯಲ್ಲಿ ಮೀನು ಹಿಡಿಯೋ ಎಲ್ಲ ಸಾಧನಗಳಿತ್ತು. हमारे घर में मछली पकड़ने के सारे चीजें थी. ನಾವು ಅವ್ರ ಜೊತೆಗೆ ರಜೆಯಲ್ಲಿ ನಾನು ನನ್ನ ತಂಗಿ ಚಿಕ್ಕವರಿದ್ದಾಗ ಅವ್ರ ಜೊತೆಗೆ ರಜೆಯಲ್ಲಿ ನಾವು ಮೀನು ಹಿಡಿಲಿಕ್ಕೆ ಹೋಗುವಾಗ छुट्टी में मैं और मेरी बहन जब छुट्टी होता था उनके साथ जब मछली पकड़ने हम जाते थे, ಮೊದಲು ಕೆರೆ ಎಲ್ಲ ನಮ್ ದಂಡೆ ಎಲ್ಲ ಕೆರೆ ನೋಡ್ತಾ ಸುತ್ತೋರು. मेरे पिता पहले पूरे तालाब के इर्द गिर्द वो घूम कर देखते थे. ನೀವು ಸುತ್ತಬೇಡ್ರಿ, ಈಗ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. जो मैं कह रहा हूँ उसे आप सुन लीजिए. ಸ್ವಲ್ಪ ಜನ ಸುತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದಕ್ಕೆ ಹೇಳಬೇಕು. थोड़े लोग अभी ही हिलने लगे, इसलिए मैं बता रहा हूँ. ಮೊದಲದಾಗಿ पहला विषय, ಎಲ್ಲಾದ್ರೂ ಎಮ್ಮಿ ತೊಳಿತಾ ಇದಾರ ನೋಡ್ತಾ ಇದ್ರು. कहीं पर बैल को वो धो रहे हैं वो देखते थे. ಎಮ್ಮೆ ತೊಳಿತಾ ಇದ್ರು ಅಂದ್ರೆ ಅಲ್ಲಿ ಹೋಗ್ತಿದ್ವಿ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. अगर भैंस को धोते थे तो वहाँ पर वो नहीं ले जाते थे. ಮೀನುಗಳು ಏನ್ ಮಾಡ್ತಿದ್ವು ಅಂದ್ರೆ ये मछली क्या करते थे, ಈ ಎಮ್ಮೆಯಿಂದ ಬಿಡುವಂತ ಹುಳುಗಳು ಕಸವನ್ನ ತಿನ್ಲಿಕ್ಕೆ ಅಲ್ಲಿ ಬರೋ. ये भैंस से आने वाले सारे कीड़े और गंदगी जो है उसे खाने के लिए वो वहाँ पर आते ಮೊದಲು थे. ಪರಿಶೋಧನೆ ಮಾಡ್ತಿದ್ರು, ಎಲ್ಲಿ ಸರಿಯಾದ ಸ್ಥಳ ನೋಡ್ತಾ ಇದ್ರು. पहले अच्छी तरीके से जो ठीक जगह है उसे वो देखते थे. ಆ ಮೀನುಗಳಿದೆ ಅನ್ನೋದಕ್ಕೆ ಕೆಲವೊಂದು ಪುರಾವೆಗಳು ಆ ಮೀನ್ ಹಿಡಿಯೋರ್ಗೆ ಗೊತ್ತು. ನಾವು ಚಿಕ್ಕವರಿದ್ವಿ, ನಮ್ಗೆ ತಿಳಿತಾ ಇರ್ಲಿಲ್ಲ. वो मछली वहाँ पर है के सबूत वो सिर्फ मछुआरे को पता चलता है. हम छोटे थे इसलिए हमें उतना ज्ञान नहीं था. ತಿನ್ನೋದೊಂದನ್ನೇ ನಾವು ಮೊದಲು ಕಲ್ತ್ಕೊಂಡ್ರಷ್ಟೇ. सिर्फ खाना ही पहले हमने सीखा था. ಮೀನು ತಿನ್ನೋದನ್ನ ಕಲ್ತ್ಕೊಂಡ್ರಷ್ಟೇ. मछली खाना हमने ಸೊ सीखा. ಇವರೆಲ್ಲ ನೋಡ್ಬಿಟ್ಟು ये सब कुछ देखकर ಅಲ್ಲಿ ಗಾಳ ಹಾಕ, वहाँ पर वो चारा डालते हैं. ಸುಮ್ನೆ ಮೀನಿದೆ, ಹಿಡಿಲಿಕ್ಕೆ ಹುಕ್ ಇದೆ, ಎಲ್ಲ ಚೆನ್ನಾಗಿದೆ. ನಾನು ಅಮೆರಿಕಾದಿಂದ ಫಿಶಿಂಗ್ ರಾಡ್ ತರಿಸಿದೀನಿ. अच्छा मछली पकड़ने का फिशिंग रॉड है, हुक है, अमेरिका से मैंने मंगाया है ಸುಮ್ನೆ ಕೆರೆಯಲ್ಲಿ ಹೋಗಿ ಸುಮ್ನೆ ಮನಸ್ಸಿಗೆ ಬಂದಲ್ಲಿ ಹಾಕ್ಬಿಟ್ರೆ ಮೀನ್ ಸಿಗ್ಬೇಕಲ್ಲ. ऐसे ही तालाब में जाकर जैसे अल्लाह मना है नोड़ता वैसे है। डालेंगे तो मछली मिलना ना. ಎಲ್ಲ ನೋಡಿ ಹಾಕ್ತಾ ಇದ್ರು. सब कुछ देखकर वो डालते थे. ಎಕ್ಸ್ಪರ್ಟ್, ಬಹಳ ಮೀನ್ ಹಿಡಿತಿದ್ರು. वो बहुत उसमें निपुण थे. ದೇವರು
ಮೀನು ಕೊಟ್ಟಿದ್ದಾನೆ, ಕೈಯಲ್ಲಿ ಕೊಡ್ಲಿಲ್ಲ. परमेश्वर ने मछली दिया है लेकिन हाथ में नहीं दिया है. ಅವನ್ ಕೆರೆಯಲ್ಲಿ ಬಿಟ್ಬಿಟ್ಟವನೆ. उन्होंने तालाब में छोड़ दिया है. ಆದ್ರೆ लेकिन ಅವು ಇದೆ ಅಂತ, ಅವು ಅಲ್ಲಿ ಇದೆ ಅಂತ ಗುರುತಿಸಬೇಕಾದಂತ ಕೆಲವೊಂದು ಚಿಹ್ನೆಗಳನ್ನ ಅರ್ಥಕೊಳ್ಳುವಂತ ಪರಿಜ್ಞಾನ ಮನುಷ್ಯನಿಗೆ ಕೊಟ್ಟಿದ್ದಾನೆ. वहां पर मछली है के थोड़े से चिन्ह दिखाया है और वह चिन्ह को पहचानने के लिए ज्ञान को परमेश्वर ने इंसान में दिया है. ಅದನ್ನ ಸರಿಯಾಗಿ ಸೇರಿಸಿಕೊಂಡ್ರೆ, उसे अच्छी तरीके से समझ लेंगे तो ಬುಟ್ಟೆ ತುಂಬಾ ಮೀನು ತಗೊಂಡು ಬರ್ತೀವಿ. बुट्टी भरकर मछली लेकर हम आएंगे. ಇಲ್ಲ ಅಂದ್ರೆ ಕಟ್ಕೊಂಡು ಹೋಗಿದ್ ಬುತ್ತಿ ವೇಸ್ಟ್ ಆಯ್ತು ಅಂತ ಖಾಲಿ ಬಟ್ಟೆ ಬರ್ತೀವಿ. नहीं तो जो आहार जो हम बांध कर जाते हैं वो भी खाली हुआ के वापस हम आ जाएंगे. ಚಿಹ್ನೆಗಳು ಇವ್ರ ಕಣ್ಣು ಮುಂದಿತ್ತು. चिन्ह इनके सामने थे. ಒಂದು ಸಾರಿ एक बार ಕೇಳ್ತಾ ಇದ್ದೀರಾ? क्या आप सब सुन रहे हैं? ಚಿಹ್ನೆಗಳು ಇವ್ರ ಕಣ್ಣು ಮುಂದೆ ಇತ್ತು. चिन्ह जो है इनके आंखों के सामने ही थे. ಮತ್ತು ಬಂದು ಏನ್ ಕೇಳ್ತಾವ್ರಿ ಇವರು? फिर भी आकर इसी को वो पूछ रहे हैं. ಇದ್ದಿದ್ದು ಚಿಹ್ನೆಯನ್ನ ಗುರುತಿಸ್ಲಿಕ್ಕೆ ರೆಡಿ ಇಲ್ಲ. जो- ರೆಡಿ ಆಗ್ರಿ. जो चिन्ह है उसे पहचानने के लिए वो तैयार नहीं है. आप तैयार हो जाइए. ಮೊದಲು पहले ಇರುವ ಚಿಹ್ನೆಗಳನ್ನ ಗುರುತಿಸ್ಲಿಕ್ಕೆ ರೆಡಿ ಆಗ್ಬೇಕು. जो चिन्ह है उसे पहचानने के लिए हमें तैयार होना है. ಅದನ್ನ ಬಿಟ್ಟು उसे छोड़कर ಯೇಸುವನ್ನು ಕೇಳ್ತಾ ಇದ್ದಾರೆ, यीशु मसीह से वो पूछ रहे ನೀನೇ हैं, ಮಸಿಯನೆಂಬುದಕ್ಕಾಗಿ ತೋರಿಸೋದಕ್ಕೆ आप ही मसीहा हो यह दिखाने के लिए ಆಕಾಶದಲ್ಲಿ स्वर्ग में ಒಂದು ಚಿಹ್ನೆ ತೋರಿಸಿ. एक चिन्ह हमें दिखाए. ಆಮೇನ್. आमीन. ಅವರನ್ನ ಜವಾಬ್ದಾರನ್ನ ಮಾಡ್ತಾ ಇದ್ದಾನೆ. उन्हें जिम्मेदार वो बना रहे हैं. ಅವರನ್ನ ಜವಾಬ್ದಾರನ್ನ ಮಾಡ್ತಾ ಇದ್ದಾನೆ. वो उन्हें जिम्मेदार ठहरा रहे हैं. ನೀನು तुम ಬೇರೆ ವಿಷಯದ ಬಗ್ಗೆ ಚಿಹ್ನೆ ಗೊತ್ತು ನಿನಗೆ. दूसरे विषयों के बारे में चिन्ह तुम्हें पता है. ಯಾಕೋ ಇವನು ಇವ್ರ ಜೋಡಿ ಮಾತಾಡ್ತಾನಲ್ಲ, ये इसके साथ बात ಈ कर रहा है ಚಿಹ್ನೆ ना. ಚೆನ್ನಾಗಿ ಗೊತ್ತಾಗುತ್ತೆ. यह चिन्ह आपको बहुत अच्छी तरीके से पता चलता है. ನಾನು ಹೇಳ್ತಲ್ಲ, ನಿಮ್ಮ ಯೇಸುವನ್ನು ಹೇಳ್ತಾ ಇದ್ದಾನೆ. मैं नहीं कह रहा हूँ लेकिन आपका यीशु मसीह से कह रहे हैं. ಇವನು ಯಾಕೆ ಇದನ್ನ ಹಾಕೊಂಡ್ ಬಂದಾನೆ ಇವತ್ತು? ये क्यों आज ऐसे पहन कर ಈ आया ಚಿಹ್ನೆ है? ಬಹಳ ಗೊತ್ತಾಗುತ್ತೆ. यह चिन्ह बहुत अच्छी तरीके से आपको ನಿಮಗೆ पता ಹೇಳ್ತಲ್ಲ चलता ನಾನು, है. ಯೇಸು ಸ್ವಾಮಿ ಫರಿಸಾಯರಿಗೆ ಹೇಳ್ತಾ ಇದ್ದಾನೆ. मैं आपसे नहीं करा लेकिन यीशु तब तो मसीह कोई बात फरीसियों को कह रहे हैं. आप गलत मत तब तो कोई समझिएगा. ಅದ್ರ ಮರ್ಮ ಹೇಳ್ತಾ ಇದ್ದೇನೆ. उसका तात्पर्य मैं ಈ आपको ಎಲ್ಲ बता रहा ಚಿಹ್ನೆ हूँ. ಗೊತ್ತು ನಿಮಗೆ. ये सारे चिन्ह आपको पता है. ಇವತ್ತು ಯಾಕೆ ಇವನು ಪ್ರತಿ ವಾರ ಮುಂದ್ ಕುಂದ್ರು ಹಿಂದ್ ಕುಂತಾನಲ್ಲ? हर हफ्ता आगे बैठने वाला आज पीछे बैठा है ना. ಈ ಚಿಹ್ನೆ ಚೆನ್ನಾಗಿ ಗೊತ್ತು. यह चिन्ह अच्छी तरीके आदर से यीशु जानते ಹೇಳ್ತಾ हो. ಇದ್ದಾನೆ, लेकिन यीशु मसीह कह रहे ನಿನ್ನ हैं ಆಶೀರ್ವಾದಕ್ಕೆ, आपके आशीष के लिए, ನಿನ್ನ ಬೆಳವಣಿಗೆಗೆ, आपके बढ़ोतरी के लिए, ನಿನ್ನ ಏಳಿಗೆಗೆ, आपके बढ़ोतरी के लिए, ನಿನ್ನಗಾಗಿಯೇ आपके लिए ही ಕಳಿಸಿರುವ ಯೋಚನೆಯನ್ನ ಚಿಹ್ನೆಯನ್ನ ನೋಡ್ಲಿಕ್ಕೂ ನೀನು ಮನಸ್ಸು ಮಾಡ್ತಾ ಇಲ್ವೇ? भेजे गए चिन्ह को आप देखने के लिए भी मन नहीं कर रहे हो. ಸೈತಾನನಿಗೆ ಮೋಸ ಮಾಡ್ಲಿಕ್ಕೆ ಬಿಡಬೇಡಿ. शैतान आपको धोखा देने के लिए मत दीजिए. ಕೇಳ್ತಾ ಇದ್ದೀರಾ? क्या आप सुन रहे हैं? ಯೇಸು ಸ್ವಾಮಿಗೆ यीशु मसीह को ಯೋಹಾನನು यूहन्ना ಸೆರೆಮನೆಯಿಂದ बंदे घर से ತನ್ನ ಶಿಷ್ಯರನ್ನ ಕಳಿಸ್ತಾ, अपने चेलों को वो भेज रहे हैं. ಶಿಷ್ಯರನ್ನ ಕಳಿಸಿ, चेलों को भेजकर ಬರ್ಬೇಕಾದವನು ನೀನೇನೋ, आने वाला मसीहा क्या आप ही ಬರೀ हो? ಯಹೂದ್ಯರು ಮಾತ್ರ ಮೋಸ ಹೋಗ್ಲಿಲ್ಲ, सिर्फ यहूदी धोखे में नहीं गिर गए. ಸ್ನಾನಿಕನಾದ ಯೋಹಾನನು ಸಹ बपतिस्मा देने वाला यूहन्ना भी, ಬರ್ಬೇಕಾದವನು ನೀನೇನೋ, आने वाला मसीहा क्या आप ही हो? ಅಥವಾ ಬೇರೆ ಯಾರಿಗಾದ್ರೂ ನಾವು ಕಾಯ್ಕೊಳ್ಬೇಕು? या फिर किसी और के लिए हम इंतजार करना है? ನೇರವಾಗಿ ಹೇಳು. सीधे तरीके से ಆದ್ರೆ बता ಯೇಸು दें. ಸ್ವಾಮಿ लेकिन यीशु मसीह ಯಾರಿಗೂ ನೇರವಾಗಿ ನಾನೇ ಅಂತ ಹೇಳಿದ್ದೇ ಇಲ್ಲ. किसी से भी मैं ही मसीहा हूं करके सीधे तरीके से उन्होंने ही कहा. ಯಹೂದ್ಯರು ಕೇಳಿದ್ರು, यहूदियों ने पूछा, ರೋಮಾಪುರದವರು ಕೇಳಿದ್ರು, रोमियों ने पूछा, ನೀನು ನೀನು ಯಹೂದ್ಯರ ಅರಸನೋ, क्या तुम यहूदियों के राजा हो? ನೀನೇ ಅದನ್ನ ಹೇಳಿದಿ ಅಂತಾನೆ. तुमने ही उसे ಹೌದು बताया. ಅನ್ನಿಲ್ಲ. हाँ के उन्होंने नहीं ಯೋಹಾನನಿಗೆ ಹೇಳ್ತಾನೆ, कहा. यूहन्ना से वो कहते ಇದನ್ನ हैं, ಲಕ್ಷ್ಯ ಕೊಟ್ಟು ಕೇಳಿ, इसे ध्यान देकर आप सुनिएगा. ಕುರುಡರಿಗೆ ಕಣ್ಣು ಬರ್ತದೆ, आंखों अंधों को आंख आएंगे. ಚಿಹ್ನೆ. एक चिन्ह है. ಕುಂಟರಿಗೆ ಕಾಲು ಬರ್ತದೆ, लंगड़े चल पाएंगे. ಚಿಹ್ನೆ. वो एक चिन्ह है. ಮೂಕರು ಮಾತಾಡ್ತಾ ಇದ್ದಾರೆ, गूंगे बोल रहे हैं. ಚಿಹ್ನೆ. वो एक चिन्ह है. ಇನ್ನ ನೀನು ನಿರ್ಧರಿಸ್ಕೋ, अब आप फैसला ನಾನು ಏನಾಗಿರಬಹುದು कीजिए ಅಂತ. मैं क्या हूं के. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, यीशु मसीह कह रहे हैं, ಚಿಹ್ನೆಗಳನ್ನ ನೀನು ಗುರುತಿಸು. चिन्हों को तुम पहचानो. ಇದೀರಾ? क्या आप यहीं पर है? ಆಮೆನ್. आमेन. ಆಕಾಶ ಕೆಂಪಗಾದ್ರೆ, आकाश अगर लाल होता है तो ಇವತ್ತು ಗಾಳಿ ಮಳೆ ಅನ್ನುತ್ತೀರಿ, आज आंधी और बारिश आएगा के क्या ಆಕಾಶದ कहेंगे? ಸ್ಥಿತಿ ನೋಡಿ, आकाश के लक्षण को ಒಬ್ಬ देखकर, ಮನುಷ್ಯನ ಮುಖ ನೋಡಿ, एक मनुष्य के चेहरे को देखकर, ಒಬ್ಬಳ ನಡವಳಿಕೆ ನೋಡಿ, एक व्यक्ति के बर्ताव को देखकर
ನಿಮಗೆ ಪರಿಸ್ಥಿತಿಗಳನ್ನು ತಿಳಿದುಕೊಳ್ಳುವುದು ಸಾಧ್ಯ, आपको हालात से पहचानना संभव है, ಆದ್ರೆ ಕರ್ತನು ನಿಮ್ಮ ಮೇಲೆ ಕಳಿಸಿರುವ, लेकिन परमेश्वर आपके ऊपर भेजे ನಿಮ್ಮ जाने वाला, ಮೇಲೆ ಕಳಿಸಿರುವ आपके ऊपर भेजे गए ಋತುಗಳನ್ನ ऋतुओं को ನೀವು ಗುರುತಿಸಲಾರಿರೋ. आप क्या पहचान नहीं सकते? ನಾನು ಮಾತಾಡ್ತಾ ಇದ್ದಾಗ ನಾನು ಹೇಳ್ತೇನೆ, मैं आपसे कहता हूँ, ನಮ್ಮ ಏಳು, ನಮ್ಮ ಬೀಳು, हमारा उठना, हमारा गिरना, ನಮ್ಮ ಆಶೀರ್ವಾದ, हमारा आशीष, ನಮ್ಮ ನಮ್ಮ ಸಮೃದ್ಧಿ, हमारा समृद्धि, ಪ್ರತಿಯೊಂದು ನಮ್ಮ ಬಂದಿರುವ ಋತುಗಳನ್ನ ಗುರುತಿಸುವುದರ ಮೇಲೆ, ये सारे चीजें हमारे ऊपर जो ऋतु आया है उसे पहचानने के ऊपर निर्भर है। आमेन आमेन। Can I help you little? क्या मैं थोड़ा आपकी निम्न मदद कर मन सकता से हूँ? क्या आप में मन है? ಆಮೇನ್ आमेन ಆಮೇನ್. आमेन। ಯೋಹಾನನಿಗೆ ಹೇಳ್ದ, यूहन्ना ने कहा, ಚಿಹ್ನೆಗಳನ್ನು ನೋಡು, चिन्हों को तुम देखो, ನಾನೇನಾಗಿದ್ದೇನಂತ ನಿನಗೆ ಅರ್ಥ ಆಗ್ತದೆ. मैं कौन हूँ कह के तुम्हें समझ आएगा। ದಾವೀದನ दाऊद ಒಂದು ದಿನ एक दिन ವ್ಯಭಿಚಾರದಲ್ಲಿ ಬಿದ್ದ ಮೇಲೆ, व्यभिचार में गिरने के बाद ಅವನ ಸ್ವಂತ ಮಗ उसका खुद का बेटा ಅವನ ವಿರುದ್ಧವಾಗಿ ಎದ್ದ. उसके खिलाफ वो उठ गया। ಅಬ್ಷಾಲೋಮನು अबशलोम ಅವನ ವಿರುದ್ಧವಾಗಿ ಎದ್ದ. उसके खिलाफ वो उठ गया। ಅವನು ದೇಶ ಬಿಟ್ಟು ಓಡೋಗ್ಬೇಕಾಯ್ತು. देश को छोड़कर उसे भाग जाना पड़ा। ಬೆಟ್ಟ ಹತ್ತಾ ಇದ್ದಾನೆ. वो पर्वत पर चढ़ रहा है। ಅದರ ಅರ್ಥ ಅವನಿಗೆ ಏನು ಸಹಾಯ ಇಲ್ಲ ಅಂದ್ಕೊಳ್ಬೇಡಿ ನೀವು. उसका मतलब वो मजबूर है, उसे कोई मदद नहीं है कि मत सोचिए। ಅಬ್ಷಾಲೋಮನನ್ನ ಅವನ ಸೈನ್ಯವನ್ನ ಸೋಲಿಸುವಷ್ಟು ಸೈನ್ಯ ಇವನ ಬಳಿಯಲ್ಲಿ ಇತ್ತು. अबशलोम और उसके सेना को हराने जितना सेना इसके पास था, ಆದ್ರೆ ಅವನು ಹೇಳಿದ, ನನ್ನ ಮಗನ ವಿರುದ್ಧವಾಗಿ ನಾನು ಏನು ಮಾಡೋದಿಲ್ಲ. लेकिन उसने कहा मेरे बेटे के खिलाफ मैं कुछ भी नहीं करूंगा। ಅದಕ್ಕೋಸ್ಕರ इसीलिए ತನ್ನ ಮನೆಯನ್ನ ಕಾಯುವುದಕ್ಕಾಗಿ अपने घर की रखवाली करने के लिए ಕೆಲವು ಕಂಚುಕಿಯರನ್ನ ಬಿಟ್ಟು थोड़े से दासियों को छोड़कर ಎಲ್ಲಾ ಇಸ್ರಾಯೇಲರ ಶೂರರು सारे इजरायलियों के शूर जो थे ಈತನ ಜೊತೆಗಿದ್ರು. इसके साथ थे, ಆದ್ರೆ ಒಂದು ದೇಶ ಬಿಟ್ಟು ಹೋದ. लेकिन ये देश छोड़कर चला गया। ಹೋಗುವಾಗ जाते समय ಶಿಮ್ಮಿ ಅನ್ನೋನು शिमी नामक व्यक्ति ಅವನಿಗೆ ಶಾಪ ಹಾಕ್ತಾನೆ. उसके ऊपर श्राप वो डालता है। ಶಿಮ್ಮಿ ಅನ್ನೋನು ಅವನಿಗೆ ಹೇಳ್ತಾನೆ, वो कहता है, ನೀನು ಸೌಲನ ಮನೆಯ ರಕ್ತ ಸುರಿಸಿದೆ. शाऊल के घर के लहू को तुमने बहाया है। ಪಾಪ ಅವನು ಸೌಲನನ್ನ ದೇವ್ರ ಕೈಯಲ್ಲಿ ಕೊಟ್ಟರು ಕೊಂದವನಲ್ಲ. शाऊल को परमेश्वर हाथ में देने के बाद भी उसने नहीं मारा था, ಆದ್ರೆ ಅವನನ್ನ, लेकिन उसको ನೀನು ಸೌಲನ ಮನೆತನವನ್ನ ಕೊಂದಿದ್ದೀಯಾ, तुमने शाऊल के घराने को मारा है, ಹೋಗು, जाओ, ದೇವರ ನ್ಯಾಯದಂಡನೆ ನಿನ್ನ ಮೇಲೆ ಬಂದದೆ, परमेश्वर का न्याय निर्णय तुम्हारे ऊपर आ चुका है ಎಂಬುದಾಗಿ ಆತನನ್ನ ಹಿಯಾರಿಸಿದ. ऐसे कहकर उसे तुच्छ उसने जाना। ಆದ್ರೆ ಅವನು ಆಗ ದಾವೀದನ ಸೈನ್ಯ ಭಟರು तब दाऊद के सारे सेना जो है ಅವ್ರು ಹೇಳ್ತಾರೆ, वो कहते हैं, ಅವನು ಆ ಮನುಷ್ಯನ ಬಗ್ಗೆ, ಶಿಮ್ಮಿ ಬಗ್ಗೆ, वहां पर उस मनुष्य के बारे में वो कहते ಅರಸನೇ, हैं, राजा ನಿನ್ನನ್ನ ದೂಷಿಸುವುದಕ್ಕೆ ಈ ನಾಯಿಗೆ ಎಷ್ಟು ಧೈರ್ಯ, आपको दूषित करने के लिए इस कुत्ते में कितना हिम्मत है, ಆಜ್ಞೆ ಆಗಲಿ, आप आज्ञा दीजिए, ಒಂದೇ ಪೆಟ್ಟು ಎರಡನೇದಕ್ಕೆ ಅವಶ್ಯ ಬೀಳೋದಿಲ್ಲ, एक ही मार दूसरे मार की जरूरत नहीं है, ಅವನನ್ನ ಉರುಳಿಸ್ತೀವಿ. वहां पर उसे मार देंगे। ಅವಾಗ ದಾವೀದನ ಮಾತು ಹೇಳ್ತಾನೆ, तब दाऊद एक बात को कहते ನನ್ನ हैं, ಗೊಡವೆ ನಿಮಗೇಕೆ, मेरा लड़ाई तुम्हें क्यों चाहिए, ಯೆಹೋವನೇ ಅವನನ್ನ ನನ್ನ ಮೇಲೆ ದೂರಿಡುವುದಕ್ಕೆ ನೇಮಿಸಿದ್ದಾನೆ. यहोवा ने ही नियमित किया है कि वो मुझसे दूर रहे। ಅರ್ಥ ಆಗ್ತದೆ? आप समझ ಅದು पा ಬರೀ रहे हैं? ಕ್ಷಮೆ ಅಲ್ಲ, वो सिर्फ क्षमा ಅದು नहीं ಬರೀ है, ಮನಸ್ಸಿನ ನೋವಲ್ಲ, वो सिर्फ मन को ठेस पहुंचाना नहीं है, ಬಂದಿರುವಂತ ಋತುವಿನಲ್ಲಿ ಸರಿಯಾದ ವರ್ತನೆ. आए हुए ऋतु में ठीक तरीके से बर्ताव करना। ಬಿಟ್ಬಿಡ್ರಿ ಅವನನ್ನ, उसे छोड़ दीजिए, ದೇವರೇ ಅವನ ಅನುಮತಿ ಕೊಟ್ಟಿದ್ದಾನೆ. परमेश्वर ने ही अनुमति दिया ಈ है, ಸಮಯ ಮುಗಿಯಲಿ, यह समय खत्म होने दे। ಆಮೇಲೆ उसके बाद ಈ ಋತು ಮುಗಿಯಲಿ, यह ऋतु खत्म होने दे, ಆಮೇಲೆ उसके बाद हम देखेंगे ಪ್ರತಿಯೊಬ್ಬರು हर एक ನಿಮ್ಮ ಋತುವಿನಲ್ಲಿದ್ದೀರಾ. आपके ऋतु में आप हो। ಆಮೇನ್. आमेन। ಆದ್ರೆ ಅವುಗಳ ಚಿಹ್ನೆಯನ್ನ ಗುರುತಿಸುವ ಜವಾಬ್ದಾರಿ ಯೇಸು ಸ್ವಾಮಿ ನಿಮ್ಮ ಮೇಲೆ ಇಟ್ಟಿದ್ದಾನೆ. लेकिन उस चिन्ह को पहचानने वाला जिम्मेदारी परमेश्वर यीशु मसीह ने आपको ठहराया ಇಷ್ಟು है। ಹೇಳಿದ ಮೇಲೂ ಸಹ इतना बताने के बाद भी ಯೇಸು ಸ್ವಾಮಿ ಅವರಿಗೆ ಚಿಹ್ನೆಯನ್ನ ಕೊಡದೇ ಇರಲಿಲ್ಲ. यीशु मसीह उन्हें चिन्ह देना उन्होंने नहीं रोका। ನೀನೇ ಮಸ್ಸಿಯನೆಂಬುದಾಗಿ आप ही मसीहा हो के ನಮಗೆ ಒಂದು ಚಿಹ್ನೆ ಬೇಕು. हमें एक चिन्ह चाहिए, ಆದ್ರೆ ನಮಗೆ ಒಂದು ಆಕಾಶದಲ್ಲಿ ಚಿಹ್ನೆ ತೋರಿಸು. लेकिन हमें स्वर्ग में एक चिन्ह आप दिखाइए।
नहीं, ಯೇಸುಸ್ವಾಮಿ ಕೊಡ್ಲಿಲ್ಲ. यीशु मसीह ने नहीं दिया। ಅದರ ಬದಲು ಏನು ಹೇಳ್ತಾ ಇದ್ದಾನೆ? उसके बदले में वो क्या कह रहे हैं? ಚಿನ್ನ ಕೊಡ್ತೀನಿ, चिन्ह मैं तुम्हें दूंगा, ನೀನು ಕೇಳಿದ್ದನ್ನ ಕೊಡೋದಿಲ್ಲ. लेकिन जो तुम मांग रहे हो उसे मैं नहीं ನಾನು दूंगा। ಕೊಡುವ ಚಿಹ್ನೆಯನ್ನ ನೀನು ಗುರುತಿಸಬೇಕು. जो चिन्ह मैं तुम्हें दूंगा उसे तुम्हें पहचानना ಏನಂತ है। ಹೇಳ್ತಾನೆ? वो क्या कह रहे हैं? 4ನೇ ವಚನದಲ್ಲಿ, ಚೌಥೆ- ಸಾರಿ 4ನೇ ವಚನ, ಕರೆಕ್ಟ್ 4ನೇ ವಚನ. ವ್ಯಭಿಚಾರಣಿ ಅಂತಿರುವ ಈ ಕೆಟ್ಟ ಸಂತತಿಯು, ಅವೆರಡು ಶಬ್ದ ಬಿಟ್ಬಿಡು ಅಂದ್ರೆ ಮುಂದೆ, ಸೂಚಕ ಕಾರ್ಯಗಳನ್ನು ನೋಡಬೇಕು, ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯೋನನಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದು ಇದಕ್ಕೆ ಸಿಕ್ಕುವುದಿಲ್ಲ ಎಂದು ಉತ್ತರ ಕೊಟ್ಟು ಅವರನ್ನು ಬಿಟ್ಟು ಹೋದನು. ಆದ್ರೂ ಅವರಿಗೆ ಒಂದು ಸೂಚಕ ಕಾರ್ಯವನ್ನು ಕೊಡ್ತಾ ಇದ್ದಾನೆ. फिर भी वहां पर परमेश्वर ने एक चिन्ह दे रहे हैं, ಅವರಿಗೆ ಓಪನ್ ಆಗಿ ತೋರಿಸ್ತಾ ಇದ್ದಾನೆ. खुलेआम उन्हें वो दिखा रहे हैं, ನಾನು ದೇವ ಮನುಷ್ಯನೆಂಬುದಾಗಿ, मैं ही परमेश्वर का मनुष्य हूँ। ನಿಮಗೆ ಒಂದು ಸೂಚಕ ಕಾರ್ಯ ಉಂಟಾಗುವುದು, तुम्हें एक चिन्ह मिलेगा, ಆದ್ರೆ ಆಕಾಶದಲ್ಲ, लेकिन स्वर्ग में वो नहीं ಅದು रहेगा, ಭೂಮಿಯಲ್ಲಿ ಉಂಟಾಗ್ತದೆ. वो पृथ्वी पर रहेगा। ಏನಂತ ಮತ್ತಾಯ 12:39-40 ಅದರ ಬಗ್ಗೆ ಕ್ಲಿಯರ್ ಆಗಿ ಕೇಳ್ತೀವಿ. मत्ती का सुसमाचार उसके 12वें अध्याय ಅದೇ ಮತ್ತಾಯ 12 मत्ती का सुसमाचार 12वां अध्याय 39-40 उसका 29 और 40वां वचन। ಮತ್ತೆ ಬಿಟ್ಬಿಡ್ರಿ ನೋಡಬೇಕೆಂದು. ಈ ಕೆಟ್ಟ ಸಂತತಿಯು ಬೇಡ, ಕೆಟ್ಟ ಏನ್ ಬೇಡ, ಈ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದಕ್ಕೂ ಇದಕ್ಕೆ ಬೇರೆ ಯಾವುದು ಈ ಸಂತತಿಗೆ ಸಿಕ್ಕುವುದಿಲ್ಲ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯ ಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. आमेन। ಆದ್ರೂ ಸಹ ದೇವರವರಿಗೆ ಸೂಚಕ ಕಾರ್ಯವನ್ನು ಕೊಡದೇ ಇರಲಿಲ್ಲ. फिर भी परमेश्वर ने चिन्ह देना उन्होंने नहीं रोका। ಆತನು ಹೇಳಿದ, उन्होंने कहा ಯಾವ ರೀತಿಯಾಗಿ ಯೋನನು, जिस तरीके से योना, ಈಗ ಇಲ್ಲಿಂದ ಸ್ವಲ್ಪ ನೀವು ಧ್ಯಾನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ರಿ, ನಾವು ವಿ ವಿಲ್ ಟೇಕ್ ಆಫ್. अब यहाँ से थोड़ा ध्यान देने की कोशिश आप कीजिए, हम आगे बढ़ेंगे। ಇಲ್ಲೇ ಇರೋರು ಒಂದ್ಸಾರಿ ಆಮೇನ್ ಅಂದಾಗ ಹೇಳ್ಬೋದಾ? ಆಮೇನ್ 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 ಆಮೇನ್। ಯೋನನ ಚಿಹ್ನೆ, ಯೋನಾ का चिन्ह, ಯೋನನು ಕ್ರಿಸ್ತ ಪೂರ್ವ 8ನೇ ಶತಮಾನದಲ್ಲಿ, ಯೋನಾ ಕ್ರಿಸ್ತ ಮसीह पूर्व 8वें शतमान में, ಅಂದ್ರೆ उसका मतलब ಯೇಸು ಸ್ವಾಮಿ ಹುಟ್ಟುವುದಕ್ಕಿಂತ यीशु मसीह के जन्म के 8 ಶತಮಾನಗಳ ಹಿಂದೆ, 8 शतमान पहले ಯೋನನಿದ್ದ. योना था 8ನೇ ಶತಮಾನದಲ್ಲಿ, 8वें शतमान में, ಕ್ರಿಸ್ತ ಪೂರ್ವ 8ನೇ ಶತಮಾನದಲ್ಲಿ, मसीह पूर्व 8वें शतमान में, ಅವನು ಮೀನಿನೊಳಗೆ 3 ದಿನ ಬಂದಿಯಾಗಿದ್ದ. वो जल जंतु के पेट में 3 दिन बंदी था। 800 ವರ್ಷಗಳ ಹಿಂದೆ, 800 साल पहले, ಯೇಸು ಸ್ವಾಮಿ ಹುಟ್ಟೋದಕ್ಕೆ 800 ವರ್ಷಗಳ ಹಿಂದೆ, यीशु मसीह के जन्म के 800 साल पहले, ಯೇಸು ಸ್ವಾಮಿಯ ಸಮಯಕ್ಕೆ, यीशु मसीह के समय को, ಇಸ್ರಾಯೇಲರಿಗೆ, इस्राएली लोगों को ಅದು ಒಂದು ಕತೆ, वो एक कहानी है। ಯಾಕೆ? क्यों? 800 ವರ್ಷಗಳ ಹಿಂದೆ ನಡೆದಂತ ಘಟನೆ, 800 साल पहले घटा हुआ घटना यह है। ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, यीशु मसीह कह रहे हैं, ಅದು ಘಟನೆ ಅಷ್ಟೇ ಅಲ್ಲ, वो सिर्फ घटना नहीं है, ಅದು ಒಂದು ಸೂಚನೆ, वो एक चिन्ह है। ನೀನು ದಾವೀದನ ಬಗ್ಗೆ ಓದುವಾಗ, दाऊद के बारे में पढ़ते समय आप जाग उठिए, ಕೇಳ್ತಾ ಇದೀಯಾ? आप सुन रहे हैं? ದೇವರೇ, परमेश्वर, ನೀನು ನನ್ನನ್ನು ಕರೆದಿರುವುದಾಗಿದ್ರೆ अगर आपने मुझे बुलाया है ನನಗೊಂದು तो ಚಿಹ್ನೆ ಕೊಡು. मुझे एक चिन्ह आप ದೇವರೇ, दीजिए। ನೀನು परमेश्वर, ನನ್ನನ್ನು ಆಶೀರ್ವದಿಸುವುದಾಗಿದ್ರೆ आप मुझे आशीष देंगे ನನಗೊಂದು तो ಚಿಹ್ನೆ ಕೊಡು. मुझे एक चिन्ह आप ಆದ್ರೆ दीजिए। ದೇವರು ಹೇಳ್ತಾನೆ, परमेश्वर कह ಈ रहे हैं, ಸಂತತಿಗೆ इस संतति को ನಾನು ಚಿಹ್ನೆಯನ್ನು ಕೊಡೋದಿಲ್ಲ. मैं एक चिन्ह नहीं दूंगा। ಯಾಕೆ? क्यों? ಅವರಿಗೆ ಹೇಳಿದ್ದೀನಿ, उनसे मैंने ನನ್ನ कहा है, ವಾಕ್ಯ ನಿಜವಾದದ್ದು, मेरा वचन जो ನನ್ನ है ವಾಕ್ಯ सच है। ಜೀವಿತವಾದದ್ದು. मेरा वचन जिंदा Number है। one, पहला विषय, Number one, पहला विषय, ದೇವರ
ವಾಕ್ಯ ಎಲ್ಲ ಸಮಯಕ್ಕೂ ಶ್ರೇಷ್ಠವಾದ ಚಿಹ್ನೆ. परमेश्वर का वचन हर एक समय के लिए एक श्रेष्ठ चिन्ह है. ಯಾರಿಗಾದ್ರೂ ಅರ್ಥ ಆಗ್ತಿದೆಯಾ? कोई समझ पा रहे हैं? उनसे वो कह रहे हैं 800 ವರ್ಷಗಳ ಹಿಂದೆ 800 साल पहले ಯೋನನು ಹೊಟ್ಟೆಯಲ್ಲಿದ್ದ योना जल जंतु के पेट में ಅದೇ था. ರೀತಿಯಾಗಿ उसी तरीके से ಮನುಷ್ಯ ಕುಮಾರನು मनुष्य का पुत्र 3 ದಿನ 3 दिन ಭೂಮಿಯಲ್ಲಿರ್ತಾನೆ. पृथ्वी में रहेगा. ಅದು ಚಿಹ್ನೆ ನಿಮಗೆ. वो एक चिन्ह आपके लिए है. ಹಾಗಾದ್ರೆ ऐसा है तो ಇವರು ನಂಬೇಕಾಯ್ತು. इन्हें विश्वास करना पड़ा. ಯೋನನನ್ನು ನಂಬೇಕಾಯ್ತು. योना पर विश्वास करना पड़ा. ಕರೆಕ್ಟಾ? सही ನಾನು है. ನಿಮಗೆ ಹೇಳ್ತೇನೆ, मैं आपसे कहता हूँ ದಾವೀದನ ಬಗ್ಗೆ ನೀನು ಓದುವಾಗ दाऊद के बारे में जब आप पढ़ेंगे ದೇವರೊಂದು ಚಿಹ್ನೆಯನ್ನು ಕೊಡ್ತಾ ಇದ್ದಾನೆ. परमेश्वर एक चिन्ह को आपको दे रहे ಮೋಶೆ हैं. ಬಗ್ಗೆ ಓದುವಾಗ मूसा के बारे में पढ़ते ದೇವರು ನಿನಗೆ समय ಚಿಹ್ನೆಯನ್ನು ಕೊಡ್ತಾ ಇದ್ದಾನೆ. परमेश्वर आपको एक चिन्ह दे रहे हैं. ನಂಬುವವರು ವಿಶ್ವಾಸ- ದೇವರ ಮಹಿಮೆಯನ್ನು ಕಾಣುವರು. विश्वास करने वाले परमेश्वर के महिमा को देखेंगे. ಹಲ್ಲೆಲೂಯಾ. हालेलुया. ಅರ್ಥ ಆಗಿರೋದಾಗಿದ್ರೆ ಯಾರಾದ್ರೂ ಆಮೇನ್ ಎಂಬ अगर समझ आ ಹೇಳ್ತೀರಾ? रहा है तो कोई आमेन आप कहेंगे. ಅರ್ಥ ಆಗಿದ್ರೆ ಯಾರಾದ್ರೂ ಸಂತೋಷದಿಂದ ಆಮೇನ್ ಎಂಬ ಹೇಳ್ಬೋದಾ? ಆಮೇನ್ आमेन. ಆಮೇನ್. ಆಮೇನ್. ನಂಬಿಕೆಯಿಂದಿರಿ. विश्वास से रहिएगा. ನಾನು ಕೆಲವು ದಿನಗಳ ಹಿಂದೆ ಸಾಕ್ಷಿ ಕೊಡ್ತಾ ಇದ್ದೆ. थोड़े दिन पहले मैं गवाही बता रहा था. ಕರ್ತನು ಹೇಳಿದ परमेश्वर ने कहा ಒಂದು ದಿನ एक दिन ಇಸಾಕನು इसहाक ಬರಗಾಲದಲ್ಲಿ अकाल में ಐಗುಪ್ತಕ್ಕೆ ಹೋಗಬೇಕು ಅಂತ ನಿರ್ಧರಿಸಿದ. मिस्र में जाने के लिए उसने फैसला किया. ಆದ್ರೆ ದೇವರು ಹೇಳಿದ लेकिन परमेश्वर ने ನೀನು कहा ಹೋಗ್ಬೇಡ. तुम मत जाओ. ಈಗ अब 2800 ವರ್ಷ 500 ವರ್ಷಗಳಾದ್ಮೇಲೆ 2500 साल होने के बाद ನೀನು ಅದನ್ನ ಓದ್ತಾ ಇದೀಯಾ. आप उसे पढ़ रहे हैं. ಈಗ ಅದೊಂದು ಕತೆ, अब वो एक कहानी ಈಗ है. ಅದೊಂದು ಚರಿತ್ರೆ. अब वो एक इतिहास है. Now it is a history. अब वो एक इतिहास है. ಆದ್ರೆ ದೇವರ ಆತ್ಮನು ಚರಿತ್ರೆ ಅಲ್ಲ. लेकिन परमेश्वर का आत्मा इतिहास नहीं है. ದೇವರ ಆತ್ಮನು ಹಿಸ್ಟ್ರಿ ಅಲ್ಲ. परमेश्वर का आत्मा जो है वो इतिहास नहीं ದೇವರ है. ಆತ್ಮನು ಕತೆ ಅಲ್ಲ. परमेश्वर का आत्मा एक कहानी नहीं है. 2000 ಕನಿಷ್ಠ 2500 ವರ್ಷಗಳ ಹಿಂದೆ गिर 2500 साल पहले ಇಸಾಕನು इसहाक ಬರಗಾಲದಲ್ಲಿ अकाल में ಬಿತ್ತುತ್ತಾ ಇದ್ದಾಗ वो जब बो रहा था ದೇವರ ಆತ್ಮನು ಅವನ ಜೊತೆಗಿದ್ದ. परमेश्वर का आत्मा उसके साथ था. ಇಸಾಕನನ್ನ ನೋಡಿದ. इसहाक को उसने देखा. ಇಸಾಕನಿಗೆ ಧೈರ್ಯ ತುಂಬಿದ. इसहाक में हिम्मत उन्होंने भरा. ನಂತರ ಅದನ್ನು ಬರಿಸಿಟ್ಟ. उसके बाद उसे लिखवा ಈಗ कर ಹೆಚ್ಚು रखा. ಕಡಿಮೆ 2500 ವರ್ಷಗಳಾದ ಮೇಲೆ अब इर्द गिर्द 2500 सालों के ಈಗ बाद ನೀನು अब आप ಅದೇ ವಾಕ್ಯವನ್ನು ತೆಗಿತೀಯಾ, उस वचन को खोलते हो ಅದನ್ನು ಓದ್ತಾ ಇದೀಯಾ, और उसे पढ़ रहे हो. ಇಸಾಕನ ಬಗ್ಗೆ ಓದ್ತಾ ಇದೀಯಾ. इसहाक के बारे में आप पढ़ रहे ಈಗ हो. ನಾನು ನಿಮಗೆ ಕೇಳ್ತೇನೆ, अब मैं आपसे पूछता हूँ ದೇವರ ಆತ್ಮನ ಏನ್ ಮಾಡ್ತಾ ಇದ್ದಾನೆ? परमेश्वर का आत्मा क्या कर रहे हैं? ಇಸಾಕನ ಜೊತೆಗಿದ್ದವನು इसहाक के साथ रहने ಈಗ वाले. ನೀನು ಓದುವಾಗ, अब आप पढ़ते समय ನೀನು ಪ್ರಾರ್ಥಿಸುವಾಗ आप प्रार्थना करते ಅದೇ समय ಆತ್ಮನು, वही आत्मा, ಅದೇ ಪವಿತ್ರ ಆತ್ಮನು वही पवित्र आत्मा ನಿನಗೆ ಆ ವಾಕ್ಯದಲ್ಲಿ आपको उस वचन ಚಿಹ್ನೆಯನ್ನು में ಕೊಡ್ತಾ ಇದ್ದಾನೆ, एक चिन्ह को दे रहे हैं, ವಾಗ್ದಾನ ಕೊಡ್ತಾ ಇದ್ದಾನೆ. वायदा वो दे रहे ಭಯ हैं. ಪಡಬೇಡ, मत डरना, ನೀನು तुम ಇಲ್ಲೇ ಇದ್ದು यहीं पर रहकर आमीन ನಂಬುವುದಾಗಿದ್ರೆ विश्वास करोगे तो ನಾನು ಇಸಾಕನ ಜೊತೆಗಿದ್ದ ಹಾಗೆ ನಿನ್ನ जिस ಜೊತೆಗಿರುವೆನು. तरह मैं इसहाक के साथ था उस तरीके से मैं तुम्हारे साथ भी रहूंगा. ಆಮೆನ್, आमीन ಆಮೆನ್. आमीन. ನಂಬರ್ 2, दूसरा विषय ನನ್ನ ಜೊತೆಗಿದ್ದೀರಾ? क्या आप मेरे साथ हैं? ನಂಬರ್ 1, पहला विषय ಚಿಹ್ನೆಯನ್ನ ಗುರುತಿಸುವ ಜವಾಬ್ದಾರಿ ನಿನ್ನ ಮೇಲದೆ. चिन्ह को पहचानने वाला जिम्मेदारी आप पर है. ಪಾಸ್ಟ್ರೇ, पास्टर ನಮ್ಮ ಸಮಯ ಬಹಳ ಕೆಟ್ಟಾಗಿ ನಡೆದಿದೆ. हमारा समय बहुत बुरा चल रहा ಏನ್ है. ಮಾಡ್ಬೇಕು? क्या करना ಒಂದೊಂದಕ್ಕೆ है? ಬರ್ತೀನಿ. एक एक कदम मैं बताऊंगा. ಪಾಸ್ಟರ್, ನನ್ನ ಸೀಸನ್ ಯಾವ್ದು ನೀವು ಹೇಳ್ತಾ ಇದ್ದೀರಾ? ಸೀಸನ್ ಋತು ಎಂಬುದಾಗಿ. पास्टर आप कह रहे हो ऋतु कह के. ನಾನಿರೋ ಋತುದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. मैं जिस ऋतु में हूँ वहाँ पर मैं कुछ भी नहीं कर पा ಸ್ವಲ್ಪ रहा. ತಾಳ್ಮೆ ಇರ್ಲಿ. थोड़ा सा धीरज आप ಈ रखिएगा. ವಿಷಯಗಳನ್ನು ಒಂದೊಂದಾಗಿ ನಾವು ಕಲಿತ್ಕೊಳ್ಳಿಕ್ಕಿದ್ದೇವೆ. इन विषयों को एक एक कर हम सीखने वाले हैं. ಉದಾಹರಣೆಗೆ उदाहरण के लिए ದಾವೀದನ ಬಗ್ಗೆ ಹೇಳಿದೆ. दाऊद के बारे में मैंने बताया. ನಿಂದಿಸ್ತಾ ಇದ್ದಾರೆ, उसे निंदित कर रहे हैं. ಆದ್ರೆ ಅದು ಮೌನದ ಋತು, लेकिन वो शांतता का एक ಅದು ऋतु है. ನುಡಿಯುವ ಋತು ಅಲ್ಲ. वो बात करने वाला ऋतु ಅವಾಗ नहीं ನೀನು है. ನುಡಿದಿ ಅಂದ್ರೆ अगर तब आप बात करेंगे तो ಸೈತಾನನಿಗೆ ಮಾರ್ಗ ಕೊಡ್ತೀಯ. शैतान को एक रास्ता ನಿನ್ನ बना ಋತುವನ್ನು ಗುರುತಿಸು. आपके ऋतु को आप पहचान लीजिए. ಶಾಂತವಾಗಿರು. शांत रहिए. ಪಾಸ್ಟ್ರೇ, पास्टर ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. मैं चुप नहीं रह सकता. ದಾವೀದನಿಗೆ दाऊद को ಮಣ್ಣು ತೂರಿ, मिट्टी फेंककर, ಕಲ್ಲು ತೂರಿ, पत्थरों को फेंककर, ಅವನನ್ನ ಪ್ರಚೋದಿಸಿ उसे उकसाकर ಸೌಲನ ಮನೆತನವನ್ನು ಕೊಂದವನು ನೀನೇ. शाऊल के घराने को मारने वाले तुम ही हो.
ತಪ್ಪು ಹೊರಿಸಲಾಗ್ತಾ ಇದೆ. वहाँ पर गलत इल्जाम उस पर डाला जा रहा है, ಅವನು लेकिन वहाँ ಆ ಋತುವಿನಲ್ಲಿ उस ऋतु में ಅದನ್ನು ಹೊಡೆಯುವಷ್ಟು ಬಲ ಇದೆ, उसे मारने जितना बल उसमें है, ಜನ ಬಲ ಇದೆ, लोगों का बल उसमें है, ಆದ್ರೆ ಆತನು ಹೇಳ್ತಾ ಇದ್ದಾನೆ, लेकिन वो कह रहा है ಇದು ಮೌನ ದುಃಖದ ಋತು. ये दुख का ऋतु है. ಮಗ ದಾಳಿ ಮಾಡಿದಾನೆ, बेटे ने आक्रमण किया है, ಈ ಋತು ಮುಗಿಬೇಕು, यह ऋतु समाप्त होना है, ಶಾಂತವಾಗಿರುವ वो ಋತು. शांत रहने वाला ऋतु है. ನಾನು ಎನ್ಕರೇಜ್ ಮಾಡ್ತೀನಿ ನಿಮಗೆ. मैं आपको उत्तेजित करता हूँ. ಒಂದಲ್ಲ ಒಂದಲ್ಲ ರೀತಿಯಲ್ಲಿ ನೋವಾಗಿದೆಯಾ, एक ना एक समय पर आपको दर्द ಇದು हुआ है, ನುಡಿಯುವ ಋತು ಅಲ್ಲ. ये बात करने वाला ऋतु नहीं है. ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಆಗಿದೆಯಾ, एक ना एक तरीके से कठिनाई हुआ है, ಇದು ನುಡಿಯುವ ಋತು ಅಲ್ಲ. ये बात करने वाला ऋतु नहीं है. ಶಾಂತವಾಗಿ शांत रहिए, ಕಾದು ನೋಡುವ ಋತು. शांत रहकर इंतजार कर देखने वाला ಒಂದೊಂದನ್ನೇ ऋतु है. ಬಿಚ್ಚಲಿಕ್ಕೆ ಪ್ರಯತ್ನ ಮಾಡ್ತೀನಿ. एक एक कर खोलने की कोशिश में ಇದು करूंगा. ಇದು ಬೋಧನೆಯ ರೀತಿಯಲ್ಲ, ये प्रचार करने वाले रीति में नहीं ಟೀಚಿಂಗ್ है. ರೀತಿಯಲ್ಲಿ ಇರೋದ್ರಿಂದ ये प्रचार टीचिंग के तरीके में है, ಸ್ವಲ್ಪ इसीलिए ಧ್ಯಾನ ಕೊಡ್ಬೇಕಾಗಬಹುದು. थोड़ा आपको ध्यान देना ಆದ್ರೆ पड़ेगा, ದೇವ್ರ ದಯ ಕೊಡ್ಲಿ. लेकिन परमेश्वर दया दे. ಆಮೆನ್. आमेन. ನಮ್ಮ ಋತುಗಳನ್ನ ಗುರುತಿಸಿಕೊಳ್ಳೋಣ. हमारे ऋतुओं को हम पहचान लेंगे. ಕಳೆದ ವಾರಗಳಲ್ಲಿ पिछले हफ्तों में ನಾನು ಶುನೇಮದ ಸ್ತ್ರೀಯ ಬಗ್ಗೆ ಮಾತನಾಡ್ತಾ ಇದ್ದೆ. शुनेम की स्त्री के बारे में मैं बात कर रहा Number था. 2. दूसरा विषय, Season will never be pushed upon you. ऋतु आपके ऊपर कभी दबाव नहीं डाला जाएगा, ನಿಮ್ಮ ಮೇಲೆ ಹಾಕಲ್ಪಡುವುದಿಲ್ಲ. वो आपके ऊपर दबाव नहीं डाला जाएगा. ಋತು ಹಾದು ಹೋಗ್ತದೆ. ऋतु जो है वो होकर गुजरते रहता है. ನಾವು ಗುರುತಿಸದೆ ಹೋದ್ರೆ ದಾಟ್ ಹೋಗ್ಬಿಡ್ತದೆ. अगर हम नहीं पहचानेंगे तो वो पार कर कर चला जाएगा. ನಾವು ಅದನ್ನು ಗುರುತಿಸದೆ ಹೋದ್ರೆ अगर हम उसे नहीं पहचानेंगे ಅದು तो ದಾಟ್ ಹೋಗ್ಬಿಡ್ತದೆ. वो पार हो जाएगा. ನಾವು ಅದರಿಂದ ಫಲಗಳನ್ನು ಕೊಯ್ಕೊಳ್ಳಿಕ್ಕೆ ಆಗೋದಿಲ್ಲ. उसमें से हम फल नहीं काट सकते. ಆದ ಕಾರಣ ಎಚ್ಚರವಾಗಿರ್ಬೇಕು. इसीलिए हमें चौकस रहना है. ಬಹಳ ಸಿಂಪಲ್, ಬಹಳ ಮೃದುವಾಗಿ ಅಥವಾ ಬಹಳ ಸಾಮಾನ್ಯವಾಗಿ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. बहुत आम रीति से बात करने की कोशिश में करूंगा. पास्टर, ಈ ಋತುವನ್ನು ನಾನು ಗುರುತಿಸದೆ ಹೋದ್ರೆ ಏನಾಗುತ್ತೆ? अगर इस ऋतु को मैं नहीं पहचानूंगा तो क्या होगा? ಬಹುಶಃ ಏಳಿಗೆಯನ್ನು ಕಳ್ಕೊಳ್ಬಹುದು, शायद बढ़ोतरी को आप खो सकते हो, ಬಹುಶಃ ಬ್ರೇಕ್ ಥ್ರೂ ಕಳ್ಕೊಳ್ಬಹುದು. शायद छुटकारे को आप खो सकते ನಾನು हो. ಹೇಳ್ತಾ ಇದ್ದೆ, मैं कह रहा था ದೇವರು ಆಶೀರ್ವಾದಗಳನ್ನು ಕಳಿಸೋದಿಲ್ಲ, परमेश्वर आशीषों को नहीं भेजते, ದೇವರೊಂದು ಋತುವನ್ನ ಕಳಿಸ್ತಾನೆ. परमेश्वर एक ऋतु को भेजते हैं. ನಾವು ಅದನ್ನ ಅದರಲ್ಲಿ ಗುರುತಿಸೋದಾಗಿದ್ರೆ और उसमें अगर हम पहचानेंगे तो ದೊಡ್ಡ ಮಟ್ಟಕ್ಕೆ ಬೆಳೆದು ಬಿಡ್ತೀವಿ. बड़े स्तर में हम बढ़ने लगेंगे. ಗುರುತಿಸದೆ ಹೋದ್ರೆ अगर नहीं पहचानेंगे ನಾವು तो ಕಳ್ಕೊಂಡ್ ಬಿಡ್ತೀವಿ. हम उसे खो देंगे. ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್. आमेन. ಆದ ಕಾರಣ इस कारण से ನಾವು ಹೃದಯಗಳನ್ನ ತೆರೆದು ಗುರುತಿಸುವುದು ಬಹಳ ಅವಶ್ಯಕ. हमारे हृदयों को खोलकर पहचानना बहुत जरूरी है. A season will pass by. एक ऋतु जो है वो होकर गुजर But जाएगा, it is upon us whether we invite it or no. लेकिन वो हमारे ऊपर निर्भर है कि हम उसे आमंत्रित करें या ना करें. ಶುನೇಮದ ಸ್ತ್ರೀ, शुनेम की स्त्री, she had everything. उसके पास सब कुछ था, ಎಲ್ಲ ಇದೆ ಅವಳ उसके ಬಳಿಯಲ್ಲಿ. पास सब कुछ है. ಸ್ವಂತ ಮನೆ ಇದೆ, खुद का घर है, ಸ್ವಂತ ಮನೆ ಇದೆ, खुद का घर है, ಸ್ವಂತ ಹೊಲಗಳಿದೆ, खुद के खेत है, ದನಕರುಗಳಿದೆ, खुद के बैल बकरी ಒಳ್ಳೆ है, ಗಂಡನಿದಾನೆ, अच्छा सा पति है, ಎಲ್ಲ ಸರಿಯಾಗಿದೆ. सब कुछ ठीक ठाक ಈಗ है. ಅವಳಿಗೆ ಕೇಳಿದ್ರೆ, अब उसे पूछेंगे तो I am having a good season. मेरा एक अच्छा ऋतु चल रहा है, ಒಳ್ಳೆ ಋತು ನಡೀತಾ ಇದೆ मेरा ನನಗೆ, अच्छा ऋतु चल रहा है, ಎಲ್ಲ ಚೆನ್ನಾಗಿದೆ ಪಾಸ್ಟ್ರೆ. पास्टर सब कुछ अच्छा चल रहा है. ಎಲ್ಲ ಚೆನ್ನಾಗಿರುವಾಗ सब कुछ अच्छा रहते समय ಅದು ಮುಂದಿನ ಋತುವಿಗೆ ಬಿತ್ತುವ ಸಮಯ. वो अगले आने वाले ऋतु के लिए बोने वाला समय है. ನೆನಪಿಟ್ಕೊಳ್ಳಿ, आप याद रखिएगा, ಋತು ಬದಲಾಗ್ತದೆ, ऋतु जो है वो बदलेगा, ಹೋಗಿ ಬಿಡೋದಿಲ್ಲ. वो ऐसे ही चला नहीं जाएगा. ಋತುಗಳು ಬದಲಾಗ್ತವೆ. ऋतुएं जो है वो बदलेंगे, Seasons will change. ऋतुएं बदलेंगे. ಅಣ್ಣ ಮದುವೆ ಆದಾಗ ಬಹಳ ಚೆನ್ನಾಗಿದ್ರಣ್ಣ. अन्ना जब शादी हुआ बहुत अच्छा था. ಲಾಸ್ಟ್ ಒಂದು ವರ್ಷ ಆಯ್ತು ನೋಡ್ರಿ, एक साल हो गया, देखिए ಬಹಳ ಬದಲಾಗ್ ಬಿಟ್ಟಾರಣ್ಣ. बहुत बदल गए हैं. ಸಮಯ ಬದಲಾಗ್ತದೆ, समय बदल जाएगा, ಮನುಷ್ಯರು ಬದಲಾಗ್ತಾರೆ. मनुष्य बदल जाएंगे, ಯಾಕಂದ್ರೆ ಋತುಗಳು ಬದಲಾಗ್ತದೆ, क्योंकि ऋतुएं बदलेंगे, ಕಾನೂನುಗಳು ಬದಲಾಗ್ತದೆ. कानून बदल जाएंगे. ಆಮೆನ್, आमेन, ಆಮೆನ್. आमेन. ನಿಯಮಗಳು ಬದಲಾಗ್ತದೆ, नियम बदल जाएंगे, ಬಿಸ್ನೆಸ್ಗಳು ಬದಲಾಗ್ತದೆ, बिजनेस बदलेंगे, ಟೆಕ್ನಾಲಜಿಗಳು ಬದಲಾಗ್ತದೆ. टेक्नोलॉजी बदलेंगे. ಒಂದು ವೇಳೆ अगर ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಮೇಲೆ ಕಳಿಸಲ್ಪಟ್ಟಂತ ಋತುವನ್ನು ಉಪಯೋಗಿಸಿಕೊಳ್ಳದೆ ಹೋದ್ರೆ जो ऋतु हमारे ऊपर भेजा गया है उसे ठीक तरीके से हम नहीं पहचान पाएंगे तो ಕಳ್ಕೊಂಡ್ ಬಿಡ್ತೀವಿ. हम उसे खो देंगे. ಇವಳ ಋತು ಚೆನ್ನಾಗಿ ನಡೆದಿತ್ತು, इसका ऋतु बहुत अच्छा चल रहा था. ಇವಳದೊಬ್ಬಳದ ಇವತ್ತು ಸ್ವಲ್ಪ ಧ್ಯಾನ ಮಾಡಿ
ಕಳೆದ ವಾರದಲ್ಲಿ ಪ್ರಾರಂಭ ಮಾಡಿದೀವಿ. सिर्फ स्त्री के बारे में थोड़ा हम ध्यान करेंगे. पिछले हफ्ते हमने प्रारंभ किया है. ಅದರಲ್ಲಿ ಇನ್ನು ಸ್ವಲ್ಪ ಮುಂದಿನ ಹೆಜ್ಜೆ ತಗೊಂಡು उसमें और एक कदम हम आगे बढ़ेंगे ಪ್ರಾರ್ಥನೆ ಮಾಡಿ और ಮುಗಿಸಿಕೊಳ್ಳೋಣ. प्रार्थना कर कर हम समाप्त करेंगे. ಆಮೆನ್, आमेन, ಆಮೆನ್, आमेन. ಅವಳ ಋತು ಚೆನ್ನಾಗಿ ನಡೆದಿದೆ. उसका ऋतु अच्छा चल रहा She है. has no reason to be hospitable. वहाँ पर उसको कोई भी अतिथि सत्कार करने वाला कोई कारण ಅದು उसके ಒಂದು पास ಅವಳ नहीं है. ಗುಣದಿಂದ ಬರಬೇಕು. एक तो उसके गुण के द्वारा वो आना है, ಇಲ್ಲದೆ ಹೋದ್ರೆ ಅವಳಿಗೆ ಗೊತ್ತಿರುವಂತ ವಾಕ್ಯದಿಂದ ಬರಬೇಕು. नहीं तो जो वचन उसे पता है उसके द्वारा वो आना है. ವಾಕ್ಯ ನಮ್ಮೆಲ್ಲರಿಗೂ ಕೊಡಲ್ಪಟ್ಟಿದೆ. वचन हम सबको दिया गया है. ನಾವು ಅದನ್ನ ಗುಣವಾಗಿ ಮಾರ್ಪಡಿಸಿಕೊಳ್ಳೋದು ಎಷ್ಟು ಉತ್ತಮ. उसे हमें गुण में बदलना बहुत ही उत्तम है. ಅದರಿಂದ ನಮಗೆ ಆಶೀರ್ವಾದ. उसके द्वारा हमें आशीष. ಆಮೆನ್, आमेन. ವಾಟ್ ಇಸ್ ಪ್ರಸಂಗಿಗಳ ಪುಸ್ತಕ सम्मोपदेशक का पुस्तक 3ನೇ ಅಧ್ಯಾಯ उसका 3रा अध्याय. ಒಂದು ನಿಮಿಷ, ಅದಕ್ಕೆ ಬರೋಕ್ಕಿಂತ ಮುಂಚೆ उसमें आने से पहले ಬಿಫೋರ್ ವಿ ಕಮ್ ಟು ದಟ್, उसमें आने से पहले ಜ್ಞಾನೋಕ್ತಿಗಳ ಪುಸ್ತಕ नीति वचन का पुस्तक 6ನೇ ಅಧ್ಯಾಯ उसका 6ठा अध्याय. ಜ್ಞಾನೋಕ್ತಿ नीति वचन का पुस्तक 6 उसका 6ठा अध्याय 6ನೇ ವಚನ. उसका 6ठा वचन. 6ನೇ ವಚನದ ಮೊದಲನೆಯ ಶಬ್ದವನ್ನ ಬಿಟ್ಟು ಮುಂದಿಂದ ಓದಕ್ಕೆ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ವಚನ. ಅಂತವ್ರು ಯಾರು ಇಲ್ಲ ನಮ್ಮಲ್ಲಿ. 6ठे वचन के पहले शब्द को छोड़कर आगे हम पढ़ेंगे. ಇರುವೆಯ ಹತ್ತಿರ ಹೋಗಿ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಅದಕ್ಕೆ ಒಂದು ನಿಮಿಷ, ಇರುವೆಯ ಬಳಿಗೆ ಹೋಗಿ. चींटी के पास जा. ನಮ್ಮೆಲ್ಲರ ಮನೆಯಲ್ಲಿ ಇದನ್ನ ನೋಡಿರಬಹುದು, ಇರುವೆಗಳನ್ನ. हम सबके घर में चींटियों को हमने देखा ಇದನ್ನ होगा. ವಾಕ್ಯ ಎಲ್ಲರೂ ಓದಿರಲೂಬಹುದು. इस वचन को सबने पढ़ा भी होगा. ಇರುವೆಯ ಹತ್ತಿರ ಹೋಗಿ चींटी के पास जा, ಅದರ ನಡವಳಿಕೆಯನ್ನ ನೋಡಿ उसके काम पर ध्यान दे ಜ್ಞಾನವನ್ನು ತಂದುಕೋ. और बुद्धिमान हो. ಸೋ ಬ್ಯೂಟಿಫುಲ್. कितना सुंदर है. ಅದು ಅಯ್ಯೋ ಎಷ್ಟು ಇದು ಕನ್ನಡದಲ್ಲಿ ನಾನು ಓದಿದ್ದೆ, ಬರೀ ಇಂಗ್ಲಿಷ್ ನ ಧ್ಯಾನ ಮಾಡಿದ್ದೆ ನಾನು. मैंने इसे सिर्फ इंग्लिश में ध्यान किया था. ಕನ್ನಡದಲ್ಲಿ ಬಹಳ ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು. कन्नड़ा में बहुत सुंदर तरीके से लिखा गया है. ಇಲ್ಲ ಇರೋರು ಒಂದ್ಸಾರಿ ಇದ್ರೆ ಒಂದ್ಸಾರಿ ಆಮೇನ್ ಅಂತ ಹೇಳ್ತಾರೆ. यहीं पर रहने वाले एक बार आमेन आप कहेंगे. ಆಮೇನ್, आमेन. ಅಕ್ಟೋಬರ್ ಪ್ರಾರ್ಥನೆ ಹತ್ರ ಬರ್ತಾ ಇದೆ. अक्टूबर का प्रार्थना निकट आ 1ನೇ रहा है. ತಾರೀಕಿನಿಂದ ಅಲ್ಲ, पहले तारीख से वो ಚೇಂಜ್ नहीं ಆಗಿರೋ है. ಡೇಟ್ ಹೇಳಿರಬಹುದು ಪಾಸ್ಟರ್ ಪ್ರಕಾಶ್ ಅವರು. बदले हुए डेट को पास्टर प्रकाश ने बताया है. 27ನೇ ತಾರೀಕಿನಿಂದ 29ರಿಂದ 29 ಅಕ್ಟೋಬರ್ ಅಲ್ಲ, से ಇದೇ ತಿಂಗಳು 29ರಿಂದ सितंबर 29 से 10 ದಿನಗಳು ಪ್ರಾರ್ಥನೆ. 10 दिनों का प्रार्थना. ತಪ್ಪಿಸ್ಕೊಳ್ಳಿಕ್ಕೆ आप ಹೋಗ್ಬೇಡಿ. मत चुकाइएगा. ಇರುವೆಯ ಬಳಿಗೆ ಹೋಗಿ. चींटी के पास जा. ನನಗೊಮ್ಮೆ ಮನಸ್ಸು, ಇರುವೆ ನಮ್ಮಿಂದ ಕಲ್ಕೋಬೇಕಾ ನಾವು ಇರುವೆಯಿಂದ ಕಲ್ಕೊಳ್ಬೇಕಾ? एक बार मुझे लगता है चींटी को देखकर हमें सीखना या हमें देखकर चींटी ನನಗೆ को ಗೊತ್ತಿಲ್ಲ, सीखना है. ಇರುವೆಗೆ ತನ್ನ ಪಕ್ಕದಲ್ಲಿ ಇರುವಂತ ಇರುವೆ ಹೆಸರು ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. मैं नहीं जानता चींटी को अपने बगल वालों की चींटी का नाम भी पता है या नहीं. ಇರುವೆಯ ಬಳಿಗೆ ಹೋಗಿ, चींटी के पास जा. ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ. ಅಯ್ಯೋ ಜೀಸಸ್ ದೇವ್ರೇ, ಈ ಬುದ್ಧಿ ನನಗೆ ಬಂದ್ಬಿಟ್ರೆ ಎಷ್ಟು ನಮಗೆ ಬಂದ್ಬಿಟ್ರೆ ಎಷ್ಟು ಉತ್ತಮ ಅಲ್ಲ. यह बुद्धि हमें आएगा तो कितना उत्तम है. ಸುಂದರ ನೋಡಿ. देखिए कितना सुंदर है. ಒಬ್ಬ ಪಾಸ್ಟರ್ ಆಗಿ एक पास्टर ಬೇರೆ होकर ಸೇವಕರ ಸ್ಟೇಟಸ್ ನೋಡ್ತೀವಿ. दूसरे सेवकों के स्टेटस को ಅಯ್ಯೋ हम ನಾವ್ देखते हैं. ಯಾವಾಗದಂತ ತಳಮಳಗೊಳ್ತೀವಿ. अयो हम कब ऐसे बनेंगे कि हम ಆದ್ರೆ ಒಂದು तड़पते ಇರುವೆಗೆ हैं. लेकिन एक चींटी ತನ್ನ को ಪಕ್ಕದಲ್ಲಿ ಹೊರಟಿರುವ ಇರುವೆ ಹೆಸರು ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. अपने बगल में जाने वाले चींटी का नाम भी पता है या नहीं मुझे नहीं पता. ಇರುವೆಯ ಹತ್ತಿರ ಹೋಗಿ चींटी के पास जा, ಅದರ ನಡವಳಿಕೆಯನ್ನು ನೋಡಿ उसके काम पर ध्यान दे ಜ್ಞಾನವನ್ನು ತಂದುಕೋ. और बुद्धिमान हो. ನಾವು ಅದು ಹಂಗೆ ಓದ್ ಹೋಗ್ಬಿಡ್ತೀವಿ. हम ऐसे ही उसे पढ़ ಒಂದ್ देते ನಿಮಿಷ हैं. ಓಡ್ ಹೋಗ್ಬೇಡ್ರಿ. ऐसे भाग मत ಮುಂದೆ जाइए, ಹೋಗ್ಬೇಡ್ರಿ. आगे मत बढ़ जाइए. ಇರುವೆ चींटी, ನೀವು ಹೋಗುವಾಗ आप जाते समय ಅದನ್ನ ದಾಟ್ಕೊಂಡು ಹೋಗುವಾಗ उसे पार कर कर ಕಾಲ್ जाते ಕೆಳಗೆ समय ಬಂದ್ರೆ ನಾವು ಕ್ಯಾರು ಮಾಡೋದಿಲ್ಲ. पैरों के नीचे आता है तो हम केयर भी नहीं करते. ಮನುಷ್ಯನ ದೃಷ್ಟಿಯಲ್ಲಿ मनुष्यों के नजरों में ಹೆಚ್ಚಿಗೆ ಏನು ಬೆಲೆ ಇಲ್ಲದಂತ ಒಂದು ಜೀವಿ. वह ज्यादा कीमती नहीं रहने वाला एक जीवी ಆದ್ರೆ है. ದೇವರ ಆತ್ಮನು लेकिन परमेश्वर का ತನ್ನ आत्मा ದಾಸನಲ್ಲಿ अपने दास में ಆ ಹುಳುವನ್ನ ಎತ್ತಿ उस चींटी को उठाकर ತನ್ನ ಭಕ್ತರಿಗೆ अपने भक्तों को ಅದನ್ನ ಮುಂದಿಟ್ಟು उसके सामने रखकर ಒಂದು ವಿಷಯವನ್ನು ತೋರಿಸ್ತಾ एक ಇದ್ದಾರೆ. विषय को वो दिखा रहे हैं. ನಮಗನ್ನಿಸ್ಬೋದು, हमको लग सकता ಅಯ್ಯೋ ಒಂದು है ಇರುವೆಯಿಂದ ಕಲಿಯುವಂತ ಪರಿಸ್ಥಿತಿ ಬಂತ ನಮಗೆ. अयो एक चींटी से सीखने वाला हाल हमें आया है क्या. ಆದ್ರೆ लेकिन ಅದರಲ್ಲಿ ದೇವರು ಇಟ್ಟಿರುವಂತ ಜ್ಞಾನವನ್ನ ನಮ್ಗೆ ತೋರಿಸ್ತಾ ಇದ್ದಾರೆ. उसमें परमेश्वर रखने वाले ज्ञान को वो हमें दिखा रहे हैं. ಯಾರಾದ್ರೂ ಹೇಳ್ತಾರೆ ಇರುವೆ,
कोई तो कहेंगे चीटी, ಇರುವೆ. चीटी। ನೀವು ಇಲ್ಲಿಂದ ಹೋಗುವಾಗ यहाँ से जाते ಒಂದು समय ಇರುವೆ ಹೊಂಟಿತ್ತಂದ್ರೆ एक चीटी जा रहा है ನಾವ್ तो ಯಾರ ಲಕ್ಷ್ಯ ಕೊಡೋದಿಲ್ಲ. हम कोई उस पर ध्यान नहीं देते हैं। ಗಾಡಿ ಅದ್ರ ಮುಂದೆ ಮೇಲೆ ಉಳಿಸ್ಕೊಂಡು ಹೋಗ್ಬಿಡ್ತೀವಿ. ज्यादा कम हो तो गाड़ी उस पर आदर डालकर हम देवर जाते हैं। आत्मनु लेकिन परमेश्वर के तन्न आत्मा सभೆಗೆ, अपने ತನ್ನ कलीसिया को, ಭಕ್ತರಿಗೆ अपने भक्तों को ಮಾತನಾಡುವುದಕ್ಕಾಗಿ बात करने के ಒಂದು लिए ಬೆಲೆ ಇಲ್ಲದ ಒಂದು ಇರುವೆಯನ್ನು ಎತ್ಕೊಂಡು एक कीमत नहीं रहने वाले एक चीटी को ಒಂದು उठाकर ಪಾಠವನ್ನು ಅದರಲ್ಲಿ ತೋರಿಸ್ತಾ ಇದ್ದಾರೆ. उसमें से एक पार्ट को वो दिखा रहे हैं। ಏನಂತೆ? ಆಮೇನ್. आमेन। ಇರುವೆ ಹತ್ತಿರ ಹೋಗಿ चीटी के पास जा, ಮುಂದೆ ಅದರ ನಡವಳಿಕೆ, ಯಾರ ನಡವಳಿಕೆ, ಯಾರಾದ್ರೂ ಎಲ್ಲರೂ ಹೇಳ್ಬೋದ ನಡವಳಿಕೆ? ಯಾರಾದ್ರೂ ಇರಬೇಕು ಒಂದ್ ಅದ್ ಮುಂದಿಂದ ಓದಿ ಹೇಳ್ಬೇಡ್ರಿ. आगे जो लिखा है उसे पढ़कर मत बताइए। ಇರುವೆ ಬಗ್ಗೆ ಒಂದ್ ಎರಡು ಮಾತು ಯಾರಾದ್ರೂ ಹೇಳ್ತೀರಿ? ಎಂತ ವಿಚಿತ್ರ ನೋಡಿ, ದೊಡ್ಡವ್ರ ಬಗ್ಗೆ ಸಭೆಯಲ್ಲಿ ನಾವು ಹೇಳ್ತೀವಿ, बड़े बड़े लोगों के बारे में कलीसिया में इरुवे बात ಬಗ್ಗೆ. करते हैं। चीटी के बारे में ನಂದು ಟೆಕ್ಸ್ಟ್ ಬುಕ್ ಲಿಂದ ನಾ ಹೇಳಿದ್ರ ಮಾತು ಬೇರೆ, मेरे टेक्स्ट बुक से मैं बताऊंगा तो वो बात अलग ಇದನ್ನ है। ದೇವ್ರು ಬರ್ಸಿದಾನಂತ ಎಷ್ಟು ಮಂದಿ ನಂಬ್ತೀರಾ? इसे परमेश्वर ने लिखवाया है कि कितने लोग विश्वास करते हो। ಕೆಲವೊಂದ್ ಸಾರಿ ಕಭಿ ದೊಡ್ಡ ಸರ್ಮನ್ಗಳಿಗಿಂತ ಹಿಡಿದು ಚಿಕ್ಕದನ್ನ ನೋಡಿ ಇನ್ನು ಇಲ್ಲಿ ಸ್ವಲ್ಪ ಎಲ್ಲ ಸರಿ ಮಾಡ್ಕೊಳ್ಳೋದು ಎಷ್ಟೋ ಉತ್ತಮ ಅನಿಸ್ತದೆ. बड़े बड़े संदेशों को छोड़कर छोटे इरुवे चीजों ಬಗ್ಗೆ को ಒಂದ್ यहाँ ಎರಡು पर ಮಾತು रखेंगे ಹೇಳ್ತೀನಿ. तो अच्छा होगा। ಏನಾದ್ರೂ ಇರ್ಲಿ, चीटी के बारे में कुछ ಇರುವೆ तो ಬಗ್ಗೆ. दो बात आप कहिए। ಇಲ್ಲಿ ಯಾರಾದ್ರೂ ಉಳಿದವ್ರು ರೆಡಿ ಆಗ್ರಿ. ಇರುವೆ ಅಲ್ಲೊಂದ್ ಕೈ ಬರ್ತದೆ. ಆದ್ರೆ ಅಲ್ಲಿ ಬೈಬಲ್ ಅಲ್ಲಿ ಬರೆದಿರೋದನ್ನ ಯಾರು ಹೇಳ್ಬಾರ್ದು. बाइबल में जो लिखा है ಅದನ್ನ उसे ಬಿಟ್ಟು कोई ಇರುವೆ मत ಬಗ್ಗೆ. कहिए। उस छोड़कर चीटी के बारे में बताइए। ಇದು ಕನ್ನಡ ಸರ್ವಿಸ್ ಮಗಳೇ. ಆಹಾರ ಬಾಳ್ ಸಣ್ಣದಿತ್ತಂದ್ರೆ ಒಂದೇ ಇರುವೆ ತಗೊಂಡ್ ಹೋಗ್ತೈತಿ. ಇಫ್ ದ ಮೀಲ್ ಇಸ್ ವೆರಿ ಬಿಗ್, ಆ ಕನ್ನಡ ಕೇಳಕ್ ಕನ್ನಡದಾಗ ಹೇಳ್ಸಿದ್ದಾರೆ. ಓಕೆ, ನಾವು ಯು ಟೆಲ್ ಇನ್ ಇಂಗ್ಲಿಷ್. if the meal is little big, larger, many hands together, they collect the whole meal and go. ಕಲೆಕ್ಟಿವ್ಲಿ If the meal is very small, then only single hand collects it and goes to its way. If the meal is little bigger in size, many Whole hands team together, okay. yeah, they collect it. ಊಟ ಒಂದು ಸಕ್ರಿ ಕಾಳು ಸಣ್ಣದಿದ್ರೆ ಒಂದೇ ಎತ್ಕೊಂಡು ಓಡೋಗ್ಬಿಡ್ತದೆ. ಬಾಳ ಇತ್ತಂದ್ರೆ ಜಗಳಾಡೋದಿಲ್ಲ. ಯಾರಾದ್ರೂ ಹೇಳ್ರಿ ಜಗಳ ಆಡೋದಿಲ್ಲ. ನಾ ಮೊದಲು ಸ್ನಾನ ಮಾಡ್ತೀನಿ, ನೀ ಮೊದಲು ಸ್ನಾನ ಮಾಡಿ. ನನಗೆ ಲಘು ಹೋಗುದೈತಿ. ಮೊದ್ಲು ಸ್ನಾನಕ್ಕೆ ಇವರೇ ಹಿಡಿತಾರೆ, ಚರ್ಚಿ ಮತ್ತೆ ಲಾಸ್ಟಿಗೆ ಬರೋರು ಅವ್ರ. ಉಳ್ದಿದ್ ಫ್ಯಾಮಿಲಿ ಎಲ್ಲ ಬಂದಿರ್ತೈತ್ರಿ ಲಾಸ್ಟಿಗೆ ಮತ್ತೆ ಅವ್ರು ಬರೋದು. ಓಕೆ, ಇರ್ವಿ ಬಗ್ಗೆ ಅಲ್ಲಿ ಕೈ ಐತಿ, ಸಿಸ್ಟರ್ ಕೈ ಐತಿ ನೋಡಿ. ಇರ್ವಿ ಬಗ್ಗೆ ಡಿಸಿಪ್ಲಿನ್ ಆಗಿರ್ತಾವ್ರಿ, ಭಾಳ ಡಿಸಿಪ್ಲಿನ್ ಆಗಿರ್ತಾವ, ಯೂನಿಟಿ ಇರ್ತಾವ್ರಿ. ಅಯ್ಯೋ ಥ್ಯಾಂಕ್ಸ್ ರೀ. ಹಾರ್ಡ್ ವರ್ಕ್, ಡಿಸಿಪ್ಲಿನ್ ಹೆಂಗ ಅನ್ಸಾತದ್ರಿ? ಡಿಸಿಪ್ಲಿನ್ ಒಂದ್ ಇರ್ವಿಗ್ ಡಿಸಿಪ್ಲಿನ್ ಆಯ್ತು. ಎಷ್ಟು ಮಂದಿ ಒಪ್ಕೋತೀರಿ ಇರ್ವಿಗ್ ಡಿಸಿಪ್ಲಿನ್ ಆಯ್ತಂತ, ಶಿಸ್ತ್ ಐತಂತ? Once I want to bring about disciplining our thoughts. हमारे विचारों को शासन में लाने के बारे में एक बार मैं ಇಲ್ಲಿ बताना ಒಳಗೆ चाहता ಒಂದ್ हूँ। ಸಿಂಹಾಸನ ಇರ್ತದ್ರಿ. यहाँ पर अंदर एक सिंहासन होता है। ಈ ಸಿಂಹಾಸನ ಬಹಳ ಗರಂ ಆಗಿದ್ದಕ್ಕೆ ಇದ್ರ ಹಿಂಗ್ ತವ ಹಿಂಗ ಆಗೈತ್ರಿ ಇಲ್ಲಿ. ये सिंहासन बहुत गर्म है, इसलिए यहाँ ಆ ऐसे हुआ है। ಸಿಂಹಾಸನ ಮೇಲೆ ಒಬ್ರು ಕುಂತಿರ್ತಾರಿ ಬ್ರದರ್. उस सिंहासन के ऊपर एक व्यक्ति बैठते हैं। ಅಲ್ಲಿ ಯಾರನ್ನ ಕುಂದ್ರಿಸ್ಬೇಕಂತ ಒಂದ್ಸಲ ಮೆಸೇಜ್ ನೋಡೋಣ. वहाँ पर किसे बिठाना है कि एक बार संदेश हम सुनेंगे। ಅರ್ಥ? ಡಿಸಿಪ್ಲಿನಿಂಗ್ ಅವರ್ ಥಾಟ್ಸ್. हमारे ಬಹಳ विचारों को ಮಂದಿಗೆ ಏನ್ शासन में ಅನಿಸ್ತದೆ ಅಂದ್ರೆ, डालना। बहुत लोगों को क्या ಏನ್ लगता ವಿಚಾರ है, ಬರ್ತೈತೆ ಎಲ್ಲ ವಿಚಾರ ಮಾಡ್ಕೊತ ಹೋಗ್ತೀವಿ ನಾವು. जो विचार आते हैं सब कुछ हम सोचते जाते हैं। ನಿಮ್ಗೆ ಗೊತ್ತಾ? क्या आप जानते हो? ಇಟ್ ಇಸ್ ಕಾಲ್ಡ್ ನೆಕೆಡ್ನೆಸ್ ಬಿಫೋರ್ ದ ಲಾರ್ಡ್. ಅದಕ್ಕೆ ಕರ್ತನ ಮುಂದೆ ಅದು ಬೆತ್ತಲೆ. परमेश्वर के सामने उसे नंगापन कहते हैं। ಬಹಳ ಕೆಟ್ಟ ಕಾನ್ಸಿಕ್ವೆನ್ಸ್ ಇರ್ತದೆ ಅದಕ್ಕೆ. उसे बहुत बुरे परिणाम होते हैं। So one of the Sundays I will share about disciplining our thoughts. इसलिए एक रविवार हमारे विचारों को शासन में डालने ಶಿಸ್ತು ಇರ್ತದೆ. की चीटी को शासन रहता है। ಶೂಸ್ ಹಾಕೊಳ್ಳೋದಿಲ್ಲ, ಶಿಸ್ತು ಇರ್ತದೆ. वो शूज नहीं पहनते लेकिन शासन रहता है। ನಮ್ ಶೂಸೇ ಶಿಸ್ತಲ್ಲಿ ಇರೋದಿಲ್ಲ. हमारे जूते ही शासन में नहीं रहते। ಹ್ಞೂನ್ರಿ, ಎಷ್ಟು ಶಿಸ್ತು ಅಂದ್ರೆ ಒಂದಕ್ಕೊಂದು ಡಿಕ್ಕಿ ಹೊಡೆಯಂಗಿಲ್ಲ. ಇಲ್ಲಿ ನಾವು ಗುರಿ ನೋಡಿ ಇಟ್ಟು ಹೋಗಿ ಡಿಕ್ಕಿ ಹೊಡೆದು ಬರ್ತೇವೆ. ಎಷ್ಟು ಚಂದ ಹೇಳತ್ತಾನ ದೇವ್ರ. ನಮಗಲ್ರಿದ ಇಡೀ ನೋಡ್ರಿ ಶಿಸ್ತು. ಕೇಳ್ತಾ ಇದ್ದೀರಾ? ಹಲೋ, ಕೇಳ್ತಾ ಇದ್ದೀರಾ? ಬೈಬಲ್ ಅನ್ನ ನಂಬುವ ಎಲ್ಲರಿಗೂ ಇದು. बाइबल पर विश्वास करने वाले हर एक के लिए है। ಶಿಸ್ತಾದ್ಮೇಲೆ ಇನ್ನೊಂದೇನು ಹೇಳಿದ್ರಿ ಸಿಸ್ಟರ್? ಹಾರ್ಡ್ ವರ್ಕಿಂಗ್. मेहनत करना। ಹಾರ್ಡ್ ವರ್ಕಿಂಗ್ ಯಾರಾದ್ರೂ ಹೇಳ್ತಾರೆ?
मेहनत करना, ಇದ್ರ ಬಗ್ಗೆ ಹೇಳಕ್ ಧೈರ್ಯನೇ ಇಲ್ರಿ ನನಗೆ. इसके बारे में बताने के लिए हिम्मत ही मुझ में नहीं है. ಡಿಸಿಪ್ಲಿನ್, ಹಾರ್ಡ್ ವರ್ಕ್ ಅಂಡ್ ಯೂನಿಟಿ. ಓಕೆ, ವೆರಿ ಗುಡ್. ಅಣ್ಣ ಒಂದಕ್ಕೊಂದು ಡಿಕ್ಕಿಸೋಡೆ ಹೆಂಗಿಲ್ಲ, एक दूसरे को धक्का भी नहीं देते. ಸೈಕಲ್ ಮೋಟ್ರ್ ಇಲ್ಲ ಅವಕ್ಕ. ನೀವಂತೀರಿ ನಮಗೂ ಸೈಕಲ್ ಮೋಟ್ರ್ ಇದ್ದಿದ್ರೆ ಡಿಕ್ಕಿ ನೋಡಂಗಿಲ್ಲ. ನಿನ್ನೆ ನಾನು ನಮ್ದ ಇರು ನಾ ಕೂದ್ಲ ಕಟ್ ಮಾಡ್ಕೊಕ್ ಹೋಗಿದ್ದೀರಿ. ಏನ್ ಮಾಡುದು ಈಗ? ಇದ್ದಿದ್ದ ಒಂದ್ ದಿವ್ಸ ಹಿಂಗ್ ಬಾಚೋದ, ಹಿಂಗ್ ಬಣ್ಣ ಬಡಿಯೋದ, ಆಮ್ಯಾಗ ಹಿಂಗ್ ಹೊಳ್ಳಿ ಸಾಕೋದು, ಹಿಂಗ್ ಬಣ್ಣ ಬಡಿಯೋದು. ಏನ್ ಮಾಡುದ? ಸೊ ನನ್ ಬಾರ್ಬರ್ ಬಹಳ ಟಾಕೆಟಿವ್ ಅವನ. मैं बाल कटवाने गया, ट्रांसलेट ಮಾಡಮ್ಮ. मैं बाल कट करने गया था और जो काट रहा था वो बहुत बातचीत करता है. ನಾನು ಅಂದ್ರೆ ಬಹಳ ಖುಷಿ. मुझे देखते ही मुझे बहुत खुश होता है, ಅವನ ಗ್ಯಾರಂಟಿ ಟಿಪ್. क्योंकि उसे पता है गारंटी टिप मिलेगा. ನನ್ನ ಗಿರಾಕಿ ಬಂತಂತಂದ್ರು. मुझे देखकर मेरा ग्राहक आ गया कि क्या सोचता है. ಮೊನ್ನೆ ಅವನು ಕೇಳಿದೆ, ಮೊನ್ನೆ मैंने परसों के दिन उसे पूछा, ಯಾವ ಊರು? तुम्हारा कौन सा गांव है? यूपी ದಿಂದ ಬಂದಿದ್ದೀನಿ. मैं यूपी से आया ಇದಕ್ಕಿಂತ हूं. ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? इससे पहले कहाँ पर काम करते थे? ಸ್ಲೋಲಿ ರೆಡಿ ಮಾಡ್ತಾ ಇದ್ದೇನೆ. धीरे धीरे तैयार कर रहा हूँ, ಅವನಿಗೆ ಈ ಕ್ರಿಸ್ಮಸ್ ಗೆ ಗಾಸ್ಪಲ್ ಹೇಳಿ ಕರ್ಕೊಂಡ್ ಬರ್ಬೇಕು. क्योंकि क्रिसमस के दिन सुसमाचार बताने ले आना है. ಸೊ ನಿನ್ನೆ कल के दिन ಕೇಳಿದೆ, कल मैंने बॉम्बे पूछा, चलो अनिस्ते ಇಲ್ಲಿ ಚಲೋ ಅನಿಸ್ತದೆ? बॉम्बे अच्छा लगता है, यहाँ अच्छा लगता है? सर जी यहाँ बहुत अच्छा है, सर यहाँ बहुत अच्छा मौसम है, अच्छा है, मौसम अच्छा है, लोग अच्छा है, लोग अच्छे हैं, सब खुला खुला है. सब अच्छा खुला खुला है. बॉम्बे में बॉम्बे में बिना डिक्की मारे आप फुटपाथ पे नहीं चल सकते. बिना डिक्की मारे फुटपाथ पर आप नहीं चल सकते. आप नहीं मारना चाहते तो लोग आके आपको डिक्की मारते हैं. आप नहीं मारना चाहते तो भी लोग आकर आपको ढकल देते हैं. इरेवे चीटी इन ಹೊಡ್ರಿ ಡಿಕ್ಕಿ. अब डिक्की मारिए. ಹಲೋ, ಏನಿ ಲಾಸ್ಟ್ ಯಾರಾದ್ರು ಬೇಕ ಒಗ್ಗಟ್ಟಾತ್ರಿ? ಅಲೆಕ್ಸಾಂಡರ್ ಯುದ್ಧ ಮಾಡಿ ಸೋತಿರ್ತಾನ್ರಿ. ಸೋತಾರೆ ಒಂದು ಗಿಡದ ಬುಡಕ್ ಬಂದ್ ಮಲ್ಕೋತಾನ್ರಿ. ಅದು ಮಾವಿನ ಗಿಡ ಇರ್ಬೇಕು ಅಥವಾ ಯಾವ್ದೋ ಒಂದ್ ಗಿಡ. ಇರಿವಿ ಹತ್ತಾ ಇರ್ತೈತ್ರಿ, ಅದ್ರ ಮ್ಯಾಗ ಹತ್ತೋದು ಮತ್ ಬೀಳ್ತೈತ್ರಿ, ಹತ್ತೈತ್ರಿ ಮತ್ ಬೀಳ್ತೈತ್ರಿ. ಅಲ್ಲ ಇವನ ಅಂತ ಹೇಳಿ ಮತ್ತೊಮ್ಮೆ ಹತ್ತೈತ್ರಿ. ಅದು ಏನ್ ಮಾಡ್ತೈತ್ರಿ? ಟ್ರೈ ಅಂಡ್ ಟ್ರೈ ಅಗೇನ್ ಬಾಯ್ಸ್, ಯು ವಿಲ್ ಸಕ್ಸಸ್ ಅಟ್ ಲಾಸ್ಟ್ ಅಂತ ಹೇಳ್ತೈತ್ರಿ. ಓಕೆ, ಒಂದ್ ನಿಮಿಷ, ಯಾರಿಗೆ ತಿಳಿತಾ ಇಲ್ಲ ಗೊತ್ತಿಲ್ಲ, ತಿಳಿತೇನ್ರಿ ಯಾರಿಗಾರ? किसी को समझ ಅದು आया? ಗೋಕಾಕ್ ಭಾಷೆ. वो गोकाक भाषा है. ಅದು ಗೋಕಾಕ್ ಭಾಷೆ. वो गोकाक भाषा है. ಮತ್ತೆ ನಿಲ್ಬಿಡ್ರಿ, ಮೈಕ್ ತಗೊಳ್ರಿ, ಮತ್ತೆ ಸೈಡಿಗೆ ಬಂದ್ಬಿಡ್ರಿ, ಬೇಗ ಬೇಗ ಸೈಡಿಗೆ ಬಂದ್ರಿ. ವೆರಿ ಗುಡ್. ಕೇಳಿ, ಅಲೆಕ್ಸಾಂಡರ್ ಮಲಗಿದ್ನಂತೆ. अलेक्जेंडर सोए थे. ನ್ಯೂಟನ್ ಅಲ್ಲ, न्यूटन नहीं, ಅಲೆಕ್ಸಾಂಡರ್ ಮಲಗಿದ್ನಂತೆ. अलेक्जेंडर सोए थे ಇರಿವಿ ಗಿಡ ಹತ್ತಕ್ ಹೋಗಿ ಮುಗ್ಗಿಸ್ಕೊಂಡ್ ಬಿತ್ತಂತೆ. और चींटी चढ़ते चढ़ते वो नीचे गिर गया. ಬಿಡ್ಲಿ ಮತ್ ಹತ್ತಂತೆ. वो नहीं छोड़ा, लेकिन फिर मत से वो बित चढ़ने बनता लगा, है। फिर से गिर गया, ಆದ್ರ ಕಣ್ಣಿಗೆ लेकिन ಹತ್ತಿ ತೀರ್ತಂತೆ. आखिर में वो चढ़ गया. ಇವನ್ ತಲ್ಯಾಗ ಬಂತು, इसके दिमाग में आ ಒಂದ್ ಸೋಲಿಗೆ गया, ನಾ ಬಿಡಬಾರ್ದು, एक हाथ में नहीं ಮತ್ತೆ छोड़ना ದಾಳಿ है, ಮಾಡ್ಲೇಬೇಕು. फिर से आक्रमण करना ही है. ವೆರಿ ಗುಡ್, बहुत अच्छा है, ಎಕ್ಸಲೆಂಟ್. बहुत अच्छा है. ಬಿಡುದಿಲ್ಲ, ಒಂದ್ಸಲ ಬೆನ್ನ ಹತ್ತಿರ್ ಬಿಡುದಿಲ್ಲ. एक बार काम करते हैं तो नहीं छोड़ते. ವೆರಿ ನೈಸ್. बहुत अच्छा है. ಎನಿಬಡಿ ಎಲ್ಸ್? कोई और? ಬೇಗ ಮುಗಿಸ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಇನ್ನೊಂದು ವಿಷಯ ಟಿಪ್ಪಣಿ ಐತೆ, ಆಮೇಲೆ ಮಾಡ್ತೀನಿ. ಯಾರು? ಎನಿಬಡಿ ಎಲ್ಸ್? ನೋ 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 ನೋ, ದಟ್ ಈಸ್ ಹನಿ ಬಿ. ಹನಿ ಬಿ ಸರ್ವ್ಸ್ ದ ಕ್ವೀನ್ ಬೇಟಾ. ants don't have queen. ಓಕೆ, ಈಗ ಅಲೆಕ್ಸಾಂಡರ್ ಹತ್ರ ಬೈಬಲ್ ಇದ್ದಿದ್ದಿಲ್ಲ. अब ऐसे अलेक्जेंडर के पास बाइबल नहीं था. ಅಲೆಕ್ಸಾಂಡರ್ ಹತ್ರ ದೇವರ ಆತ್ಮನಿರ್ಲಿಲ್ಲ. अलेक्जेंडर के पास परमेश्वर का आत्मा नहीं था. ಹಲೋ, ಯಾಕೋ ಯಾರು ವಿಚಾರ ಮಾಡತ್ತಿಲ್ಲ. ಹಲೋ, ಅಲೆಕ್ಸಾಂಡರ್ ಹತ್ರ ಬೈಬಲ್ ಇದ್ದಿದ್ದಿಲ್ಲ. अलेक्जेंडर के पास बाइबल ಅಲೆಕ್ಸಾಂಡರ್ಗೆ नहीं ಯೇಸು था. ಗೊತ್ತಿದ್ದಿಲ್ಲ. अलेक्जेंडर यीशु मसीह ಯಾರು को ಅವನಿಗೆ नहीं जानते ಇರ್ವಿನ್ ಕಲಿ थे. ಅನ್ಲಿಲ್ಲ. चीटी के बारे में सीखने के ಆದ್ರೂ लिए ಒಂದು किसी ने नहीं ಇರ್ವಿಯಿಂದ कहा. ಕಲಿಯುವಷ್ಟು ದೀನತೆ ಅವನೊಳಗೆ ಬಂತು. लेकिन फिर भी चीटी के पास से सीखने वाला दीनता उसमें आ गया. ಇನ್ನು ನಮಗೇನ್ ತೊಂದ್ರೆ? तो फिर हमें क्या तकलीफ है? ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈಗ ಮುಂದೆ ಹೋಗೋಣ್ರಿ. कितने अच्छी तरीके से कहता है, देखिए ಮುಂದೆ ಅದೇ ವಚನ ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. कितने अच्छी तरीके से वो कहते हैं. ಇರುವೆಯ ಹತ್ತಿರ ಹೋಗಿ ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನು ತಂದುಕೋ. ಜ್ಞಾನವನ್ನು ತಂದುಕೋ. ಆಮೇನ್. ಈಗ ನಂಬರ್ 1, पहला विषय, ಅದಕ್ಕೆ ಅಧಿಕಾರಿ ಇಲ್ಲ, उसको कोई अधिकारी नहीं है, ಪ್ರಭುಗಳಿಲ್ಲ, उसे कोई प्रधान नहीं है, ಮಾರ್ಗ ತೋರಿಸೋರಿಲ್ಲ, और ना ही कोई प्रभुत्व करने वाला ಕೈ है, ಹಿಡಿದು ನಡೆಸೋರಿಲ್ಲ, हाथ पकड़कर चलाने वाले कोई नहीं है, ದೇವರ ಆತ್ಮನಿಲ್ಲ, परमेश्वर का आत्मा नहीं है, ಸೃಷ್ಟಿಯಲ್ಲಿ ದೇವರು ಕೊಟ್ಟಿರುವ ಜ್ಞಾನ ಮಾತ್ರ. सिर्फ रचना में दिए गए
करता है। ಕೊಯ್ಲಿ ಸುಗ್ಗಿಯಲ್ಲಿ धूप काल में, ನೆಕ್ಸ್ಟ್ ನೋಡ್ರಿ, ಕೊಯ್ಲಿನಲ್ಲಿ कटनी में, ಕೊಯ್ಲಿಯ ಕಾಲದಲ್ಲಿ कटनी के समय ಅಥವಾ में, ಇಂಗ್ಲಿಷ್ ಬೈಬಲ್ ಏನು ಹೇಳ್ತದಂದ್ರೆ इंग्लिश बाइबल क्या कहता है यानी ಬೇಸಿಗೆಯಲ್ಲಿ, धूप काल में, ಬೇಸಿಗೆಯಲ್ಲಿ धूप काल में ತನ್ನ ಆಹಾರವನ್ನ अपने आहार को ಸೇರಿಸಿಟ್ಟುಕೊಳ್ತದೆ. वो इकट्ठा कर कर रखता है। ಯಾಕೆ? क्यों? ಆ ಒಂದು ಕ್ರಿಮಿಯಲ್ಲಿಯೂ ಸಹ ಒಂದು ಜ್ಞಾನ ಇದೆ. उस कृमि में भी एक बुद्धि है। ಏನಪ್ಪಾ ಅಂದ್ರೆ वो क्या है कि ಈ ಸೀಸನ್, ಈ ಋತು ಯಾವಾಗಲೂ ನನಗೆ ಇರುವುದಿಲ್ಲ. यह ऋतु जो है हमेशा मेरे लिए नहीं रहेगा। ಒಂದು ಇರುವೆಗೆ ಜ್ಞಾನ ಇದೆ. एक चींटी में ज्ञान ಈ है ಋತು ಬದಲಾಗ್ತದೆ. ये ऋतु बदल जाएगा। ಕಷ್ಟದ ಋತುವಿನಲ್ಲಿರುವವರು कठिनाई के ऋतु में रहने ಭಯ वाले ಪಡಬೇಡ್ರಿ. आप मत डरिएगा। ಋತು ಬದಲಾಗ್ತದೆ. ऋतु बदल जाएगा। ಒಳ್ಳೆಯ ಋತುವಿನಲ್ಲಿರುವವರು अच्छे से ऋतु में रहने ಸಿದ್ಧತೆ वाले ಮಾಡ್ಕೊಳ್ರಿ. आप तैयारी कर लीजिएगा। ಮುಂದಿನ ಋತುವಿಗೋಸ್ಕರ ದೇವರು ನಿಮಗೆ ಒಳ್ಳೆ ದಿನಗಳನ್ನು ಕೊಡ್ತಾ ಇದ್ದಾನೆ. अगले ऋतु के लिए परमेश्वर आपको अच्छे दिन दे ಒಂದು रहे हैं। ಇರುವೆಯಲ್ಲಿ ಜ್ಞಾನವಿದೆ. एक चींटी में ज्ञान है। ಋತುಗಳು ಬದಲಾಗ್ತದೆ. ऋतुएं बदल ಒಂದು जाएंगे। ಇರುವಿನಲ್ಲಿ ಜ್ಞಾನವಿದೆ. चींटी में ज्ञान है। ತುಂಬಾ ಬಿಸಿಯಾಗಿರುವುದೇ बहुत गर्म रहने वाला ಒಂದು है। ಸೂಚನೆ. एक ನನ್ನ सूचना है ಆಹಾರವನ್ನು ಸೇರಿಸಿಕೊಳ್ಳುವುದಕ್ಕೆ कि मेरे आहार को मुझे इकट्ठा करना ಅದಕ್ಕೆ है। ಪಠ್ಯ ಪುಸ್ತಕವಿಲ್ಲ. उसके लिए कोई पुस्तक नहीं है। ಅದಕ್ಕೆ ಫೆಬ್ರವರಿ ಮಾರ್ಚ್ ಇಂದ ಜೂನ್ ವರೆಗೂ ಬೇಸಿಗೆ ಕಾಲ ಅಂತ ಯಾರು ಕಲಿಸಿಲ್ಲ. मार्च से जून तक गर्मी का मौसम है कि किसी ने उसे सिखाया नहीं ಆದ್ರೆ है। ಅದರಲ್ಲಿ ಒಂದು ಜ್ಞಾನ ಇದೆ. लेकिन उसमें एक ज्ञान है। ಬಿಸಿಯ ತಾಪ ಹೆಚ್ಚುತ್ತಾ ಇರುವಾಗ गर्मी जैसे बढ़ते रहता है, ಆಹಾರವನ್ನು ಕೂಡಿಸಿಕೊಳ್ಳುವ ಚಿಹ್ನೆ ಅದು. आहार को इकट्ठा करने वाला चिन्ह वहाँ है। ಆಮೇನ್. आमेन। ಕಷ್ಟದ ಋತುವಿನಲ್ಲಿದ್ದೀಯೋ संकट के ऋतु में आप हो, ಸಮಯ ವ್ಯರ್ಥ ಮಾಡಬೇಡ. आप समय व्यर्थ मत ಅದು कीजिए। ಪ್ರಾರ್ಥನೆಯ ಋತು. वो प्रार्थना का ಅದು ऋतु है। ಉಪವಾಸದ ಋತು. वो उपवास का ಅದು ऋतु है। ಕರ್ತನನ್ನು ಹುಡುಕುವ ಋತು. वो परमेश्वर को ढूंढने वाला ऋतु है। ನನ್ನ ಜೊತೆಗೆ ಇದ್ರೆ ಒಂದ್ಸಾರಿ अगर ಆಮೆನ್ मेरे ಅಂತ साथ है ಹೇಳ್ತೀರಾ? तो एक बार आमेन आप कहेंगे। आमेन। आमेन। The season will change. ऋतु बदल जाएगा। Hold to your peace. आपके शांति को धरे रखिए। ಒಂದು ಋತು ಬದಲಾದ ಘಟನೆ ನೋಡಿ. एक ऋतु बदलने वाला घटना आप ಅದೊಂದು देखिएगा। ಹೇಳಿ ಮುಗಿಸ್ತೀನಿ ಇವತ್ತಿಗೆ. वो एक घटना बताकर आज के ಈ दिन में ಶುನೇಮದ समाप्त करूंगा। ಸ್ತ್ರೀ यह चुनेम की ಒಳ್ಳೆ स्त्री ಋತುವಿನಲ್ಲಿದ್ದಾಳೆ. एक अच्छे से ऋतु में विजी ಎಲ್ಲ रही ಚೆನ್ನಾಗಿದೆ है। ಅವಳಿಗೆ. सब कुछ ठीक ठाक उसके साथ ಒಳ್ಳೆ चल रहा ಗಂಡ है। ಇದ್ದಾನೆ. अच्छा पति उसका है, ಪ್ರಾಪರ್ಟಿ ಇದೆ, जायदाद उसके पास है, ಮನೆ ಇದೆ. घर उसका है। ಎಲಿಷನ ಕೇಳಿದ, एलिशा ने पूछा, ನಾನು ನಿನಗಾಗಿ ಏನ್ ಮಾಡಿ, ನನಗಾಗಿ ಇಷ್ಟು ನಮಗಾಗಿ ಇಷ್ಟು ಕಷ್ಟಪಡ್ತೀಯಾ? हमारे लिए इतना तुम चिंतित हो, ನಮಗಿಷ್ಟೆಲ್ಲ ಉಪಕಾರ ಮಾಡಿದಿ, इतना सब उपकार तुमने हमारे लिए किया ನಾನು है। ಯಾವ ಪ್ರತ್ಯುಪಕಾರ ನಿನಗೆ ಮಾಡ್ಲಿ? मैं इसके बदले में तुम्हारे लिए क्या कर सकता हूँ? ಇದ್ರಲ್ಲಿ ನಾನು ತೋರಿಸ್ತೀನಿ ನಿಮಗೆ. इसमें मैं आपको दिखाऊंगा। 15 ನಿಮಿಷ ಕೇಳಿ एक ನೀವು. 15 मिनट आप सुनिएगा। ಪವರ್ಫುಲ್ ಇದೆ. ये बहुत बलशाली है। ಐ ಪ್ರೇ ಈ ಒಂದು ಕೃಪೆ ನಾವು ಸಾಧಿಸಿಕೊಳ್ಳಬೇಕೆಂದು ಆಶಿಸ್ತೇನೆ. मैं प्रार्थना करता हूँ कि इस तरीके का कृपा हमें हासिल ಅವನು करना ಹೇಳ್ತಾನೆ, है। वो कहता है, ನಿನಗೋಸ್ಕರ ಅರಸನ ಮುಂದಾಗಲಿ ಸೇನಾಪತಿಯ ಮುಂದಾಗಲಿ ಮಾತಾಡಬೇಕು. क्या तुम्हारे विषय राजा के सामने या सेनापति के सामने मैं बात करूं? ಅವಳು ಏನ್ ಹೇಳಿದ್ ಗೊತ್ತಾ ಉತ್ತರ? उसने उत्तर क्या दिया आप जानते हो? ಅಂದ್ರೆ उसका मतलब, ಸೇನಾಪತಿ ಏನ್ ಕೇಳ್ತಾ ಇದ್ದಾನಂದ್ರೆ, सेनापति क्या पूछ, ಸಾರಿ ಎಲಿಷನ್ ಏನ್ ಕೇಳ್ತಾ ಇದ್ದಾನಂದ್ರೆ, एलिशा क्या पूछ रहा है? ನಮಗೆ यानी ಇಷ್ಟೊಂದು ಉಪಕಾರ ಮಾಡಿದಿ ನೀನು, इतना सब उपकार तुमने हमारे लिए किया है, ಪ್ರತ್ಯುಪಕಾರವಾಗಿ ನಾನು ಏನ್ ಮಾಡ್ಲಿ ನಿನಗೆ? उसके बदले में मैं तुम्हारे लिए क्या ಅವಳು करूं? ಹೇಳ್ತಾಳೆ, वो कहती है, ಸರ್ श्रीमान ನನ್ನ ಬಳಿ ಎಲ್ಲ ಇದೆ, मेरे पास सब कुछ है, ನಾನು ಸ್ವಕುಲದವರ ಮಧ್ಯದಲ್ಲಿ मैं मेरे ही लोगों के बीच में ಸುರಕ್ಷಿತವಾಗಿದ್ದೀನಿ, सुरक्षित रीति से जी रही ಎಲ್ಲ ಇದೆ ನನ್ನ हूँ, ಬಳಿ. सब कुछ मेरे पास है। ನೀವು ಬಂದು ನಮ್ಮಲ್ಲಿ ಊಟ ಮಾಡಿದ್ರಿ, आप आकर हमारे घर में आपने खाना खाया, ರೆಸ್ಟ್ ಮಾಡ್ತೀರಾ, आप आराम करेंगे, ಅಷ್ಟು ಸಾಕು ನನಗೆ. उतना मेरे लिए मैं काफी ತುಂಬಾ है। ಖುಷಿ. मैं बहुत खुश हूँ। ಕೇಳ್ರಿ, सुनिए, ಯೇಸು ಸ್ವಾಮಿ ಹೇಳಿದ, यीशु मसीह ने ಭೂಮಿ कहा, ಮೇಲೆ ಗಂಟು ಮಾಡ್ಕೊಳ್ಬೇಡ, पृथ्वी पर खजाना मत बनाकर ನಿನ್ನ रखें। ಸೀಸನ್ ಅಲ್ಲಿ, आपके ऋतु में, ನಿನ್ನ ಋತುವಿನಲ್ಲಿ आपके ऋतु में ದೇವರು परमेश्वर ಬರಗಾಲ ತರುವುದಕ್ಕಿಂತ ಮುಂಚೆ आकाल लाने से पहले ಮೊದಲು ಎಲ್ಲರ ಮೇಲೆ ಉತ್ತಮವಾದ ಋತುವನ್ನು ತರ್ತಾನೆ. पहले सबके ऊपर एक उत्तम सा ऋतु वो ले आते हैं। ದೇವರು ಯೋಸೇಫನನ್ನು ಎತ್ತುವಾಗ परमेश्वर यूसुफ को उठाते समय ಫರೋನಿಗೆ ಕನಸು ಬಿತ್ತು. फिरौन को सपना आया। ಕೇಳ್ತಾ ಇದ್ದೀರಾ ಇಲ್ವಾ? आप सुन रहे हो या ಕನಸು नहीं? ಬಿತ್ತು ಫರೋನಿಗೆ. फिरौन को एक ಆ सपना आया ಕನಸಲ್ಲಿ ಏನ್ ನೋಡ್ತಾನೆ? और उस सपने में फिरौन क्या देखता है? ಮೊದಲು पहले ದಷ್ಟಪುಷ್ಟವಾದ हट्टे कट्टे रहने वाले 7 ಆಕಳುಗಳು 7 बैल ನದಿಯಿಂದ ಹೊರಗಡೆ ಬಂದು वो नदी से बाहर आए ಮೇಯ್ತಾ हैं, ಇವೆ. वहाँ पर खा रहे हैं। 7 7 ದಷ್ಟಪುಷ್ಟವಾದ खट्टा रहने वाले ಆಕಳುಗಳು ಹೊರಗೆ ಬಂದು वहाँ पर वो बैल बाहर आए, ಮೇಯ್ತಾ ಇವೆ. वो चरा रहे हैं। ಅದಾದ ಮೇಲೆ उसके बाद 7 7 ತಳ್ಳುವಾದ बहुत पतले ಬರಗಾಲದಲ್ಲಿದ್ದಂತ अकाल में रहने वाले, ಅತಿ ತಳ್ಳಗಿರುವ बहुत ही पतले रहने वाले
ಆಕಳುಗಳು ಬಂದವು. वो बैल बाहर आ गए, ಅವು ಬಂದು वहाँ आकर ದಷ್ಟಪುಷ್ಟವಾದ हट्टा कट्टा रहने वाले ಆಕಳುಗಳನ್ನ ನುಂಗಿ ಬಿಟ್ಟು बैलों को निगल गए। ನುಂಗಿದ ಮೇಲೂ ಸಹ निगलने के बाद भी ಇನ್ನು ಸೊರಕಲಾಗಿಯೇ ಇವೆ. फिर भी पतले ही वह है। ಅರಸನ್ ಕೇಳಿದ, राजा ने ಇದರ पूछा ಅರ್ಥ ಏನು? इसका मतलब क्या है? ಯೋಸೇಫನ್ ಹೇಳ್ತಾನೆ, यूसुफ कहता है ಮೊದಲು पहले 7 ಸಮೃದ್ಧಿಯಾದ ವರ್ಷಗಳು ಬರ್ತವೆ. 7 समृद्धि से भरे हुए साल आएंगे ಅದಾದ ಮೇಲೆ और उसके बाद 7 7 ಬರಗಾಲದ ವರ್ಷಗಳು ಬರ್ತವೆ. अकाल के साल आएंगे। ಆದ್ರೆ ಬರಗಾಲದ ವರ್ಷಗಳು ಎಷ್ಟು ಕಠಿಣವಾಗಿರ್ತವೆ ಅಂದ್ರೆ लेकिन अकाल के साल इतने कठिन रहेंगे 7 ವರ್ಷ ಸಮೃದ್ಧಿ ಇತ್ತೋ ಇಲ್ಲೋ ಅನಿಸ್ಬಿಡ್ತದೆ. 7 साल समृद्धि नुंगी था बिड़ता भी है। या नहीं के नहीं पता चलेगा। ದೇವರು परमेश्वर ಕಾಲವನ್ನು ಬದಲಾಯಿಸುವುದಕ್ಕಿಂತ ಮುಂಚೆ समय को बदलने से पहले ಮೊದಲು ಯಾವಾಗಲೂ पहले हमेशा ಉತ್ತಮವಾದ ಸೀಸನ್ ಅನ್ನ ನಿನ್ನ ಜೀವಿತದ ಮೇಲೆ ತರ್ತಾನೆ. उत्तम ऋतु को आपकी जिंदगी पर वो ले आते ಎಚ್ಚರವಾಗಿರು. हैं। आप चौकस ಅವಾಗ रहिएगा, ಕೆಲಸ ಚೆನ್ನಾಗಿರ್ತದೆ, तब काम अच्छा रहेगा, ಅವಾಗ ಕುಟುಂಬ ಚೆನ್ನಾಗಿರ್ತದೆ, तब परिवार अच्छा रहेगा, ಅವಾಗ तब ಆದಾಯ ಚೆನ್ನಾಗಿರ್ತದೆ. आमदनी अच्छा रहता है। ಅದಿರುವಾಗ और जब वो है ಎಚ್ಚರಿಕೆ ವಹಿಸಿಕೋ. आप चौकस रहिएगा। If everything is improving in your life, अगर सब कुछ आपकी जिंदगी में अच्छा हो रहा है तो ಆವಾಗ तब ಬೇರೆಯವರಲ್ಲಿ ಬುದ್ಧ ಹಾಕುವ ಸಮಯ ಅಲ್ಲ. दूसरों के विषय में सिर डालने वाला समय वो नहीं है। ಒಳ್ಳೆಯ ದಿನಗಳು, ಗುಡ್ ಸೀಸನ್ ಇಟ್ ಸೆಲ್ಫ್ is a sign. अच्छे ऋतु ही एक चिन्ह है, ಅದು ಒಂದು ಚಿಹ್ನೆ ನಿನಗೆ. वो एक चिन्ह आपके लिए है। ಏನಕ್ಕೆ? क्यों? ಸಮಯ ಬಂತು, समय आ गया है, ದೇವರ ರಾಜ್ಯದಲ್ಲಿ ಗಂಟು ಮಾಡಿಕೊ. परमेश्वर के राज्य में हमें खजाना बनाना है। ಎಷ್ಟು ಜನರಿಗೆ ಅರ್ಥ ಆಯ್ತಾ ಗೊತ್ತಿಲ್ಲ. कितने लोग इसे समझ पा ಇವಳು रहे हैं? ಏನ್ ಮಾಡಿದ್ಲು ಹೇಳ್ರಿ ಅವಳು? उस स्त्री ने क्या किया आप मुझे बताइए। ಒಂದು ಮಣ್ಣಿನ ಗೋಡೆಯಿಂದ ಕೋಣಿ ಕಟ್ಟಿದ್ಲಷ್ಟೇ. एक मिट्टी और पत्थर से एक कमरा उसने बांधा। ದಿನಗಳು ಚೆನ್ನಾಗಿದೆಯಾ? दिन अच्छे चल रहे हैं। ಕರ್ತನ ಸನ್ನಿಧಿಯಲ್ಲಿ ನಿನ್ನನ್ನು ಎಚ್ಚರಿಸ್ತೇನಮ್ಮ. परमेश्वर की उपस्थिति में आपको मैं चौकन्ना करता हूँ। ಎಚ್ಚರಿಸುವ ಕತ್ತೆ ನೋಡ್ಬೇಡ, ಆತ್ಮನನ್ನು ನೋಡು, ದೇವರ ಆತ್ಮನನ್ನು ನೋಡು. परमेश्वर के आत्मा को देखिए। ಎಚ್ಚರಿಸ್ತೇನೆ. आप चौकन्ना मैं आपको करता हूँ। ಸ್ವಲ್ಪನಾದ್ರೂ ನಿನಗೆ ಒಳ್ಳೆ ಸೀಸನ್ ನಡೆದಿದ್ರೆ थोड़ा भी आपका अच्छा ऋतु चल रहा है तो ಮೊದಲು ದೇವರ ರಾಜ್ಯವನ್ನು ಜ್ಞಾಪಿಸ್ಕೊ. पहले परमेश्वर के राज्य को आप याद कीजिएगा। ಮೊದಲು ದೇವರ ರಾಜ್ಯ ಜ್ಞಾಪಿಸ್ಕೊ. पहले परमेश्वर के राज्य को आप याद ಯಾಕಂದ್ರೆ कीजिए, ಋತು ಬದಲಾಗ್ತವೆ. क्योंकि ऋतु जो है वो बदलते हैं। ಋತುಗಳು ಬದಲಾಗ್ತವೆ. ऋतु जो है वो बदलते हैं। ಬಾಯಿ ಚೆನ್ನಾಗಿದೆಯಾ? जबान अच्छा है, ಪ್ರಾರ್ಥನೆಯಲ್ಲಿ ತೊಡಗಿಸು. प्रार्थना के लिए आप समय रखिए। ಮೊಣಕಾಲು ಗಟ್ಟಿದೆಯಾ? घुटने आपके गठे हैं, ಪ್ರಾರ್ಥನೆಯಲ್ಲಿ ತೊಡಗಿಸು. प्रार्थना में आप समय बिताइएगा। ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಆಮೆನ್, आमेन, ಆಮೆನ್. आमेन। ಎಲಿಷನ್ ಬಂದ. एलीशा आया। ನಾನು ಹೇಳ್ತೀನಿ, मैं कहता हूँ ಅವಳು ಒಳ್ಳೆ ಋತುವಿನಲ್ಲಿ ಇದ್ದಾಗಲೇ वो अच्छे से ऋतु में रहते समय ही ಮುಂದಿನ ಋತುವನ್ನ ಒಳಗ್ ತಗೊಂಡ್ ಬಂದ್ಬಿಟ್ಟು अगले ऋतु को उसने अंदर स्वीकार लिया। ದೇವರು परमेश्वर ಋತುವನ್ನ ऋतु को ನಿನ್ನ ಮೇಲೆ ಕಳಿಸೋದಿಲ್ಲ. आपके ऊपर भेजते नहीं ದೇವರು है। परमेश्वर ಋತುವನ್ನ ऋतु को ನಿನ್ನ ಮುಂದೆ ಹಾದು ಹೋಗುವಂತೆ ಮಾಡ್ತಾನೆ. आपके सामने से होकर गुजरने जैसे वो करते हैं। ಯಾರಿಗಾದ್ರೂ ಅರ್ಥ ಆಗಿದ್ರೆ ಆಮೇಲೆ अगर कोई समझ पा रहे तो आमीन आप ಆಮೇನ್. आमीन। ಆದ್ರೆ लेकिन ಆ ಋತುವಿನಲ್ಲಿ ನೀನು ಹೆಜ್ಜೆ ಇಡ್ತೀಯೋ उस ऋतु में ಅಥವಾ ಹಿಂಸರ್ ನಿಲ್ಕೊಳ್ತೀಯೋ उस ऋतु में आप कदम आगे बढ़ाएंगे या एक कदम पीछे आप लेंगे, ಅದು ನಮ್ಮ ಮೇಲೆ ಬಿಡಲ್ಪಟ್ಟಿದೆ. वो हमारे ऊपर छोड़ा गया है। ತಪ್ಪಿಸ್ಕೋಬೇಡ ಈ ಋತುವನ್ನ. इस ऋतु को आप मत चुकाइएगा। ಪಾಸ್ಟರ್ ಯಾಕಮ್ಮ ಹೋಗ್ಲಿಲ್ಲ? क्यों आप नहीं गई? ಪಾಸ್ಟರ್ ಎಲ್ಲ ಆಯ್ತು ಬಿಡ್ರಿ. पास्टर सब कुछ तो है, ಪಾಪ ಯಾರು ಕಷ್ಟ ಆಗತ್ತಾರ ಅವ್ರು ಮಾಡಿಸ್ಕೊಳ್ಳಿ ಪ್ರೇಯರ್. जो कठिनाई में है और वो मुंडा प्रार्थना होगली करवा, मतलब। वो पहले आगे ಸರಿಯಾದ जाए। ವಿಚಾರ. वो अच्छा विचार ही है। ಯಾರು ಹೇಳಿದ್ದು ನಿನಗೆ ಎಲ್ಲ ಚೆನ್ನಾಗಿದೆ ಎಂಬುದಾಗಿ? किसने आपसे कहा है कि सब कुछ अच्छा चल रहा है? ನಾಳೆಯನ್ನ ಕಂಡುಬಿಟ್ಟಿಯೋ? क्या आने वाले कल को तुमने देख लिया है? ಆಮೇನ್. आमीन। ಅವಳು ಹೇಳಿದ್ಲು, उसने कहा ಏನ್ ಬಿತ್ತಿದ್ಲಕ್ಕೆ ದೇವ್ರ ರಾಜ್ಯದಲ್ಲಿ ಏನ್ ಕಟ್ಕೊಂಡ್ಲು? परमेश्वर के राज में उसने क्या बांध कर ಏನು रखा? ಒಂದು ಮಡಕೆ ಹೊನ್ನು ಕೊಟ್ಲಾ? ಒಂದು ಮಡಕೆ ಹೊನ್ನು ಗೋಲ್ಡ್ एक एक मटका भर सोना उसने दिया? ಇಲ್ಲ. नहीं। ಏನು ಬೆಳ್ಳಿ ಕೊಟ್ಲಾ? चांदी उसने दिया? ಇಲ್ಲ. नहीं। ಒಂದು ಕೋಣೆ ಕಟ್ಸಿದ್ಲ. सिर्फ एक कमरा उसने बांधा।
ಅದು ಇರುವ ಮನೆಯ ಮೇಲೆ ಲಾಸ್ಟ್ ಫ್ಲೋರ್ಗೆ वो भी जो घर है उसके ऊपर उसने बांधा। ಒಂದು ಸಿಂಗಲ್ ಬೆಡ್ ಹಾಕಿದ್ಲು. एक ही बिस्तर उसने डाला। ಅವಳೇನು ಎಲಿಷನಿಗೆ ಕುದುರೆ ಕೊಡ್ಸಿದ್ಲ? क्या उसने एलिशा को घोड़ा दिलाया? ಇಲ್ಲ. नहीं। ಅರಸನು ಕುದುರೆ ಮೇಲೆ ಅಡ್ಡಾಡ್ತಾನೆ, ನೀನು ಪ್ರವಾದಿ, ನೀನ್ ಯಾಕೆ ನಡಿಬೇಕೆಂಬುದಾಗಿ ಕುದುರೆ ತಂದ್ಲ? राजा घोड़े पर जाता है, तुम क्यों चलना, तुम भविष्यवक्ता हो गए कि घोड़ा उसने दिलाया? नहीं। ಒಂದು ಕೋಣೆ ಕಟ್ಟದ್ಲ, सिर्फ एक कमरा उसने बांधा, ಒಂದು ಮಂಚ ಹಾಕದ್ಲ, सिर्फ एक खॉट उसने ಒಂದು डाला, ಟೇಬಲ್ ಇಟ್ಲ, एक मेज उसने रखा ಒಂದು ಮಡಕೆ ನೀರ್ ಇಟ್ಲ. और एक मटका पानी उसने रखा। ಹೇಳಿದಿಷ್ಟೇ. सिर्फ इतना ही उसने कहा, ಸರ್ ಇಲ್ಲಿಂದ ಹೋಗುವಾಗ श्रीमान जब आप यहाँ से जाएंगे ಎಲ್ಲೂ ಹೋಗ್ಬೇಡ್ರಿ, ನೀವು कहीं भी और मत जाइएगा, ನಮ್ಮ ಮನೆಯೊಳಗೆ ಉಳ್ಕೊಳ್ರಿ, हमारे घर में वास ಇಲ್ಲಿ ಊಟ ಮಾಡ್ರಿ, कीजिए, यहाँ पर खाना खाइए। ದೇವರೆಲ್ಲ ಕೊಟ್ಟಾನ. परमेश्वर ने मुझे सब कुछ दिया है। ನಾನು ಸ್ವಲ್ಪ ಗಂಟದ ರಾಜ್ಯದೊಳಗೆ ಸ್ವಲ್ಪ ಗಂಟು ಮಾಡ್ಕೋತೀನಿ. मैं भी स्वर्गीय राज्य में थोड़ा सा खजाना बनाऊंगी। ಜೀಸಸ್, ಅವ್ರದೇ ಕಟ್ಕೊಳ್ಳೋಣ. उस हृदय को क्या हम बनाकर रखेंगे? ಸೀಸನ್ ಚೇಂಜ್ ಆಯ್ತು. ऋतु बदल गया। ಅವಳಿಗೆ ಮಕ್ಕಳಿಲ್ಲ ಚಿಂತೆನೇ ಇಲ್ಲ. उसको बच्चे नहीं है क्योंकि चिंता ही नहीं है। ಮಕ್ಕಳಿಲ್ದವ್ರಿಗೆ बच्चे जिन्हें नहीं है, ಚಿಂತೆ ಬರ್ಲಿಕ್ಕೆ ಮೊದಲೇ ಕಾರಣ ಸಮಾಜ. चिंता आने के लिए पहला कारण वो समाज है। ಯಾಕೋ ಮದುವೆಗೆ ಇಷ್ಟು ವರ್ಷ ಇನ್ನೂ ಮಕ್ಕಳಾಗಿಲ್ಲ? क्यों शादी होकर इतने साल के बाद भी बच्चे नहीं हुए? ಟಾರ್ಚರ್ ಅದು. सिर्फ एक टॉर्चर हुआ है। ಕೇಳುದು ಹೆಂಗ್ ಕೇಳ್ತಾರೆ? पूछना भी कैसे पूछते हैं? ಇನ್ ನಮಗಾಗಲಿ ತಂದು ಕೊಡು ಅಂತ ಕೇಳ್ತಾರೆ. अगर हमें नहीं है तो उनका देंगे उस ಇವತ್ತವರೆಗೂ तरीके से। ಕೊಟ್ಟಾರ? क्या आज तक उन्होंने दिया है? नहीं। ಅವಳಿಗೆ ಟಾರ್ಚರ್ ಸ್ಟಾರ್ಟ್. उसके अंदर वो चिंता स्टार्ट हो गया। ನಂಬರ್ 2, दूसरा विषय, ಒಂದ್ ವೇಳೆ ಗಂಡ ಕಿರಿಕಿರಿ ಮಾಡಿದ್ರೆ. अगर पति किरकिर करता ನಂಬರ್ है तो। 3, तीसरा ಒಂದ್ चीज, ವೇಳೆ ಅವಳೇ ಕಿರಿಕಿರಿ ಮಾಡ್ಕೊಂಡ್ರೆ. अगर खुद ही वो किरकिर ಆದ್ರೆ कर लेती ಈ है, ಹೆಣ್ಮಗಳಿಗೆ ಏನ್ ಅನಿಸ್ತಾನೆ ಇಲ್ಲ. लेकिन इस स्त्री को कुछ भी नहीं लग रहा। ವಾಟ್ ಡಸ್ ಇಟ್ ಸಿಗ್ನಿಫೈ? ಅದೇನ್ ತೋರಿಸ್ತದೆ? वो क्या दर्शाता है? ಗಂಡ ಒಮ್ಮೆ ಕಿರಿಕಿರಿ ಮಾಡಿಲ್ಲ. पति ने एक बार भी किरकिर नहीं ದೇವ್ರು किया। ಎಷ್ಟು ಆಶೀರ್ವದಿಸಿದ ಅಂದ್ರೆ ಸಮಾಜದಲ್ಲಿನೂ ಯಾರು ಕೇಳಲಿಕ್ಕೆ ಧೈರ್ಯ ಮಾಡಿಲ್ಲ. परमेश्वर ने इतना उन्हें आशीष दिया कि समाज में भी कोई ಯಾಕೆ उसे ಬೈಬಲ್ पूछने के ಮೊದಲೇ लिए हिम्मत ಹೇಳ್ತದೆ. नहीं, क्योंकि पवित्र शास्त्र पहले ही कहता है। ಸುನೇಮದಲ್ಲಿ ಒಬ್ಬ ಐಶ್ವರ್ಯವಂತ ಗುಣಶೀಲಳಾದಂತ ಒಬ್ಬ ಐಶ್ವರ್ಯವಂತ ಇದ್ದಾಳೆ. वहाँ पर शुनेम में एक स्त्री थी जो बहुत सज्जन थी। ಹೌದಾ ಅಲ್ವಾ? सही है या नहीं? ಎಲ್ಲ ಐತೆ, सब कुछ उसके पास ಒಂದ್ ಮಗ ಇಲ್ಲ. है, एक बेटा नहीं है, ಅದಂಕಿ ಇಟ್ಸ್ ನಾಟ್ ಅ ಪ್ರಾಬ್ಲಮ್. और वो उसके लिए कोई समस्या ಇಲ್ಲ नहीं ಮುಂಚೆ है। ಹೇಳ್ತಿದ್ಲಲ್ಲ, नहीं तो पहले बता ನೋ देती, ಪ್ರಾಬ್ಲಮ್. कोई चिंता नहीं। ಈ ಬಂದ अब ये आया, ಮಲ್ಕೊಂಡಿದ್ದಾನೆ, वो सो रहे ಕಾಲ್ हैं, ಮೇಲೆ ಕಾಲ್ ಹಾಕೊಂಡು ಮಲ್ಕೊಂಡಿದ್ದಾನೆ. पैर पर पैर डालकर सोए हैं। ಪ್ರವಾದಿಗಳು भविष्यवक्ताएं, ಅವ್ರ ರೂಮಲ್ಲಿ ಯಾರು ಹೋಗಂಗಿಲ್ಲ. उनके कमरे में कोई भी नहीं जा सकता। ಕೆಜಿ ಹೊರಗಡೆ ಇದ್ದಾನೆ, ಬಾಗಿಲಲ್ಲಿ ಕೂತ್ಕೊಂಡಿದ್ದಾನೆ. उनका दास गेहजी बाहर दरवाजे पर ಕೆಲಸ बैठा ಮಾಡೋನವನ. है, वो काम करने वाला दास है। ಇದಿರಲ್ಲ, अब यहीं पर है ना? ಚೆನ್ನಾಗಿ ಹೊಂಟಿದೆಯಾ? अच्छे तरीके से जा अर्थ रहा ಆಗ್ತಾ ಇದೆಯಾ? है? आप समझ पा रहे हैं? ಆಮೇನ್. आमीन। ಕೆಜಿ गेहजी, ಹಾ ಒಡೆಯ, हाँ मालिक, ಇವಳು ಇಷ್ಟು ಉಪಕಾರ ಮಾಡಿದಾಳೆ ನಮಗೆ. इसने हमारे ऊपर इतना उपकार ಈಗ किया है, ಕೇಳಿದ್ರೆ ನಮಗೆ ಏನು ಬೇಕಾಗಿಲ್ಲ ಅಂತಾಳೆ. और अब पूछते हैं तो कुछ भी नहीं चाहिए कह रही ಹಂಗೆ है। ಹೆಂಗಿರುತ್ತ ನಾವು? ऐसे ही हम कैसे रह सकते ಅವಳು हैं? ಏನ್ ಸಹಾಯ ಮಾಡ್ಬೋದು? उसे हम क्या मदद कर सकते हैं? ಅವ್ನು ಹೇಳಿದ, ಸ್ವಾಮಿ गेहजी ने कहा, प्रभु ಅವ್ಳು ಎಲ್ಲ ಐತೆ, उसके पास सब कुछ तो है, ಗಂಡಗ್ ವಯಸ್ಸಾಗೈತೆ, पति का उम्र हुआ है, ಆದ್ರೆ ಇನ್ನೂ ಮಕ್ಕಳಾಗಿಲ್ಲ. लेकिन अभी बच्चे नहीं हुए हैं। ವೆರಿ ಗುಡ್. बहुत अच्छा ಕರಿ है। ಅವಳನ್ನ. उस स्त्री को बुलाओ। ಬಂದ್ಲು. वो स्त्री आ गए। ಏನ್ಮಾ ನಿನ್ನ ಮಕ್ಕಳಿಲ್ಲ ಅಂತ ಹೇಳಬಾರ್ದು ನಿನ್ನ? तुम्हें बच्चे नहीं है कि बताना था ना? ಸ್ವಾಮಿ प्रभु ಎಲ್ಲ ಐತೆ, सब कुछ तो है, ನನ್ ಗಂಡ ಎಲ್ಲ ಪ್ರೀತಿ ಕೊಟ್ಟಾನೆ, मेरे पति ने सारा प्यार ನಮ್ಮ दिया ಅಕ್ಕ है, ಪಕ್ಕದವರೆಲ್ಲ ನನ್ನ ಮಕ್ಕಳಿದ್ದಂಗೆ. मेरे अगल बगल में ನನ್ನ जो है सब ಕೆಲಸದವರೆಲ್ಲ मेरे ನನ್ನ बच्चे ಮಕ್ಕಳಿದ್ದಂಗೆ. जैसे, मेरे कामगार सब मेरे बच्चे ಅವ್ನು ಹೇಳಿದ, ಇಲ್ಲ जैसे ಇಲ್ಲ, हैं। उसने कहा नहीं नहीं, ಇದನ್ನೆಲ್ಲ ಹುಡುಕ್ಬೇಡ್ರಿ, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ये सब मत ढूंढिए, मैं सिर्फ विवरण में बता रहा हूँ। ಹಲೋ, ಅವ್ರು ಹೇಳ್ತಾನೆ, वो कहते हैं ಮುಂದಿನ ವರ್ಷ. अगले साल। ಒಂದ್ ನಿಮಿಷ, एक मिनट, ದೇವ್ರು ಕಳ್ಸಿದ್ನಾ? परमेश्वर ने भेजा ಇಲ್ಲ. था? नहीं। ದೇವ್ರು ನುಡಿದಿದ್ನಾ? परमेश्वर ने ಇಲ್ಲ. कहा था? नहीं। ದೇವ್ರು ಕನಸಲ್ಲಿ ಮಾತಾಡಿದ್ನಾ? परमेश्वर ने सपने ಇಲ್ಲ. में बात किया था? नहीं। ನಿನ್ನ ಋತುವನ್ನ ನೀನು ಗುರುತಿಸು. आपके ऋतु को आप पहचान लीजिए, ಬಾಗಿಲು ತೆರೆ. दरवाजे को खोलिए। ಪ್ರತಿದಿನ ನಿನ್ನ ಹುಡ್ಕೊಂಡು ಬರೋದಿಲ್ಲ ಅದು. हर दिन आपको ढूंढते हुए नहीं आएगा। ಚಿಕ್ಕ ಮಕ್ಕಳನ್ನ ನೋಡ್ರಿ, छोटे बच्चों को आप देखिए, ಒಬ್ಬೊಬ್ಬರಲ್ಲಿ ನಿನ್ನ ಒಂದೊಂದು ಋತು ಇದೆ. एक एक के अंदर एक एक ऋतु है। ಡೋಂಟ್ ಶೂ ದೆಮ್ ಆಫ್. उन्हें ऐसे ही टैकल मत दीजिए। ನಿನ್ನ ಯಾರಿಗೆ ಗೊತ್ತು ಮುಂದಿನ ನಿನ್ನ ಋತುವಿಗೆ ನೀನು ಬಿತ್ತಾ ಇದೆಯೋ ಏನೋ. कौन जाने अगले आने वाले ऋतु के लिए आप बो रहे ಚಿಕ್ಕ होंगे। ಮಕ್ಕಳನ್ನ छोटे बच्चों को ನನ್ನ ಬಳಿಗೆ ಹತ್ತಿರಕ್ಕೆ ಬರಗೊಳಿಸಿ. मेरे निकट आने ದೇವರ दीजिए। ರಾಜ್ಯವು परमेश्वर का राज्य ಇಂಥವರದೇ. ऐसे लोगों का ही है। ಯಾರಿಗೆ ಗೊತ್ತು? कौन जाने ಒಂದು ಋತು ನಿನ್ ಮುಂದೆ ಹಾದು ಹೋಗ್ತಾ ಇದೆಯೋ ಏನೋ. एक ऋतु शायद आपके सामने से होकर गुजर रहा है। ಕೋಪಕ್ಕೆ ಒಂದು ಋತು,
गुस्से के लिए एक ऋतु है, ಪ್ರೀತಿಗೆ ಮತ್ತೊಂದು ಸಮಯ. प्यार के लिए एक और समय ಜೀವನ है. ಪರ್ಯಂತ ಅದರಲ್ಲಿನ ಹೋಗ್ಲಿಕ್ಕೆ ಆಗುತ್ತೆ. पूरा जिंदगी उसी में हम नहीं जा सकते हैं. ಆಮೇನ್. आमेन. ಋತುಗಳನ್ನು ಬದಲಾಯಿಸಿಕೊಳ್ಳಿ. ऋतुओं को आप बदल दीजिए. ಆಮೇನ್. आमेन. ಎಕ್ಸಾಕ್ಟ್ಲಿ 1 ವರ್ಷ निर्दिष्टता से 1 साल ಗಂಡು ಮಗು ಹುಡ್ತು. उसको एक बेटा जन्मा. ಕಂಪ್ಲೀಟ್ ಆಗ್ಬಿಟ್ಲಕ್ಕೆ. वो परिपूर्ण हो गए. ಇನ್ನೇನ್ ಬೇಕು? अब उसे क्या चाहिए? ಒಳ್ಳೆ ಗಂಡ, अच्छा पति, ಆಸ್ತಿ, संपत्ति, ಸಮಾಜದಲ್ಲಿ ಗೌರವ. समाज में गौरव, ಹ? ಏನ್ ಬಿಟ್ಟೆ? ಮನೆ, ಸ್ವಂತ ಮನೆ, खुद का घर, ದನ ಕರುಗಳು. बैल बकरियां. ಈಗ ಮಗನೂ ಹುಟ್ಟದ. अब बेटा भी जन्मा है. ಕಂಪ್ಲೀಟ್. वो परिपूर्ण हो गए. ಕೇಳಿದ್ರ? क्या आपने सुना? ಚೇಂಜ್ ದ ಸೀಸನ್. ऋतु को बदल दे. ಋತು ನಿನ್ನ ಮುಂದೆ ಹಾದು ಹೋಗ್ತಿರ್ತದೆ. ऋतु आपके सामने होकर गुजरेगा. ಕಣ್ಣು ಮುಚ್ಕೊಳ್ಬೇಡ. आंखों को बंद मत कीजिएगा. ಅದು ಬರೀ ಒಬ್ಬ ವ್ಯಕ್ತಿ ಅಲ್ಲ. वो सिर्फ एक ಅದು व्यक्ति ಚಿಕ್ಕ नहीं ಮಗು ಅಲ್ಲ. है. वो एक छोटा ಅದು बच्चा ಸೇವಕ नहीं ಅಲ್ಲ. है. वो एक सेवक ಅದು ಬರೀ नहीं ಒಂದು है. ಸಂದೇಶ वो ಅಲ್ಲ. सिर्फ एक संदेश नहीं है. ಅದು ಒಂದು ಋತು. ಅದು वो एक ऋतु है. ಇಟ್ಸ್ ಅ ಸೀಸನ್. वो एक ऋतु है. ಅಲ್ಲಿ ಋತು ಪ್ರಾರಂಭವಾಯಿತು. वहाँ पर ऋतु प्रारंभ हो गया. ಇವತ್ತು ಇವಳದು ಒಬ್ಬಳದೇ ತಗೊಳ್ತೀನಿ. आज के दिन सिर्फ एक स्त्री के बारे ನಿಮಗೆ में ಇದು ಆಶೀರ್ವಾದ बताऊंगा. ಆಗ್ತಾ ಇದೆ ಅಂದ್ರೆ ये आपको आशीष हो रहा है तो ಇನ್ನು ಆಳಕ್ಕೆ ಹೋಗೋಣ ಬರು ದಿನಗಳಲ್ಲಿ. आने वाले दिनों में और गहराई में हम जाएंगे. ಮುಂದಿನ ವಾರ अगले ಐ हफ्ते ಆಮ್ ವೆರಿ ಹ್ಯಾಪಿ. मैं बहुत खुश हूँ. ಬಹಳ ವರ್ಷದಿಂದ ಕನಸು ಕಾಣೋದನ್ನ ನಾನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. बहुत सालों से जो मैं सपना देख रहा हूँ उसे मैं देखने वाला हूँ. ತಪ್ಪಿಸ್ಕೊಂಡ್ರೆ ಲೈವ್ ಇರೋದಿಲ್ಲ. लाइव नहीं ಇವತ್ತಿಲ್ಲ रहेगा. ಲೈವ್ ಇರೋದಿಲ್ಲ. लाइव नहीं रहेगा. ಮನೆಯಲ್ಲಿ ಕುತ್ಕೊಂಡು ನೋಡ್ತೀನಿ ಅಂದ್ರೆ ಕಾಣೋದಿಲ್ಲ ನಿಮಗೆ. घर में बैठकर देखूंगा कहने से नहीं दिखेगा. आप अगले हफ्ते मत चुकाइएगा. ಆಮೇನ್. आमेन. ಸ್ಪೆಷಲಿ ಫಸ್ಟ್ ಸರ್ವಿಸ್ ಲೈವ್ ಇರೋದಿಲ್ಲ. विशेष तौर पर फर्स्ट सर्विस लाइव नहीं ಮತ್ತೆ रहेगा. ನಾನು ಸರ್ಪ್ರೈಸ್ ಹೋಗ್ಬಿಡ್ತದೆಲ್ಲ. नहीं तो पूरा मेरा ನಮ್ಗೆ ಗೊತ್ತು ನೀವು सरप्राइज ಫಸ್ಟ್ चला ಸರ್ವಿಸ್ ಅಲ್ಲಿ जाएगा. ನೋಡ್ಕೊಂಡು ಏನಾದ್ರು ಇದೆಯಾ ಇಲ್ಲ, ಇವ್ರು ಇದಾರ ಅವ್ರು ಇದಾರ ಇಲ್ಲ, ಇದಲ್ಲಿ ನೋಡ್ಕೊಂಡು ಲೆಕ್ಕ ಕನ್ನಡದವ್ರು ಎಲ್ಲ ಲೆಕ್ಕ ಹಾಕೊಂಡು ಒಳಗಿಡ್ತೀವಿ ನಾವು ಕಾಲ. मैं जानता हूँ पहले सर्विस में सब कुछ देखकर सब पता चलकर जानकारी लेकर आप कनाडा सर्विस में आएंगे. के ಒಂದು ಕನ್ನಡ ಮೀನು ಹಿಡಿಯೋರು, ತಮಿಳ್ ಮೀನು ಹಿಡಿಯೋರು ಮೀನು ಹಿಡಿಯಕ್ಕೆ ಹೋದ್ಲು. कन्नड़ा मछुआरे और तमिल मछुआरे मछली पकड़ने के लिए हो गए. ಹೇಳ್ಬೇಕು ಹೇಳಬಾರ್ದು ಗೊತ್ತಿಲ್ಲ. ತಮಿಳ್ ಬೋಟ್ तमिल ತುಂಬಿಕೊಂಡು ಬರ್ತಾ ಇತ್ತು. वो भरकर आ रहा था. ಅವಾಗ ಇದು ಕನ್ನಡ ಬೋಟ್ ಅರ್ಧಕ್ಕೆ ಹೋಗಿತ್ತು. तब कनाडा बोट आधा गया ಇವ್ರು था. ಕೇಳಿದ್ರು ಯಾವಾಗ ಬಿಟ್ಟಿದ್ದೆ? ನಿನ್ನೆ ಬಿಟ್ಟಿದ್ದೆ. इन्होंने पूछा कब गए थे? कल गए थे. ಮತ್ತೆ ಇಷ್ಟು ಬೇಗ ಹೆಂಗ್ ಬಂದೆ? ಸಿಕ್ತು ಬಂದ್ಬಿಟ್ಟೆ. इतना जल्दी कैसे है? मिल ಅವ್ರು गया ಇವ್ರು इसलिए ಕೇಳಿದ್ರು, आ गए. उन्होंने इनसे ನೀವ್ ಯಾವಾಗ ಬಿಟ್ಟೆ? पूछा तुम कब ನಾವು चले? ನಿನ್ನೆಯಿಂದ ಬಿಡ್ತಾ ಇದೀವಿ. हम कल से निकल रहे हैं. ಇವತ್ತು ಲೆಕ್ಕ ಸಿಕ್ತು आज गिनती मिला है ಎಲ್ಲೆಲ್ಲಿದೆ ಅಂತ. कि कहाँ कहाँ है. ಅದಕ್ಕೆ ಈಗ ಹೋಗ್ತಾ ಇವ್ರು ಆಲ್ರೆಡಿ इसलिए अब जा रहा ಇವ್ರು हूँ. ಬರದ್ರೊಳಗಡೆ ಇವ್ರು 2ನೇ ರೌಂಡಿಗೆ ಬಂದ್ಬಿಟ್ಟಿದ್ರು. ये आने तक दूसरे राउंड पर ही आ Fast गए fast थे. now. उतना जल्दी हम जाते हैं. ತಮಿಳ್ ಹಂಗಲ್ಲ. ಅದ್ ಮುಂದೆ ಹೊಡೆದ್ರು ಚಿಂತಿಲ್ಲ. ಯಾರಿಗೆ ಚಪ್ಪಾಳೆ ಹೊಡ್ಯಾತೀರಿ? ತಮಿಳ್ ಚಪ್ಪಾಳೆ ಹೊಡ್ಯಾತಿರೋ ತಿಳಿತಪ್ಪ, ನಾವು ಹಂಗ ಆಗ್ತೇವೆ ಚಪ್ಪಾಳೆ ಹೊಡ್ಯಾತಿರೋ. ಇಲ್ಲೇ ಈಗ ಏನಾದ್ರು ನೀವು ನಮ್ಮನ್ನ ಕ್ಷಮಿಸಿದ್ರೆ ಇಲ್ಲೇ ತೋರಿಸ್ತೀನಿ. ಅಲೋ, ಆದ್ರೆ ದೇವರ ವಾಕ್ಯ लेकिन परमेश्वर का वचन ನಮ್ಮನ್ನ ಬಲಪಡಿಸದೆ हमें बल ಮುಂದುವರಿಯೋಕೆ देता ಮಾಡ್ತದೆ. है. आगे बढ़ने जैसे वो करता है. ಇನ್ನೊಂದು 10 ನಿಮಿಷ ಮುಂದೆ ಹೋಗ್ಬೋದಾ? और एक 10 मिनट हम आगे बढ़ेंगे. ಅಲ್ಲ, ಬಹಳ ಸೀರಿಯಸ್ ಕೂತ್ಕೊಂಡಿರಿ, ಅದಕ್ಕೆ ಭಯ ಆಗ್ತದೆ, ಅದಕ್ಕೆ ಕೇಳ್ತಾ ಇದ್ದೀನಿ. बहुत गंभीरता से बैठे, डर लग रहा है इसलिए मैं ಆಮೇನ್ ಆಮೇನ್. ಮಗ ಹುಟ್ಟ, उनका बेटा जन्मा ಪಾಪ ಒಂದ್ ದಿವಸ ಸತ್ಬಿಟ್ಟ. और एक दिन वो मर गया. ಆ ಮಗ ಹುಟ್ಟಕ್ಕಿಂತ ಮುಂಚೆನೆ वो बेटे के ನಿನ್ನ जन्म से ಮುಂದಿನ ವರ್ಷ पहले ಮಗ ही, ಇರ್ತದ ಅಂದಾಗ ಒಂದ್ ಮಾತು ಹೇಳಿದ್ಲ ಅವಳು. अगले साल आपको बेटा होगा कहते समय ನಿನ್ನ एक बात उसने ದಾಸಿಯನ್ನ कहा, ವಂಚಿಸಬೇಡ. तुम्हारे दासी को तुम वंचित मत ಅಂದ್ರೆ करना. ಸುಳ್ಳು ಇಲ್ಲದ ಆಶೆ ನನಗೆ ಕೊಡಬೇಡ. उसका मतलब गलत आश्वासन मुझे नहीं ಅವನು देना. ಹೇಳ್ದ, उसने कहा ಮುಂದಿನ ವರ್ಷ अगले साल ಸಮಯಕ್ಕೆ इस समय पर तुम्हें एक बेटा होगा. ಕರೆಕ್ಟ್ ಮಗು ಆಯ್ತು. और ठीक से बेटा पैदा ಸತ್ ಮೇಲೆ होगा. ಬಂದು ಹೇಳ್ತಾಳೆ, मरने के बाद वो आकर ನಿನ್ನ कहती, ದಾಸಿಯು ಮೊದಲೇ ಹೇಳಿದ್ಲು तुम्हारी दासी ने पहले ही ನನ್ನನ್ನು बताया ವಂಚಿಸಬೇಡ ಎಂಬುದಾಗಿ. मुझे वंचित नहीं करना के ನನ್ನ ಮಗನನ್ನು ತಿರುಗಿ ಕೊಡು. मेरे बेटे को मुझे वापस लौटा दो. ಎಬ್ಬಿಸಿದ, एलिशा ने उसे उठाया ಕೊಟ್ಟ. और दे दिया. ಅಂತ ಒಳ್ಳೆ ಸೀಸನ್. कितना अच्छा ऋतु है देखिए. ಮಿರಾಕಲ್. सिर्फ चमत्कार ही चमत्कार. ಆದ್ರೆ ಯಾರಾದ್ರೂ ಹೇಳ್ರಿ ಋತು ಬದಲಾಗುತ್ತೆ. लेकिन कोई तो कहे ये ऋतु बदलेगा. ಸ್ವಲ್ಪ ಗಟ್ಟಿ ಅದು ನೀವು ಹೇಳೋದು ನೋಡಿದ್ರೆ, ಪಾಸ್ಟ್ರೆ ಚೆನ್ನಾಗಿ ಋತು ನಡೆದಿದೆ, ಮತ್ತೆ ಯಾಕೆ ಬದಲಾಯಿಸ್ತೀರಾ ಬಿಡಿ ಅನ್ನೋಂಗೈತೆ. ಯಾರಾದ್ರೂ ಹೇಳ್ತೀರಾ ಋತು ಬದಲಾಗ್ತದೆ? ಸಂಗಮೇಶ್ ಬಾಳ್ ನಂಬಿಕೆಯಿಂದ ಹೇಳ್ತಾ ಇದ್ದಾನೆ, ಋತು ಬದಲಾಗ್ತದೆ. भाई संगमेश बहुत विश्वास से कह रहे रूत बदलेगा. ಋತು ಬದಲಾಗಲ್ಲಪ್ಪ, ನೀ ಬದಲಾಗ್ಬೇಕು. रूत नहीं बदलेगी, आपको बदलना है.
ಎಲ್ಲರೂ ಬದಲಾಗ್ಬೇಕು. ಸಾರಿ ಜೋಕ್ ಮಾಡ್ತಾ ತಪ್ಪು ತಿಳ್ಬಿಟ್ಟು ಪಾಪ ಸಿಟ್ಟು ಬಂದು ಅವನಿಗೆ ಹೊಟ್ಟೆ ಸಿಟ್ಟು ಬರೋದಿಲ್ಲ, ಅದಕ್ಕೆ ಫ್ರೀ ಆಗಿ ಮಾತಾಡ್ತೀನಿ ನಾನು. उन्हें गुस्सा ही नहीं आता, इसीलिए मैं फ्री से तरीके से बात करता हूँ. ನಾನು ಯಾರಿಗೆ ಸಿಟ್ಟು ಬರೋದಿಲ್ಲ ಅವ್ರಿಗಷ್ಟೇ ಜೋಕ್ ಮಾಡ್ತೀನಿ. जिनको गुस्सा नहीं आता सिर्फ उन्हीं के साथ मैं मजाक ಒಂದ್ करता ವೇಳೆ हूँ. ತಪ್ಪು ಮಾಡಿ ಸಿಟ್ಟು ಬರೋ ಜೋಕ್ ಮಾಡಿದ್ರೆ ಅವತ್ತಿನಿಂದ ಅವ್ರು ಸಿಟ್ಟು ಹೋಗ್ಬಿಡ್ತದ. ಇರ್ಲಿ ಬಿಡಮ್ಮ. ಸಿಟ್ಟು ಬಂತ? ಆಮೇನ್. आमीन. ತಲೆನೋವು ಅಂತ ಬಿದ್ದು ಸತ್ಬಿಟ್ಟ. सिर दर्द के गिर कर वो मर गया. ಎಲಿಷನ ಅವನ ಮೇಲೆ ಬೋರೋಲ್ ಬಿದ್ದ. एलिशा उसके ऊपर गिर गया. 3 ಬಾರಿ ಸೀನಿದ ಮಗ ಎದ್ಬಿಟ್ಟ. 3 बार उस पर श्वास दिया और वो उठ गया. ಅವನಿಗೆ ತಾಯಿ ಕೊಟ್ಲೆ. और उसके माँ को उसने लौटा दिया. ಇನ್ನೊಂದು ರೂಮ್ ಕಟ್ಟಿರಬಹುದು. एक और कमरा शायद उसने बांधा होगा. ಯಾರಿಗೆ ಗೊತ್ತೆಷ್ಟು? कौन जाने. See the season how it changes. देखिए कि ऋतु कैसे बदलता है. ಆಮೇನ್. आमीन. ಯಾರಾದ್ರೂ ಹೇಳಿ ಋತು ಬದಲಾಗ್ತದೆ. कोई तो कहिए ऋतु बदलेगा. ಮತ್ತೊಂದು ಹೇಳ್ತಾ ಇದ್ದೀರಾ? ಋತು ಬದಲಾಗ್ತದೆ. ऋतु बदलेगा. ಋತು ಬದಲಾಗ್ತದೆ. ಆಮೇನ್. ಒಂದು ದಿನ एक दिन ತನ್ನ ಕೆಲಸ ಮಾಡ್ಕೊಂಡು अपने काम को कर कर ಮನೆಯಲ್ಲಿ ಸುಖವಾಗಿದ್ಲು. घर में सुख तरीके से वो थी. ಎಲಿಷನ ಒಬ್ಬ ಯವನಸ್ಥ ಸೇವಕ ಹುಡುಗ ಓಡ್ಕೊಂಡ್ ಬಂದ. एलिशा का एक युवक दास सेवक जो है वो दौड़ते हुए आया. ಪ್ರವಾದಿ ಕರೀತಾ ಇದ್ದಾನೆ. भविष्यवक्ता तुम्हें बुला रहा ಬೇಗ है, ಬರ್ಬೇಕು. जल्दी आना है. ಕತ್ತೆ ಹಾಕೊಂಡು ಓಡಿದ್ಲು. और वहाँ पर वो गधे पर चढ़कर चली गए. ಓಡಿದ್ಲು. वो चली गई. ಎಲಿಷನ್ ಮುಂದೆ ಬಂದ್ ನಿಂತ್ಲು. एलिशा के सामने आकर खड़ी हो गई. ಎಲಿಷ ಹೇಳ್ದ, एलिशा ने कहा, ಎಲಿಷನು एलिशा ತಾನು ಬದುಕಿಸಿದ ಹುಡುಗನ ತಾಯಿಗೆ ಯೆಹೋವನು ಈ ದೇಶಕ್ಕೆ 7 ವರ್ಷ ಬರವನ್ನ ಕಳಿಸೋದಕ್ಕಿರುತ್ತಾನೆ. जिस स्त्री के बेटे को एलिशा ने झिलाया था उससे उसने कहा था कि अपने घराने समेत यहाँ से जा, कहीं जाकर वास कर, क्योंकि 7 साल यहाँ पर अकाल होने वाला है. 7 ವರ್ಷ 7 साल ಬರಗಾಲ ಕಳಿಸ್ಲಿಕ್ಕಿದ್ದಾನೆ. अकाल होने वाला ಒಂದ್ है. ನಿಮಿಷ. ಈ ಬರಗಾಲ ಅವಳಿಗ ये अकाल क्या उसके लिए है ಅಥವಾ ಇಸ್ರಾಯೇಲ್ ದೇಶಕ್ಕ? या फिर इजरायली देश के लिए? ಇಸ್ರಾಯೇಲ್ ದೇಶ ಪಾಪ ಮಾಡಿದ್ದಕ್ಕೆ इस्राएल देश ने पाप किया, इसलिए ದೇವರು ಅದ್ರ ಮೇಲೆ ಕಳಿಸಿದ. परमेश्वर ने उसके ऊपर भेजा है. ನಾನು ಒಂದನೇ ವಾರ ಹೇಳಿದ್ದೆ, मैंने पहले हफ्ता कहा है. ಕೇಳಿ, सुनिए, ಇಡೀ ಲೋಕದ ಮೇಲೆ ಒಂದು ಋತು ನಡೀತಿರಬಹುದು. पूरे दुनिया के ऊपर एक ऋतु चल रहा ಆದ್ರೆ ನೀನು होगा. ಋತುವನ್ನ ಗುರುತಿಸಿ ಆತನಿಗೆ ಆಧೀನರಾಗಿದ್ರೆ ನೀನು ಕರ್ತನ ಋತುವಿನಲ್ಲಿ ವಾಸಿಸ್ತಾ लेकिन ಇರ್ತೀಯ. अगर आप ऋतु को पहचान कर परमेश्वर के दिया। अधीन में रहेंगे तो आपके लिए एक ऋतु रहेगा. ದೇವರು ಇಸ್ರಾಯೇಲ ಋತುವನ್ನು ಬದಲಾಯಿಸಿದ. परमेश्वर ने इजरायली के ऋतु को 7 बदल ವರ್ಷ दिया. 7 ಇನ್ನು साल ಮಳೆ ಬೀಳೋದಿಲ್ಲ. अब बारिश नहीं ಅವರ होगा. ಪಾಪದ ನಿಮಿತ್ತವಾಗಿ, उनके पाप के ಅವರ निमित्त, ತಪ್ಪಿನ उनके ನಿಮಿತ್ತವಾಗಿ. गलती के निमित्त. आदरे लेकिन ಇವಳ ಋತು, इसका ऋतु, ಯಾರಾದ್ರೂ ಹೇಳ್ರಿ ಋತು ಬದಲಾಗುತ್ತೆ. कोई तो कहिए ऋतु बदल जाएगा. ಋತು ಬದಲಾಗುತ್ತೆ. ऋतु बदल जाएगा. The season will change. ऋतु जो है वो बदलेगा. ಆಮೇನ್. ಎಲಿಷನ್ ಹೇಳ್ದ, एलिशा ने कहा, ಯಾವ್ದಾದ್ರೂ ದೇಶಕ್ಕೆ ಹೋಗು, ವಲಸೆ ಹೋಗು. कोई देश में जाकर वहाँ पर वास करो. ಇಲ್ಲಿ ಬರಗಾಲ ಬರ್ಲಿಕ್ಕಿದೆ. यहाँ पर अकाल आने वाला ನಾನು है. ಆಗ್ಲೇ ಹೇಳಿದೆ ನಿಮಗೆ, मैंने पहले ही आपको बताया है. ನಿನ್ನ ಒಳ್ಳೆಯ ಋತು ನಡೀತಾ ಇರುವಾಗಲೇ जब ಪರಲೋಕದಲ್ಲಿ ಗಂಟು ಮಾಡಿಕೋ. जब आपका अच्छा ऋतु चल रहा है तभी ही स्वर्ग में आप खजाना बनाकर रखिएगा. ಯಾರಾದ್ರೂ ಹೇಳ್ತೀರಾ? क्या कोई कहेंगे? ಆಮೆನ್. आमीन. ಒಳ್ಳೆ ಋತು ನಿನ್ನ ಮೇಲಿರುವಾಗ अच्छा ऋतु जब आपके ऊपर है, ಪರಲೋಕದಲ್ಲಿ ಗಂಟು ಮಾಡಿರು. स्वर्ग में आप खजाना बांध कर रखिए. ಬೇಗ ಮುಗಿಸ್ಕೊಳ್ಳೋಣ. ಕೇಳಿ, जल्दी हम समाप्त करेंगे. सुनिए, 7 ವರ್ಷ 7 साल ಇವಳನ್ನು ಕೇಳಿ इसे सुनकर ಎಲ್ಲ ಕಟ್ಕೊಂಡು उस स्त्री ने सब कुछ बांधकर ಫಿಲಿಸ್ಟಿಯರ ದೇಶಕ್ಕೆ ಹೋಗಿ ವಾಸವಾದ. फिलिस्तियों के देश में जाकर उसने वास किया. ಅಲ್ಲಿ ಬರಗಾಲ ಇಲ್ಲ, वहाँ पर अकाल नहीं है. ಸುಖವಾಗಿ ಜೀವಿಸಿದ್ಲು 7 ವರ್ಷ. अच्छे तरीके से 7 साल वो जी रही थी. ಇಲ್ಲೊಂದು ವ್ಯತ್ಯಾಸ ತೋರಿಸ್ತೀನಿ. यहाँ पर एक व्यत्यास मैं आपको दिखाऊंगा. ಈ ರೀತಿ ಮೊವಾಬ್ಯರ ದೇಶಕ್ಕೆ ಒಬ್ಳು ಹೋಗಿದ್ಲು, ನೆನಪಿದೆಯಾ ಯಾರಿಗಾದ್ರೂ? इस तरीके से मोआब देश में एक स्त्री गई थी. आपको बरगाल याद ಎಂಬುದಾಗಿ. है? अकाल कह के. ಗಟ್ಟಿಯಾಗಿ ರೂತು ನವಮಿ ಜೊತೆಗೆ ಬಂದ್ರಿ. ಓಕೆ, ಆದ್ರೆ ಹೋದೋಳು ನವಮಿ. नयोमी. ನವಮಿ ಕೇಳಿ, सुनिए, the difference between Naomi and the Shunammite woman. नयोमी और शुनुमी स्त्री के बीच में रहने वाला व्यत्यास. ಶುನೈಮ್ಯದ ಸ್ತ್ರೀ शुनोमी की स्त्री ತನ್ನ ಋತುವಿನಲ್ಲಿ अपने ऋतु में ದೇವರ ರಾಜ್ಯದಲ್ಲಿ ಗಂಟು ಮಾಡಿದ್ಲು. परमेश्वर के राज्य में उसने खजाना ಆದ್ರೆ बनाकर रखा. ನವಮಿಗೆ लेकिन नयोमी को ಬರಗಾಲ ಬರ್ತದಂತ ಯಾರು ಮುಂಚೆನೆ ತಿಳಿಸ್ಲಿಲ್ಲ. अकाल आएगा के कोई ने पहले नहीं ಬರಗಾಲ बताया था. ಬಂತು, अकाल आया, ತಡ್ಕೊಳ್ಳಿಕ್ಕೆ ಆಗದೇನೆ उसे सह नहीं पाई. ತನ್ನ ಗಂಡು ಮಕ್ಕಳ ಜೊತೆಗೆ ಅವಳು
ಮೋವಾಬಕ್ಕೆ ಹೋಗ್ಬಿಟ್ಲು. अपना पति और 3 बच्चों के साथ वो मोआब चली गई। ಆದ್ರೆ ಇವಳು लेकिन यह स्त्री ಕಳುಹಿಸಲ್ಪಟ್ಟಳು. वो भेजी गई थी। ಮೋವಾಬದ ಸ್ತ್ರೀ मोआब की स्त्री ಕಳುಹಿಸಲ್ಪಟ್ಟಳು. भेजी गई थी, सॉरी, ಶುನೇಮನ ಸ್ತ್ರೀ शुनेम की स्त्री ಕಳುಹಿಸಲ್ಪಟ್ಟಳು. वो भेजी गई थी। ನವೋಮಿ नयोमी ಓಡಿ ಹೋದ್ಲ. वो भाग कर चली गई। ನೀನೇನ್ ಮಾಡ್ತೀಯ? आप क्या करेंगे? ಕಳುಹಿಸಲ್ಪಡ್ಬೇಕಂದ್ರೆ भेजा जाना है तो ಈಗ ನಿನ್ನ ಮೇಲಿರುವಂತ ಋತುವನ್ನ ಸರಿಯಾಗಿ ಬಳಸಿ. अभी आपके ऊपर रहने वाले ऋतु को आप ठीक कीजिएगा। ಬೇರೆಯವ್ರ ನೋಡಿ ನೀನ್ ಹಾಳು ಮಾಡ್ಕೋಬೇಡ. दूसरों को देखकर आप बर्बाद मत हो जाइए। ನೀನು ನಿನ್ನ ಋತುವನ್ನು ಉಪಯೋಗಿಸ್ಕೊ. आप आपके ऋतु का इस्तेमाल कीजिए। ಪಾಸ್ಟರ್ ಹೆಂಗೆ? पास्टर कैसे करना है ನೋಡೋಣ. हम ಬರುವ देखेंगे। ದಿನದಲ್ಲಿ ನೋಡೋಣ. आगे आने वाले दिनों में हम देखेंगे। ಸದ್ಯಕ್ಕೆ ಇಷ್ಟ ಇವತ್ತಿಗೆ ಬೇಕಾಗೋಷ್ಟು ಹೇಳ್ತೀನಿ. फिलहाल मैं आज जितना चाहिए उतना मैं बताऊंगा। ಸುಖದಾಯಕ ನೂರಕ್ಕೆ ನೂರಷ್ಟಲ್ಲ, ಒಳ್ಳೆ ದಿನ ನಡೆದಿದೆಯಾ? 100% सब कुछ अच्छा चल रहा है। ನೂರಕ್ಕೆ ಇಲ್ಲಂದ್ರೂ ಚಿಂತೆ ಇಲ್ಲ. अगर 100% नहीं है तो भी ಒಳ್ಳೆ चलता ನಡೆದಿದೆ है। ತಾನೆ? अच्छा चल रहा है ना? ಪ್ರಾರ್ಥನೆ ಕಟ್ಕೋ. प्रार्थना को ನಿನ್ನ बांधिए। ಋತುವನ್ನು ಸರಿಯಾಗಿ ಉಪಯೋಗಿಸ್ಕೊ. आपके ऋतु को ठीक तरीके से ದಶಮಾಂಶದಿಂದ इस्तेमाल ಅವನನ್ನ कीजिए। ಗೌರವಿಸು. दशमांश देकर उनका ಆರಾಧನೆ गौरव ಅವನನ್ನ कीजिए। ಗೌರವಿಸು. आराधना से उनका ಋತು गौरव कीजिए। ಬದಲಾಗ್ಲಿಕ್ಕಿರ್ತದೆ. ऋतु जो है वो बदलने वाला है। ಋತು ऋतु ಬದಲಾಗ್ಲಿಕ್ಕಿರ್ತದೆ. वो बदलने वाला है। ಸಿದ್ಧಪಡಿಸಿಕೊ. आप तैयार हो जाइएगा। ಆಮೆನ್ आमेन ಆಮೆನ್ आमेन ಆಮೆನ್ आमेन ಆಮೆನ್. आमेन। 7 ವರ್ಷ 7 साल ಈಗ ಪವರ್ಫುಲ್ ಇದೆ ನೋಡಿ. अब बलशाली 7 है ವರ್ಷ सुनिए। ಆದ್ಮೇಲೆ 7 साल होने ಇದನ್ನ के ಒಂದ್ಸರಿ बाद ಬೋಧಿಸಿದೀನಿ. इसे मैंने एक बार ಅದಕ್ಕೆ प्रचार ಸ್ವಲ್ಪ किया ಅದರಲ್ಲಿ है, ಹೇಳಿ ಮುಗಿಸ್ತೇನೆ. इसलिए छोटे में बताकर 7 समाप्त ವರ್ಷಗಳಾದ್ಮೇಲೆ करूंगा। 7 साल होने के बाद ತಿರುಗಿ ಬಂದ್ಲು. वापस लौट आई। 7-8 ವರ್ಷದ ಹಿಂದೆ 7-8 साल पहले ಅಥವಾ ಹೇಳೋಣ ಒಂದು 10 ವರ್ಷದ ಹಿಂದೆ, या फिर 10 साल पहले, 10 ವರ್ಷದ ಹಿಂದೆ ಅಂದಾಜು 10 साल पहले अंदाज, ಈ ಪ್ರವಾದಿ ಕೇಳಿದ್ದ ಅವಳಿಗೆ, इस भविष्यवक्ता ने उससे पूछा था, ನಿನ್ನ ಪರವಾಗಿ ಅರಸನ ಬಳಿ ಮುಂದೆ ಮಾತಾಡ್ಲಾ ಅಂತ. क्या तुम्हारे लिए मैं राजा के सामने बात करूं क्या? ಇವಳೇನಂದಿದ್ಲು? इस स्त्री ने क्या ನಾನು कहा ನನ್ನ था? ಸ್ವದೇಶದವರ ಮಧ್ಯದಲ್ಲಿ मैं मेरे देशवासियों के बीच में ಸುಖವಾಗಿದ್ದೇನೆ. सुख तरीके से जी रही हूँ। ಅದೇ ಸ್ವದೇಶದವರು, उसी के लोग जो है, ಅದೇ ಸ್ವದೇಶದವರಿಗೆ उसी स्वदेश के लोग, ಇವಳು ಮನೆ ಹೋಗಿದೆ, इसका घर गया है, ಹೊಲ ಹೋಯ್ತು, इसका खेत चला ಬಂದ್ गया, ನೋಡ್ತಾಳೆ, आकर देखती है ಯಾವ ಸ್ವದೇಶದವರ ಮಧ್ಯದಲ್ಲಿ ಸುಖವಾಗಿದ್ಲೋ जिस लोगों के बीच में वो सुख तरीके से जी रही थी, ಅವರೆಲ್ಲ ಹಂಚ್ಕೊಂಡ್ ಬಿಟ್ಟಿದ್ದಾರೆ. वो सारे लोगों ने उसे बांट लिया ಮನೆ है, ಹೋಯ್ತು. घर चला गया। ಸೀಸನ್ ವಿಲ್ ಚೇಂಜ್. ऋतु जो है वो बदलेगा, ಋತು ಬದಲಾಗ್ತದೆ. ऋतु बदलेगा। ಈಗ ಋತು ಕೈಯಲ್ಲಿದೆ, अब ऋतु हाथ में है, ನಿನ್ನ ಮುಂದೆ ಹಾದು ಹೋಗ್ತಾ ಇದೆ. आपके सामने से होकर गुजर रहा है। ಮುಂದೆ ಬದಲಾಗೋದ್ರೊಳಗೆ आगे बदलने से पहले ದಯವಿಟ್ಟು कृपया करके ಪರಲೋಕದಲ್ಲಿ ಗಟ್ಟು ಮಾಡ್ಕೋ. स्वर्ग में आप खजाना बनाकर रखिए। Make treasure in heaven. ನನ್ನ ಕೋಣೆಯಿಂದ ನಾನು ಹೊರಗೆ ಬರೋದಿಲ್ಲ. मेरे कमरे से मैं बाहर ही नहीं आता। ನಾನು ಯಾರಿಗೂ ಭೇಟಿಯಾಗಬೇಕಂತಲ್ಲ, किसी को मिलना नहीं है कि ನಾನು नहीं। ಕಳೆದ ವಾರ ಹೇಳಿದ್ದೀನಿ, मैंने पिछले हफ्ते ಈ बताया है, ಋತು ಬದಲಾಗುತ್ತೆ. ये ऋतु बदलेगा। ಆದ್ರೆ ಮುಂದೆ ಒಳ್ಳೆ ಋತು ಬರ್ಬೇಕಂದ್ರೆ लेकिन आगे अच्छा ऋतु आना है तो ಈ ಋತುವಿನಲ್ಲಿ ನಾನು ಬಿತ್ತಬೇಕು. इस ऋतु में मुझे बोना है। ಆಮೆನ್. आमेन। ಈ ಋತುವಿನಲ್ಲಿ ನಾನು ಮಲಗಿದೆ ಅಂದ್ರೆ इस ऋतु में मैं सो जाऊंगा तो ಎಲ್ಲಿ ಹೋಗ, ಮುಂದಿನ ಋತು ಇನ್ನೂ ಕಠಿಣ ಆಗುತ್ತೆ. अगला ऋतु जो है वो बहुत कठिन हो जाएगा। ಇದು ಹೆಲ್ಪ್ ಆಗ್ತಾ ಇದೆ, ये आपको मदददायक है। ನಿಮಗೆ ಅನಿಸಬಹುದು, आपको लग सकता है ಎಂತ ಒಳ್ಳೆ ಋತುಗಳನ್ನೆಲ್ಲ ಹಾಳು ಮಾಡ್ಕೊಂಡು इतने ಬಿಟ್ಟಿದ್ದೀನಿ. अच्छे अच्छे ऋतु को मैंने कಳೆದ बर्बाद वार कर दिया। ಹೇಳಿದ್ದೀನಿ, पिछले हफ्ते मैंने ತಿರುಗಿ बताया ನಾನು है, ಬರುವ ವಾರದಲ್ಲಿ ಮುಂದುವರಿಸ್ತೀನಿ. फिर से अगले हफ्ते मैं इसे आगे बढ़ाऊंगा। ಮತ್ತೊಂದು ಋತು ಬರುತ್ತೆ. एक और ऋतु आएगा, ಈಗಲಾದ್ರೂ ಸಿದ್ಧರಾಗಿರೋಣ. अभी तो हम तैयार होकर रहेंगे। ದೇವ್ರ ಚಿತ್ತ ಇರೋದಾಗಿದ್ರೆ परमेश्वर इच्छा रहेगा तो ಎನಿವೆ ನಾವು ಲಿಸನ್. अब सुनिए। ಆಮೆನ್. आमेन। ಆ ಋತುವಿನಲ್ಲಿ उस ऋतु में ತಾನು ತಿಂದು वह खुद खाकर ಪ್ರವಾದಿಗೆ ತಿನ್ಸಿದ್ಲು. भविष्यवक्ता को उसने खिलाया। ಈ ಋತುವಿನಲ್ಲಿ, और इस ऋतु में, ಆ ಋತುವಿನಲ್ಲಿ उस ऋतु में ತಾನು ವಿಶಾಲವಾದ ಮನೆಯಲ್ಲಿ ವಾಸಿಸಿ वो अच्छे विशाल घर में वास ಪ್ರವಾದಿಗೆ कर ಒಂದು ಕೋಣೆ ಕಟ್ಟಿಸಿದ್ಲು. भविष्यवक्ता के लिए भी एक कमरा उसने ಆದ್ರೆ बनवाया। ಈಗಿರುವ ಋತುವಿನಲ್ಲಿ लेकिन अब रहने वाले ऋतु में ಇರೋ ಮನೆನೇ ಹೋಗ್ಬಿಟ್ಟಿದೆ. रहने वाला घर भी जो है वो छीन लिया गया है। ಗೋಳಾಡಿದ್ಲ? उसने संघर्ष किया ಇಲ್ಲ. नहीं। ಚಿರಾಡಿದ್ಲ? उसने चीखा चिल्लाया ಇಲ್ಲ. नहीं। ಬಾಯಿ ಬಾಯಿ ಬಡ್ಕೊಂಡ್ಲ? जोर जोर से उसने चिल्लाया ಇಲ್ಲ. नहीं। ಎಲ್ಲಿ ನಿನ್ನ ಗಂಟಿರುವುದೋ जहाँ आपका खजाना है ಅಲ್ಲಿಯೇ ನಿನ್ನ ಮನಸ್ಸು ಇರುವುದು. वहीं पर आपका मन रहेगा।
ನೇರವಾಗಿ ಅರಸನ ಬಳಿಗೆ ಹೋದ್ಲು. सीधे तरीके से राजा के पास वो ಒಂದು गई। ಸಮಯದಲ್ಲಿ एक समय पर ಪ್ರವಾದಿ ಹೇಳಿದ ನಾನ್ ಮಾತಾಡ್ತೀನಿ ಅರಸನ ಕಡೆ ಅಂತ. भविष्यवक्ता ने कहा मैं राजा के पास बात ಅದು ಒಂದು करूंगा। ಋತು. वो एक ऋतु है, ಆದ್ರೆ ಈ ಋತುವಿನಲ್ಲಿ लेकिन इस ऋतु में ಅವಳು ಸಿ ಎಲಿಷ ಸತ್ತದ್ನ क्या एलिशा मर गए थे? नहीं। ಎಲಿಷನ ಕರೆಸ್ಕೊಳ್ಬೋದಿತ್ತ? एलिशा को वो बुला सकती थी, हाँ बुला सकती ಕರೆಸ್ಕೊಂಡ್ಲಾ? थी। क्या उसने बुलवाया? ಇಲ್ಲ. नहीं। ಮಗ ಸತ್ತಾಗ जब बेटा मर गया ಎಲಿಷನ್ ಬಳಿಗೆ ಓಡೋದ್ಲಾ? ಇಲ್ಲ. एलिशा के पास भागी या नहीं? ಈಗಲೂ ಓಡೋಗ್ಬೋದಿತ್ತು. अभी भी वो भाग सकती थी, लेकिन नहीं गई। ನೇರವಾಗಿ ಅರಸನ ಬಳಿಗೆ. सीधे तरीके से राजा के पास वो चली गई। ಅರಸನೇ, राजा, ನನ್ನ ಮನೆ ಹೊಲವನ್ನು ತಿರುಗಿ ಕೊಡಿಸು. मेरा घर और खेत वापस लौटा दो। ಈಗ ಪರಲೋಕದ ಗಂಟೆ ಹೆಂಗ್ ಕೆಲಸ ಮಾಡ್ತ ನೋಡ್ಕೊಳ್ಳೋಣ. अब स्वर्ग का खजाना कैसे काम करता है देखेंगे। अभिषेक तूने किया, प्यासे दिल से करता दुआ। अभिषेक तूने किया, प्यासे दिल से करता। ದಯವಿಟ್ಟು ಆಮೇನ್ आमेन। ದಯವಿಟ್ಟು ಕೂತ್ಕೊಳ್ಳಿ. कृपया करके बैठ जाइएगा। ಆ ಗಳಿಗೆ ಬಹಳ ಮನಸ್ಸಿಗೆ ತಾಕುವಾಗ ಸ್ವಲ್ಪ ನಾನಲ್ಲಿ ಆತ್ಮನಲ್ಲಿ ಪ್ರವೇಶಿಸೋದಕ್ಕಾಗಿ ಹಾಡೆತ್ಕೊಂಡಷ್ಟೇ. जब विषय बहुत दिल को छू लेता है, आत्मा में मैं प्रवेश करने लगता हूँ। ಕಳೆದ ಋತುವಿನಲ್ಲಿ ಪ್ರವಾದಿ ಕೆಲಸ ಮಾಡ್ದ. पिछले ऋतु में भविष्यवक्ता ने कार्य किया। ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. कृपया करके इसे समझ लीजिएगा। ಕಳೆದ ಋತುವಿನಲ್ಲಿ पिछले गए ऋतु में ಪ್ರವಾದಿ ಕೆಲಸ ಮಾಡ್ದ. भविष्यवक्ता ने कार्य ಆ किया। ಋತುವಿನಲ್ಲಿ उस ऋतु में ನೀನು ಬಾಗಿಲು ತೆಗೆದೆ. आपने दरवाजे को खोला, ಮುಂದಿರುವ ಋತುವಿನಲ್ಲಿ और आगे आने वाले ऋतु में ಪ್ರವಾದಿ ಅಲ್ಲ, भविष्यवक्ता नहीं, ದೇವರು ತಾನೇ ಕೆಲಸ परमेश्वर खुद कार्य करेंगे। ಮಾಡ್ತಾ ಇದ್ದಾನೆ. वो कर रहे हैं। ಏನಾಯ್ತು? क्या हुआ? ಹೆಂಗಿದೆ ನೋಡಿ. कैसा है देखिए। ಇದನ್ನ ಮಾತ್ರ ಕಳ್ಕೊಳ್ಬೇಡಿ. इसे आप मत खोइएगा। ಪವರ್ಫುಲ್ ಕೋಇನ್ಸಿಡೆನ್ಸ್. ये बहुत ही बलशाली संयोग है। ಮುಂದಿನ ವಾರ ಹೇಳ್ತೀನಿ. ಆಮೇನ್ आमेन, ಆಮೇನ್ आमेन, ಆಮೇನ್. आमेन, ಸ್ವಲ್ಪ ಆಮೇನ್, आमेन, ಸ್ವಲ್ಪ ಗಟ್ಟಿಯಾಗಿ ಆಮೇನ್ आमेन, ಆಮೇನ್ आमेन, ಆಮೇನ್. आमेन। ಏನು ಒಮ್ಮೆ ಹೇಗೆ ಅನ್ಸೋದು ಗೊತ್ತಾ? ದೇವ್ರಿಗೆ ಚೆಸ್ ಆಡ್ತಾನೆ. एक एक बार ऐसे लगता है कि परमेश्वर चेस खेल रहे हैं। ಒಂದ್ಸರಿ ನನಗೆ ಏನಸ ತಂದೆ ಆದೇವ್ ಯೇಸು ಸ್ವಾಮಿ ಕೂತ್ಕೊಂಡು ಚೆಸ್ ಆಡ್ತಾ ಇದ್ದಾರೆ. एक एक बार लगता है मेरे लिए यीशु मसीह बैठकर चेस खेल ನಡುವೆ रहे हैं। ಪವಿತ್ರಾತ್ಮನ और बीच में पवित्र ಯೇಸು आत्मा ಸ್ವಾಮಿ ಜೊತೆಗೆ यीशु मसीह के साथ। ಬೇಡ ಬೇಡ ಇದನ್ನ ಡಿಲೀಟ್ ಮಾಡೋಣ, ಬೇರೆ ಬೇರೆ ಮಾಡ್ಕೊಳ್ಳೋಣ. नहीं, ये डिलीट करेंगे, दूसरा करेंगे। ತಂದೆ ಮಗ ಪರಿಶುದ್ಧಾತ್ಮ पिता पुत्र पवित्र आत्मा ಸೈತಾನ और शैतान, ನಡುವೆ ಚೆಸ್ ಬೋರ್ಡ್. और बीच में चेस बोर्ड। ಹಲೋ, ಈಗ ನಾವೆಲ್ಲ ಚೆಸ್ ಬೋರ್ಡ್ ಮೇಲೆ ಇದೀವಿ. अब हम सब चेस बोर्ड पर हैं। ಸೈತಾನ शैतान ಒಂದು ಕಾಳು ಬಿಡ್ತಾನೆ ಹಿಂಗ. एक कदम आगे बढ़ता है, ದೇವರ ಆತ್ಮನ और परमेश्वर का ನಾವೊಂದು ಯಾವ್ದೋ आत्मा, ಮೂಲೆಯಾಗಿ ಬಿದ್ದಿರ್ತೀವಿ. हम कोई कोने में पड़े रहते ಅದನ್ನ हैं, ಹಿಂಗೆ 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 ಬಂದ್ಬಿಟ್ಟು ಹಿಂಗೆ उसे ऐसे ऐसे कर कर आगे लाते हैं। ಬ್ಯೂಟಿಫುಲ್. बहुत सुंदर है। ಇದನ್ನ ನೋಡ್ರಿ ಹೆಂಗೈತೆ. इसे देखिए कैसा ನಾನು है। ಹೇಳಿದೆ ಕಳೆದ ಸೀಸನ್ ಅಲ್ಲಿ मैंने कहा पिछले ऋतु में ಪ್ರವಾದಿ ಕೆಲಸ ಮಾಡಿ, भविष्यवक्ता ने कार्य किया, ಆದ್ರೆ ನಾನು ನಿಮ್ಮ ಮೇಲೆ ಪ್ರವಾದಿಸ್ತೇನೆ. लेकिन मैं आप पर भविष्यवाणी करता हूँ। ನಿಮ್ಮ ಸೀಸನ್ ಗಳನ್ನು ಉಪಯೋಗಿಸ್ಕೊಳ್ರಿ. आपके ऋतुओं को आप इस्तेमाल ಯಾಕಂದ್ರೆ कीजिएगा, ಬರುವ ಸೀಸನ್ क्योंकि ನಲ್ಲಿ आने वाले ऋतु में ದೇವರ ಕೆಲಸ ಮಾಡ್ತಾನೆ. परमेश्वर कार्य करेंगे। ಏನಾಯ್ತು? क्या हुआ? ಜೀಸಸ್. ಅರಸನಿಗೆ राजा को, ಅರಸರು राजा ಬ್ಯಾಸರ ಆಯ್ತಂದ್ರೆ अगर वो थक ಪಾಪ जाते हैं ಟಿವಿ तो ಇಲ್ಲ, ಇಂಟರ್ನೆಟ್ ಇಲ್ಲ ಅವ್ರಿಗೆ. उनको टीवी नहीं ಅವಾಗ है, इंटरनेट नहीं है, उस समय पर ಹಾಡೋರ್ನ ಕರೆಸ್ಕೊಳ್ತಿದ್ರು, गाना गायकों को ಕುಣಿಯೋರ್ನ बुलवाते थे, ಕರೆಸ್ಕೊಳ್ತಿದ್ರು. नाचने वालों को बुलवाते थे। ಎಲ್ಲಿತ್ತು? ನಿಮ್ಮ ಬೈಬಲ್ ಅಲ್ಲಿ ಸಾಕಷ್ಟು ಸಿಗ್ತದೆ ನಿಮಗೆ. आपके बाइबल में बहुत पूर्व आपको मिलेगा। ಅರಸನು राजा, ಉದಾಹರಣೆಗೆ उदाहरण के लिए ದಾನಿಯೇಲನ ಸಮಯದಲ್ಲಿ दानियल के समय में, ದಾನಿಯೇಲನನ್ನ ಸಿಂಹದ ಗವಿಯಲ್ಲಿ ಹಾಕಿದಾಗ दानियल को सिंह की गुफा में जब डाला गया था, ಅರಸನು राजा ಮದ್ಯವನ್ನಾಗಲಿ ಗಾನ ವೃಂದದವರನ್ನಾಗಲಿ ಕರೆಸಿಕೊಳ್ಳಲಿಲ್ಲ. वहां पर मद्यपान या फिर गायकों को उन्होंने नहीं बुलाया। ಕರೆಕ್ಟಾ? ಸೊ ಇವನು ಸಹ इसलिए यह भी, ಈ ಅರಸ यह राजा, ಏನಾಗಿರ್ಬಹುದು ಅವನಿಗೆ? उसे क्या हुआ होगा? ಎಲೀಷಾ, एलिशा, ಗೆಹೇಜಿ गेहजी ಕಳೆದ ಒಂದು 15-20 ವರ್ಷದಿಂದ ಅಲ್ಲೇ ಇದ್ದಾರೆ. पिछले 15-20 साल से वहीं पर वो है, ಆದ್ರೆ ಅವತ್ತು लेकिन उस दिन
ಗೆಹೇಜಿನ ಕರೆಸ್ಕೊಂಡವನೆ. गेहजी को उसने बुलवाया. ಅವತ್ತೇ ಯಾಕೆ? उसी दिन क्यों? Because क्योंकि season ऋतु जो है वो बदल चुका है. ಯಾಕೆ? क्यों? ನಿನ್ನ ಸೀಸನ್ ಅಲ್ಲಿ आपके ऋतु में ನೀನು ಸರಿಯಾಗಿ ಕೆಲಸ ಮಾಡಿದೆ, आपने ठीक तरीके से काम किया, ಗಂಟು ಮಾಡ್ಕೊಂಡೆ. आपने खजाना बनाकर ಈಗ रखा. ಋತು ಬದಲಾಗ್ತಾ अब ऋतु जो है वो बदल रहा ಭಯ है. ಪಡಬೇಡ್ರಿ आप ನೀವು. मत डरिएगा, ಪ್ರಾರ್ಥನೆ ಮಾಡಿ, प्रार्थना कीजिए, ಉಪವಾಸ ಮಾಡಿ. उपवास कीजिए. ದೇವರು ಬದಲಾಯಿಸ್ಲಿಕ್ಕೆ परमेश्वर ಹೋಗ್ತಾನೆ. बदलने वाले हैं. ಈಗ अब ಗೆಹೇಜಿ ಕಡೆಯಿಂದ ಎಲಿಷನ ಮಹತ್ಕಾರನ ಕೇಳಿಸ್ಕೊಳ್ತಾ ಇದ್ದಾನೆ. गेहजी की ओर से एलिशा के चमत्कारों को वो सुन रहे ಗೆಹೇಜಿ हैं. ಹೇಳ್ತಾ ಇದ್ದಾನೆ, गेहजी कह रहे हैं, ಸಾರ್ श्रीमान ಕೊಡ್ಲಿ ಹಿಂಗೆ ತೇಲ್ ಬಂತ್ ಸಾರ್, कुलाड़ी ऐसे ऊपर पानी में तैर ಸುಮ್ಮನೆ रहा ಹಿಂಗೆ ಎಲೆ था. ಹಾಕ್ದ, सिर्फ ऐसे पत्ते को उसने डाला. ಎಲಿಷಾ ಹಿಂಗೆ ಎಲೆ ಚೆಲ್ಲದ, सिर्फ एलिशा ने पत्ते को फेंका. ಮುಳುಗಿರೋ ಏನಂದೆ ನಾನು, ಕೊಡಲಿ ಮುಳುಗಿರೋ ಕೊಡ್ಲಿ ತೇಲ್ತಾ ಬಂದ್ಬಿಡ್ತು. ಕಬ್ಬಿಣದ ಕೊಡಲಿ ತೇಲ್ತಾ ಬಂತು. डूबा हुआ लोहे का कुलाड़ी जो है ऊपर अरस तैरने आता लगा. है। राजा कहते हैं, ಜೀಸಸ್ Jesus. ಇನ್ನು ಜೀಸಸ್ ಹುಟ್ಟಲು. ಹೌದಾ? ऐसा हुआ था क्या? ಮುಂದೆ आगे ಸಾರಿ ಇನ್ನೊಂದು ಹೇಳ್ಬೇಕು ನಿಮಗೆ. एक और आपको बताना है. ಒಂದ್ಸಾರಿ ಶೂನ್ಯಮದೊಳಗೆ ಒಬ್ಬ ಹೆಣ್ಮಗಳು ಇದ್ದಳು. एक बार शुनेम में एक स्त्री थी. ಪಾಪಾಗಿ ಕಾನಾನ್ಗೆ ಹೋಗಿ ಸಾರಿ ಫಿಲಿಸ್ಟೀನ್ ರಾಜ್ಯಕ್ಕೆ ಹೋಗಿದ್ದಾಳೆ, वो फिलिस्ती देश में गई है. ವಲಸೆ ಹೋಗಿದ್ದಾಳೆ. वहां पर रहने के लिए वो गई हैं. ನಮ್ಮ ಯಜಮಾನ್ರೆ ಕಳಿಸಿದ್ದಾರೆ. हमारे मालिक ने ही उसे भेजा एलिशा ने है. कಳಿಸಿದ್ರು. एलिशा ने उसे ನಿಮ್ಗೆ भेजा है. ಗೊತ್ತಿಲ್ಲ ಸರ್, आप नहीं जानते सर. ಬರಗಾಲ ಬರೋದು ನಿಮಗೂ ಗೊತ್ತಿದ್ದಿಲ್ಲ. आकाल जो आ रहा है आपको भी नहीं पता था. ಬರಗಾಲ ಬರಾಕ 3 ತಿಂಗಳು ಮುಂಚೆನೆ आकाल आने के 3 महीने पहले ही ನಮ್ಮ ಯಜಮಾನ್ರು मेरे मालिक ने, ಅಂದ್ರೆ ಎಲಿಶಾ उसका मतलब एलिशा ಈ ने, ಹೆಣ್ಮಗಳನ್ನ ಫಿಲಿಸ್ಟೀನ್ ಪಾಳೆ ಕಳಿಸಿದ್ದಾರೆ. इस स्त्री को फिलिस्ती देश में उसने भेज दिया. ಯಾಕೆ क्यों? ಕೇಳ್ರಿ ಹೇಳ್ತೀನಿ. सुनिए मैं बताता हूँ. ಅವಳು ನಮಗೆ ಊಟ ಕೊಟ್ಲು, उन्होंने हमें खाना ಒಂದು दिया. ರೂಮ್ ಕಟ್ಸಿದ್ಲು एक ಸರ್. कमरा उन्होंने हमारे लिए बनवाया. ಅವಳು ಅಂದ್ರೆ ನಮ್ಮ ಯಜಮಾನ್ ನಮ್ಮ ಪ್ರವಾದಿಗೆ ಬಹಳ ಮಮತೆ. हमारे भविष्यवक्ता को उस स्त्री यानी बहुत ममता है. ಒಂದಿನ एक दिन ನನಗೆ ಕೇಳಿದ್ರೆ ಅವಳಿಗೆ ಏನ್ ಕೊಡೋಣ? मुझसे उन्होंने नान पूछा ಹೇಳಿದೆ, क्या मगु देंगे ಇಲ್ಲ. उसे. मैंने कहा उसे बच्चे नहीं है. ಮುಂದಿನ ವರ್ಷ ಮಗ. अगले साल ही बेटा जन्म अरसन, गया. हाँ? राजा अचंभित हो गया. ನಮ್ ದೇವ್ರ ಎಷ್ಟು ಬಲ ಉಳ್ಳವ. हमारे परमेश्वर कितना ಆಮೇಲೆ बलशाली ಏನಾಯ್ತು? परमेश्वर. उसके ಸರ್ बाद ಒಂದ್ क्या ದಿವಸ ಹುಡುಗ हुआ? ಸತ್ಬಿಟ್ಟಾರಿ. एक दिन उसका बेटा मर गया. ಅಯ್ಯೋ ದೇವ್ರೆ, अयो परमेश्वर, ಹಂಗಲ್ರಿ ಸರ್. ऐसे नहीं है सर. 10 ನಿಮಿಷದಾಗ 10 मिनट में ही. ಪೂರಾ ನಮ್ಮ ಭಾಷೆದಾಗ ಹೊಂಟೇನ್ರಿ, ಯಾಕಂದ್ರೆ ಸ್ವಲ್ಪ ಮಂದಿ ಪರಲೋಕದಲ್ಲಿ ತಲೆ ಆಡತ್ತಾರಾಗ್ಲಿ. ಹಿಂಗೆ ಹಿಂಗೆ ಪಾಸ್ಟರ್ ಕಾಣತ್ತಿಲ್ಲ, ದೇವದೂತ ಅಷ್ಟೇ ಕಾಣತ್ತಾರ, ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಕಾಣೋಣ ಅಂತ ನಮ್ಮ ಭಾಷೆಗಳಿದೆ. हमारे भाषा में मैं कह रहा हूँ. ಎಲ್ಲ ತೇಲೋರು ಆಮೇನ್ ಆಮೇನ್ ಆಮೇನ್. ಯಾರೋ ಸ್ವಲ್ಪ ಗಟ್ಟಿಯಾಗಿ ಆಮೇನ್. आमीन. ಅವ್ನು ಹೇಳ್ದ ಇಲ್ಲ, ಅವನ ಮೇಲೆ ಬೋರೋಲ್ ಬಿದ್ದಾರೆ. ಆ ಹುಡುಗ 3 ಸಾರಿ ಸೀನ್ ಎದ್ಬಿಟ್ಟಾರೆ. और वहाँ पर वो लड़का 3 बार चीखकर वो उठ गया. ಇನ್ನೇನ್ ಅರಸ ಅನ್ಬೇಕು. अब राजा को बताना ही है. ಅವ್ರು ಬಂದ್ಮೇಲೆ ಒಂದ್ಸಾರಿ ಬೆಟ್ ಮಾಡಿಸೋಪ್ಪ ನಮ್ಗೆ. वह लोग आने के बाद एक बार मुझसे मिलवाना कह के. ಅಷ್ಟೊಳಗಡೆ ಈಕಿ ಅಲ್ಲಿ ಕರೆಕ್ಟ್ ಟೈಮಿಗೆ ಇವಳು ಅಲ್ಲಿ. उतने में ही उसी समय पर ये ಅರಸನೇ, राजा ನನ್ನ ಮನೆ ಹೊಲ ನನ್ನ ಹೊಳ್ಕೊಡಿಸು. मेरे घर और खेत को वापस मुझे गेहजी दिलवा नोडिदा. दो. गेहजी ने देखा, ಅರಸನೇ, हे राजा, ಇವಳೇ ಆ ಸ್ತ್ರೀ, यही वो स्त्री है, ಇವಳೇ ಆ ಹುಡುಗ. यही वो लड़का है. You work in the season, God will work for your next season. आप उस ऋतु में काम कीजिए और परमेश्वर ಈಗ के ಬಂದಿರುವ अगले ऋतु में ಋತುವಿನಲ್ಲಿ ಎಚ್ಚರಿಕೆಯಿಂದ ಜ್ಞಾನದಿಂದ ನೀನೀಗ ಕೆಲಸ ಮಾಡು. ನಿನ್ನ ಮುಂದಿನ ಋತುವಿನಲ್ಲಿ ನಿನ್ನ ಕರ್ತನು ನಿನಗಾಗಿ ಕಾರ್ಯ ಮಾಡ್ತಾನೆ. अब आए हुए ऋतु में चौकन्ना रहकर आप काम कीजिए और आपके आने वाले ऋतु में परमेश्वर आपके लिए कार्य करेंगे. ಯಾರಾದ್ರೂ ಇದ್ರೆ अगर ಗಟ್ಟಿಯಾಗಿ कोई यहाँ पर है तो जोर से कहिए. Hallelujah! This is your season. ये आपका ऋतु This है. is your season. ये आपका ऋतु है. This is your ये season. आपका ऋतु This है. is your ये season. आपका ऋतु है. Work. काम कीजिए. ಕೆಲಸ ಮಾಡು. आप काम कीजिए. ಆಮೆನ್. आमीन. ಪ್ರಾರ್ಥಿಸು. प्रार्थना कीजिए. ಉಪವಾಸವಾಗಿರು. उपवास रहिए. ಮುಂದಿನ ವಾರ अगले हफ्ते I will introduce to you another season. अगले ऋतु को आपको मैं पहचान ಬಹಳ ಕಠಿಣವಾದ ಒಂದು ಸೀಸನ್ ಅದು. बहुत कठिन ऋतु वह क्या है. पता? कौन सा आप जानते हो? ಸೀಸನ್ ಆಫ್ ವೇಟಿಂಗ್. इंतजार का ऋतु. ಯಾರಿಗೂ ಬೇಡವಾದದ್ದು. किसी को पसंद नहीं रहने वाला. ಆಮೆನ್. आमीन. ಅವನು ಹೇಳ್ದ, उसने कहा, ಇವನೇ ಆ ಹುಡುಗ, यही वो लड़का ಇವನೇ है ಆ ಸ್ತ್ರೀ. और यही वो स्त्री है. ಅರಸ ಚಪ್ಪ ಯಾರಲ್ಲಿ? राजा ने बुलाया, कौन है? ಒಬ್ಬ ಕಂಚುಕಿ ಬಂದ. और वहां पर एक दासी आ गई. ಎಷ್ಟು ನೋಡ್ರಿ, ಎಷ್ಟು ಕೃಪೆ ನೋಡಿ, ಡಿಟೇಲ್ ನೋಡ್ರಿ. देखिए वहां पर विवरण देखिए.
ಹೆಣ್ಮಕ್ಕಳನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಲೇಡಿ ಕಾನ್ಸ್ಟೇಬಲ್ ಬೇಕಾ ಬೇಡ? लड़कियों को अरेस्ट करना है तो लेडी कांस्टेबल चाहिए ना। ದೇವ್ರ ಕೆಲಸ ಮಾಡೋ ರೀತಿ ನೋಡ್ರಿ. परमेश्वर से काम करने वाला रीति देखिए, उसने ताली बजाया, ಸೇವಕ ಬಂದ, एक सेवक ಒಬ್ಬ आया, ಕಂಚುಕಿಯನ್ನ ಕಳಿಸು, एक दासी को भेजो। ಅಂದ್ರೆ ಆ ಸಮಯದಲ್ಲಿ ಲೇಡಿ ಕಾನ್ಸ್ಟೇಬಲ್. उस समय पर लेडी कांस्टेबल, ಯು ಅಂಡರ್ಸ್ಟ್ಯಾಂಡ್ ದಟ್? आप उसे समझ लीजिएगा। ಕಂಚುಕಿನ ಕಳಿಸು, एक दासी को भेजो। ಕಂಚುಕಿ ಬಂದ, दासी आ गई, ಅವನು ಹೇಳ್ದ ಕಂಚುಕಿಗೆ, उसने कहा ಇವಳ ಜೊತೆಗೆ ಹೋಗು, इसके साथ जाओ। ಯಾರು ತಗೊಂಡಾರ ನೋಡ್ ಮನೆ, जिसने घर इसका लिया और है बाहर ना, हाक। उन्हें बाहर डालो। ಅಲ್ಲಿಂದ ಒಂದು ಪೆನ್ ಒಂದು ಸ್ಪೂನ್ ಹೊರಗಡೆ ಹೋಗೋಂಗಿಲ್ಲ. वहाँ से एक पेन और एक चमचा भी बाहर नहीं जाना है। ಯಾರು ಹೊಲ ತಗೊಂಡಿದ್ದಾರೆ ನೋಡಿ, जिसने खेत लिया है ना, 7 ವರ್ಷ ಎಷ್ಟು ಬಿತ್ಕೊಂಡಿದ್ದಾರೆ, 7 साल जितना कटनी उन्होंने किया है, ಅದ್ರ ಭತ್ತ ಕೊಡ್ಬೇಕು, उसका फल उन्हें देना है, 7 ಕೊಡ್ಬೇಕು, 7 गुना देना है। ಓದಿದ್ದೀವಿ ಇದನ್ನ, इसे ಕೇಳಿದೀವಿ, इसने हमने पढ़ा है और सुना भी है। ಆದ್ರೆ ಇವತ್ತು ಕಾಲಗಳ ಪರಿಚಯ ಮಾಡ್ಕೊಡ್ತಾ ಇದ್ದೇನೆ. लेकिन अब समयों का परिचय मैं आपको बता रहा हूँ। ಆಮೆನ್, आमेन। ಜೀಸಸ್. ಅರ್ಥ ಆಯ್ತಾ? आप समझ पा रहे हैं? ಪ್ರಸಂಗಿ समोपदेशक का पुस्तक 3:1 उसका 3रा अध्याय उसका पहला ಮುಂದಿನ वचन। ವಾರಕ್ಕೆ ಅಸ್ತಿವಾರ ಹಾಕಿ ಬಿಡೋಣ. अगले हफ्ते के लिए कृपया नींव हम कृपया डालेंगे दागिದ್ರೆ। अगर परमेश्वर की कृपा ಪ್ರಸಂಗಿ है तो। 3:1 समोपदेशक का पुस्तक 3रा अध्याय उसका पहला वचन। ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಗುಪ್ತವಾಗಿದೆ, ಕಾಲವು ನೇಮಕವಾಗಿದೆ. ಆಕಾಶದ ಕೆಳಗೆ ಆಕಾಶದ ಕೆಳಗೆ ನಡೆಯುವ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು, ತಕ್ಕ ಸಮಯ ಉಂಟು. ಉಂಟು. ಆಮೇನ್. आमेन। ಮುಗಿಸ್ಕೊಳ್ಳೋಣ. हम समाप्त करेंगे। ಕೇಳಿ, सुनिए, ಈಗ ಯಾವ ಸೀಸನ್ ಅಲ್ಲಿ ಇದ್ದೀರೋ अब जो ऋतु में आप हो ಅದನ್ನ ಹುಚ್ಚತನ ಮಾಡಿ ಕಳ್ಕೋಬೇಡಿ. उसे पागलपन कर कर खो मत दीजिए। ಬೇರೆಯವ್ರ ವಿಷಯದಲ್ಲಿ, दूसरों के विषय में, ಲೋಕದ ವಿಷಯದಲ್ಲಿ दुनिया के विषय में ಸೈತಾನ್ ನಿಮ್ಮನ್ನ ಹಾಕಿ शैतान ಮುಂದಿನ ಸಮಯಕ್ಕೆ ಬಿತ್ಕೊಳ್ಳಾರ್ದಂಗೆ शैतान आपके बीच में आकर अगले समय के लिए नहीं बोने ನಿಮ್ಮನ್ನ जैसे ಕುರುಡು ಮಾಡೋದು ಬೇಡ. आपको अंधा बनाना नहीं चाहिए। ಆಮೇನ್. आमेन। ನನಗೆ ಹೇಳೋದಕ್ಕೆ ಬಹಳ ಸಾಕ್ಷಿಗಳಿದೆ. बताने के लिए बहुत सारे गवाही हैं। ಬರುವ ವಾರದಲ್ಲಿ ಒಂದೊಂದು ಬಿಚ್ಕೊಳ್ಳೋಣ. अगले हफ्तों में एक एक कर कर हम खोलेंगे। ಆದ್ರೆ ಇವತ್ತಿನ ನೆನಪಿಟ್ಕೊಂಡು, लेकिन आज के दिन इसे आप याद रखिएगा। ಮೊದಲನೇ ಸೀಸನ್ ಅಲ್ಲಿ पहले ऋतु में ಪ್ರವಾದಿ ಕೆಲಸ ಮಾಡ್ದ. भविष्यवक्ता ने कार्य ಅವಳು किया ತನ್ನ ಬಾಗಿಲನ್ನು ತರದ್ಲು. और उसने अपने दरवाजे को खोला। ಅದರ ನಿಮಿತ್ತವಾಗಿ 2ನೇ ಸೀಸನ್ ಅಲ್ಲಿ ದೇವರೇ ಕೆಲಸ ಮಾಡ್ದ. उसके निमित्त दूसरे ऋतु में परमेश्वर ने खुद कार्य किया। ಪ್ರವಾದಿ ಹತ್ರ ಹೋಗ್ಲೇ ಇಲ್ಲ ಅವಳು. भविष्यवक्ता के पास वो गई ही नहीं, ಅರಸನ ಹತ್ರ ತಾನೇ ಮಾತಾಡ್ಕೊಂಡ್ ಬಿಟ್ಲು. राजा के पास खुद ही उसने बात याके? किया। क्यों? ಅರಸನ ಜೊತೆ ಮಾತಾಡಿದ್ದ. राजा ने ಅರಸನ ಜೊತೆ राजाओं के राजा ने राजा के साथ बात ದೇವರು किया। ನಿಮ್ಮನ್ನ ಆಶೀರ್ವದಿಸಲಿ. परमेश्वर आप सबको आशीषित करे। ಆಮೇನ್. आमेन। ಬೈಬಲ್ ನಿಮ್ಮ ಋತುವಾಗಿರ್ಲಿ, पवित्र शास्त्र आपका ऋतु बने, ಉಪವಾಸ ನಿಮ್ಮ ಋತುವಾಗಿರ್ಲಿ, उपवास आपका ऋतु बने, ಪ್ರಾರ್ಥನೆ ನಿಮ್ಮ ಋತುವಾಗಿರ್ಲಿ. प्रार्थना आपका ऋतु बने। ಹೊರಗಡೆ ಏನೇ ಆಗ್ಲಿ, बाहर चाहे कुछ भी क्यों ना हो, ನೀವು ಮಾತ್ರ ಮುಂದಿನ ಋತುವಿಗಾಗಿ ಸಿದ್ಧತೆಯನ್ನು ಪ್ರಾರಂಭ ಮಾಡಿ. आप आगे आने वाले ऋतु के लिए तैयारी प्रारंभ कीजिएगा। अभिषेक तूने दिया, प्यासे दिल से करता दुआ. अभिषेक तूने दिया, प्यासे दिल से करता दुआ. अभिषेक से तू भर दे मुझे, करवाड़े अद्भुत काम. पवित्र आत्मा अभिषेक से तू, अभिषेक से मुझे करवाड़े अद्भुत काम. ओ पवित्र आत्मा तू अगुवाई कर, लाखों ನಾವೆಲ್ಲರೂ ಕರಗಳನ್ನ ಚಾಚಿ ಒಂದು ಸಾರಿ. ಅಭಿಷೇಕ್ तूने दिया, प्यासे दिल से मैं करता.
ದೇವರು ನಿಮ್ಮನ್ನ ಗುಣಪಡಿಸಲಿ. परमेश्वर आपको चंगाई ಆ दे। ಬೆನ್ನು ನೋವು ಯೇಸುವಿನ ಹೆಸರಿನಲ್ಲಿ ಈಗಲೇ ಇಳಿದು ಹೋಗಲಿ. वह पीकर यीशु मसीह ಇಳಿದು के ಹೋಗ್ತಾ नाम में ಇದೆ. निकल जाए। वो ಇಳಿದು जा ಹೋಗ್ತಾ रहा ಇದೆ. है। वो जा रहा है। ಯಾರ್ದೋ ಬೆನ್ನು ನೋವು ಇಳಿದು ಹೋಗ್ತಾ ಇದೆ. किसी का पीठ दर्द वो निकल जा रहा है। अभिषेक अभिषेक तूने दिया, प्यासे दिल से करता दुआ। हालेलुया हालेलुया खोरामा शंदलाबा हालेलु रिखिनी माना संदलाबा रमना करलाबा हालेलुया 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 one last time all together आखिरी बार सब hallelujah 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 oh hallelujah ಒಂದು ಕೊನೆ ಸಾರಿ ನಾವೆಲ್ಲರೂ ಪೂರ್ಣ ಹೃದಯದಿಂದ आखिरी बार हम सब पूरे हृदय से गाएंगे। हालेलुया 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 ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸಗಳು ಈಗಲೂ ಎಂದೆಂದಿಗೂ ನಮ್ಮೆಲ್ಲರೊಂದಿಗೆ ನೆಲೆಗೊಂಡಿರಲಿ ಸ್ವಾಮಿ. ಆಮೆನ್ ಆಮೆನ್ आमेन ಆಮೆನ್. आमेन। ಒಂದು ಸಮಯವನ್ನು ಅದನ್ನು ವ್ಯರ್ಥ ಮಾಡಿಕೊಳ್ಳೋದು ಬೇಡ. एक समय को भी हम व्यर्थ नहीं करेंगे, ಅದನ್ನು ಬಲವಾಗಿ ಉಪಯೋಗಿಸಿಕೊಳ್ಳೋಣ. उसे बलशाली और से हम इस्तेमाल ಕರ್ತನ करेंगे। ನಿಮ್ಮೊಂದಿಗಿದ್ದಾನೆ. परमेश्वर आप सबके साथ ಆತ है ನಿಮ್ಮನ್ನು ಆಶೀರ್ವದಿಸಲಿ. और वह आपको ಬುಧವಾರ आशीष दे। ಉಪವಾಸ ಪ್ರಾರ್ಥನೆಗೆ ಕೂಡಿ ಬರೋಣ. बुधवार के ದೇವರು उपवास प्रार्थना के लिए निकलना है।